ಬಸವೇಶ್ವರ, ತಂದೆ ಬಸವೇಶ್ವರ, ಯಾಕೆ ದೇವ್ರೆ ಈ ಬಡತನ ಎಂಬ ನೌಕೆಯಲ್ಲಿ ಹೆಣ್ಣೆಂಬ ಜೀವನವನ್ನ ಯಾಕೆ ಯಾಕೆ ಹುಟ್ಟಿಸಿದ್ದೀಯ ದೇವರೇ? ಯಾಕೆ ಹುಟ್ಟಿಸಿದ್ದೀಯ? ತುತ್ತು ಕೂಲಿ ಆಸ್ತಿಗಾಗಿ ಶ್ರೀಮಂತರ ಮನೆ ಕೆಲಸ ಮಾಡಕ್ ಹೋದ್ರೆ ಕಾಸಿನ ಆಸೆಗಾಗಿ ಪಾಪದ ಪಿಂಡವನ್ನ ಕಾಣಿಕೆಯಾಗಿ ಕೊಟ್ಟು ಬಿಟ್ರು ಆ ಶ್ರೀಮಂತರು. ಯಾಕೆ ದೇವ್ರೆ ಈ ನನ್ನ ಕರುಳಿನ ಕುಡಿಯನ್ನ ನಾನೇನು ಮಾಡ್ಲಿ? ಈ ನನ್ನ ಕರುಳಿನ ಕುಡಿನ ನಾನೇನು ಮಾಡ್ಲಿ ದೇವ್ರೆ? ಏನ್ ಮಾಡ್ಲಿ? ಕಂದ ಈ ಮಗುದ ನಾನು ಕತ್ತು ಹಿಚ್ಕಿ ಸಾಯಿಸಿ ಬಿಡ್ಲೆ? ಇಲ್ಲ ಬೀದಿಯಲ್ಲಿ ಬಿಸಾಡಿ ಬಿಡ್ಲೆ? ಏನ್ ಮಾಡ್ಲಿ? ಏನ್ ಮಾಡ್ಲಿ ದೇವ್ರೆ? ಏನ್ ಮಾಡ್ಲಿ? ಅಳ್ಬೇಡ ಅಳ್ಬೇಡ ಕಂದ, ಅಳ್ಬೇಡ. ನೋಡು, ಈ ಸಮಾಜದಲ್ಲಿ ನಿನ್ನನ್ನು ಬೆಳೆಸದ ನಿರ್ಗತಿಕ ತಾಯಿ ನಾನು, ನಿರ್ಗತಿಕ ತಾಯಿ ನಾನು. ಪಾಪಿ ನನ್ನಂತ ತಾಯಿ ಈ ಸಮಾಜದಲ್ಲಿ ಇರಬೇಕಾ? ಈ ಸಮಾಜದಲ್ಲಿ ಇರಬೇಕಾ? ಕಂದ, ಆಳ್ತಾ ಇರೋದನ್ನು ನೋಡ್ತಾ ಇದ್ರೆ ನನ್ನ ಕರುಳು ಹಿಚ್ಕಿ ಬಂದಂತಾಗ್ತಿದೆ, ಕರುಳು ಕತ್ತರಿಸಿ ಬಂದಂತಾಗ್ತಿದೆ. ಕಂದ ಅಳಬೇಡುವ ಕಂದ, ಅಳಬೇಡ. ಹುಟ್ಟು ಮಕ್ಕಳೆಲ್ಲ ತೂಗ ತೊಟ್ಟಿಲಲ್ಲಿ, ನನ್ನ ನಿನ್ನರೆಲ್ಲ ತಿಪ್ಪೆ ತೊಟ್ಟಿಲಲ್ಲಿ. ನಾನು ಏನು ಪಾಪ ಮಾಡಿದೆ? ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ ತಾಯಿ ಹಾಲು ಎಲ್ಲಿ, ತಾಳು ಹಾಡು ಎಲ್ಲಿ? ನಾನು ಯಾವ ದ್ರೋಹ ಮಾಡಿದೆ? ಭೂಮಿಯ ತುಂಬ ನಾಕರಂಬ ಕೋಟ್ಯಾನು ಕೋಟಿ ಕೂಗು ಇದೆ. ಗ್ರಹಚಾರ ಬರೆಯೋ ಬ್ರಹ್ಮ ನಿನಗೆ ಎಂದೆಂದು ಅವರ ಶಾಪವಿದೆ. ಸಮಾಜದಲ್ಲಿ ಅಧರ್ಮದ ದಾರಿಯಲ್ಲಿ ನಡೆಯುವ ಮನುಷ್ಯ ಜೊತೆ ನೀನು ಸಿಕ್ಕಿದ್ದೀನಾದ್ರೆ ಅಧರ್ಮವನ್ನು ಮೆಟ್ಟಿ ನಿಲ್ಲುವ ಆ ಜನರನ್ನು ಸೀಳಿ ನೀನು ನಿನ್ನ ಸಾಕಿದ ತಂದೆಯ ಮಾತಿಗೆ ಕೇಸರಿಯ ಮಗನಾಗಿ ಬಾಳ್ಬೇಕು ಮಗನೇ, ಕೇಸರಿಯ ಮಗನಾಗಿ ಬಾಳ್ಬೇಕು. ಅದೇ ಅದೇ ನಿನ್ನ ಈ ತಾಯಿಯ ಆಸೆ ಅಪ್ಪ, ಅದೇ ನಿನ್ನ ಈ ತಾಯಿಯ ಆಸೆ. ನೋಡ ಕಂದ, ನೀನು ನನಗೆ ಬಿಟ್ಟು ದೇವ್ರೆ, ನನ್ನ ಮಗನನ್ನ ಯಾವುದಾದ್ರೂ ಒಳ್ಳೆ ದಾರಿಗೆ ಸೇರಿಸುವ ಬಾರ ನಿನ್ನದು ತಂದೆ, ನಿನ್ನದು. ಕಂದ, ನನ್ನನ್ನು ಕ್ಷಮಿಸಿ ಬಿಡು, ನನ್ನನ್ನು ಕ್ಷಮಿಸಿ ಬಿಡು ಕಂದ. ಒಂದು ನಾಯಿ ಕಾವಲಲ್ಲಿ, ನಾಯಿಗೋ ಒಂದು ರೊಟ್ಟಿ ಮೀಸಲಲ್ಲಿ, ನಾಯಿಗೋ ಹೀನವಾದೇನಾ? ಮಾಳಿಗೆಗೆ ಒಂದು ಬೆಕ್ಕು ಕಾವಲಲ್ಲಿ, ಬೆಕ್ಕುಗೋ ನಿತ್ಯ ಹಾಲು ತುಪ್ಪವಲ್ಲಿ, ಬೆಕ್ಕಿಗಿಂತ ಕೆಟ್ಟ ಶಸ್ತ್ರನ. ತಿಂದೋರ ಎಲೆಯ ಬೀಸಾಡೋ ಹಾಗೆ ಹೆತ್ತೋಳು ನನ್ನ ಯಶದಾಯಿತು. ಸತ್ತೋರ ಎಲೆಯ ಕಾಗೆಗೆ ಇರಿಸಿ ಹೆತ್ತೋರ ಕೂಗಿ ಕರೆದಾಯಿತು. ಉತ್ತರ ಇಲ್ಲ, ಪ್ರಶ್ನೆಯೇ ಇಲ್ಲ, ಕೇಳುವುದಿಲ್ಲನೇ. ಅಯ್ಯೋ, ಯಾರದು ಈ ಮಗು? ಯಾರದು ಈ ಕಂದ? ಎಷ್ಟೊಂದು ಉಳುತ್ತಿದೆ. ಅಮ್ಮ, ಯಾರದು ಈ ಮಗು? ಯಾರದು ಈ ಕಂದ? ಎಷ್ಟೊಂದು ಉಳುತ್ತಿದೆ. ಯಾರಿದ್ದೀರಿ? ದೇವರೇ, ಎಂತ ಕಟುಕ ಹೃದಯ ತಾಯಿ ಹಾಕಿದಳು ಈ ಕಂದನನ್ನು. ಹಾಲುಗಲ್ಲದ ಹಸುಗೂಸನ ಹಾಕಿದ ತಾಯಿ ಯಾರು?
ಅಳಬೇಡ ಕಂದ, ಅಳಬೇಡ. ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಛೆ! ಛೆ! ಈ ಹೆಣ್ಣು ಕುಲಕ್ಕೆ ಧಿಕ್ಕಾರ. ಎತ್ತು ಕೊರಳನ್ನೇ ಬೀದಿಯಲ್ಲಿ ಬಿಸಾಕುವ ಈ ಕೆಟ್ಟ ಸಮಾಜದ ಹೆಣ್ಣಿಗೆ ನನ್ನ ಧಿಕ್ಕಾರ. ಅಮ್ಮ ಭಾರತ ಮಾತೆ, ಎಂತ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಮ್ಮ ನೀನು. ಅಯ್ಯೋ ಅಯ್ಯೋ, ಎಷ್ಟೊಂದು ಉಳುತ್ತಿದೆ ಈ ಕೂಸು. ಅಯ್ಯೋ, ಅಳಬೇಡ ಕಂದ, ಅಳಬೇಡ. ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ನಡೆ ಕಂದ, ನನ್ನ ಮನೆಗೆ ಹೋಗೋಣ. ಈ ಕೆಟ್ಟ ಸಮಾಜದಲ್ಲಿ ಮೆಟ್ಟಿ ನಿಲ್ಲುವ ಗಂಡು ಹುಲಿಯಾಗಿ ಮಾಡುತ್ತೇನೆ. ಕೆಟ್ಟ ಕರ್ಮದ ಮೊಡದಲ್ಲಿ ಮುಳುಗಿರುವ ನಿನ್ನ ಜನ್ಮಕ್ಕೆ ನನ್ನ ಧರ್ಮದ ತೊಟ್ಟಿಲಲ್ಲಿ ಹಾಕಿ ತೂಗಿ ಧರ್ಮದ ಹುಲಿಯಾಗಿ ವೀರ ಕೇಸರಿತರ ಸಾಕಿ ದುಷ್ಟ ಸಮಾಜಕ್ಕೆ ತಕ್ಕ ಬುದ್ಧಿ ಕಲಿಸಲು ದುಷ್ಟರ ಪಾಲಿನ ಗಂಡನಾಗಿ ಮಾಡುತ್ತೇನೆ. ನಡೆ ಕಂದ, ಇಂದಿನಿಂದ ನೀನು ಬೀದಿಯಲ್ಲಿ ಸಿಕ್ಕ ಕೂಸಲಪ್ಪ, ಈ ಶಿವಪ್ಪನ ಸಾಕು ಮಗ ಎಂದು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಅನಾಥ ಮಗುವಾದೆ ನಾನು, ಅಪ್ಪನೋ ಅಮ್ಮನೋ ಇಲ್ಲ, ಅಣ್ಣನೋ ತಮ್ಮನೋ ಇಲ್ಲ. ದಾರಿ ದೊರೆಯಾದೆ ನಾನು, ಹತ್ತರಿ ಮುದ್ದಿಸೋರಿಲ್ಲ, ಹತ್ತರಿ ಒದ್ದಿಸೋರಿಲ್ಲ. ಎಂಜಲೆ ಭೃಷ್ಟಾನವಾಯಿತು, ಬೈಗಳೇ ಮೈಗೂಡಿ ಹೋಯಿತು, ಈ ಮನಸ್ಸೇ ಕಲ್ಲಾಗಿ ಹೋಯಿತು. ಅನಾಥ ಮಗುವಾದೆ ನಾನು, ಅಪ್ಪನೋ ಅಮ್ಮನೋ ತಮ್ಮನೋ ಇಲ್ಲ. ವಿಕಾರಿಗೆನ್ನೆ ಕೃಷ್ಣನಿಗೆ ಕಂದ, ಇಂದಿನಿಂದ ನೀನು ಬೀದಿಯಲ್ಲಿ ಸಿಕ್ಕ ಕೂಸಲ್ಲಪ್ಪ, ಆ ದೇವರ ಕೊಟ್ಟ ವರ ಪ್ರಸಾದ ಎಂದು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಕಂದ, ಈ ಕೆಟ್ಟ ಸಮಾಜದ ಕೆಟ್ಟ ಮೃಗ ಬಾಯಿ ಸಿಕ್ಕಿ ಹುಟ್ಟಿದ ನಿನಗೆ ನಾನು ಕಲಿವಿಗ ರಾಮನಾಗಿ ರಮೇಶ ಎಂದು ನಾಮಕರಣ ಮಾಡುತ್ತೇನೆ. ಗೆನ್ನೆ ಕೃಷ್ಣನಿಗೆ ರಮೇಶ ರಮೇಶ ರಮೇಶ. ಮದಮಲ ಲಾಲಿ ಲಾಲಿ ಶ್ರೀ ಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ. ಶ್ರೀ ಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ. ಹಾಲ್ಗೆನ್ನೆ ಕೃಷ್ಣನಿಗೆ ಕೃಷ್ಣನಿಗೆ ಆಲ್ಜೇನ ಲಾಲಿ, ಜಗವಾಳ ಸ್ವಾಮಿಗೆ ಪದಮಾಲೆ ಲಾಲಿ. ಶ್ರೀ ಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ. ಇಪ್ಪತ್ತು ವರ್ಷಗಳ ನಂತರ 20 ವರ್ಷಗಳ ನಂತರ ಜಟಿಲಂ ತ್ರಿನೇತ್ರಂ. ಓ ಜಗನ್ಮಾತೆ, ನಾನಂಬಿ ನಿಂತೆ, ಓ ದೇವಿ ನಿನ್ನ ನಾನಂಬಿ ಬಂದೆ. ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ, ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ. ಓ ಜಗನ್ಮಾತೆ, ನಾನಂಬಿ
ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ. ಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿ ಆ ಪರಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಉಮಾ ಮಹೇಶ್ವರಿಯೇ ಮಂಗಳ ಮೂರ್ತಿ ಮಹಾಮಹಿಮೆ ಓ ದೇವಿ ನಿನ್ನ ಕರುಣೆ ಓ ದೇವಿ ನಿನ್ನ ಕರುಣೆ ಓ ದೇವಿ ನಿನ್ನ ಕರುಣೆ ಓ ಜಗನ್ಮಾತೆ ನಾನಂಬಿ ನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ಓ ಜಗನ್ಮಾತೆ ಓ ಜಗನ್ಮಾತೆ. ತಾಯಿ ಮಹಾಮಾಯೆ ಜಗದೀಶ್ವರಿ ಈ ಜಗದಲ್ಲಿರೋ ಭಕ್ತರನ್ನು ನಿನ್ನ ಉದರದಲ್ಲಿಟ್ಕೊಂಡು ಕಾಪಾಡುವಳು ನೀನೇ ಅಲ್ವೇನೆ ತಾಯಿ. ನಿನ್ನ ಉದರದಲ್ಲಿ ಬೆಳೆದು ಬಂದ ಈ ಬಡ ಮಕ್ಕಳನ್ನು ಕೈ ಹಿಡಿದು ಕಾಪಾಡು ತಾಯಿ. ನಿನ್ನಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ನನ್ನ ತಾಯಿ. ವಯಸ್ಸಾದ ನನ್ನ ತಂದೆ ತನ್ನ ಜೀವವನ್ನೇ ಭೂಮಿ ತಾಯಿಗೆ ಮುಡಿಪಾಗಿಟ್ಟ ನನ್ನ ರಮೇಶನ್ನ, ಪದವೀಧರನಾದ ನನ್ನ ಚಿಕ್ಕಣ್ಣ ಸತೀಶನ್ನ, ಇವರ ಬಾಳಿನಲ್ಲಿ ಯಾವುದೇ ರೀತಿ ಬಿರುಗಾಳಿ ಬೀಸದಂತೆ ನಮ್ಮೆಲ್ಲರನ್ನು ಕೈ ಹಿಡಿದು ಕಾಪಾಡು ತಾಯಿ, ಕಾಪಾಡು. ಮಗಳೇ ಸವಿತಾ, ಇನ್ನು ಪೂಜೆ ಮುಗಿದಿಲ್ಲವನ್ನಮ್ಮ? ಬಾರಪ್ಪ, ಇದಕ್ಕೆ ತಾನೇ ಪೂಜೆ ಮುಗೀತು, ಪ್ರಸಾದ ತೆಗೆದುಕೊಳ್ಳುವಂತೆ. ಅಪ್ಪ, ಇಷ್ಟೊತ್ತಾದ್ರೂ ರಮೇಶನ ಹೊಲದಿಂದ ಇನ್ನೂ ಬಂದಿಲ್ಲ ನೋಡಪ್ಪ. ಏನ್ ಮಾಡ್ತಾ ಇದ್ದಾನೋ ಏನೋ. ಹೌದಮ್ಮ, ಅದ್ಯಾವ ಜನ್ಮದ ಪುಣ್ಯವೋ ಏನೋ ನಮಗೆ ಬಂಗಾರದ ಮಗ ಸಿಕ್ಕಿದಾನಮ್ಮ. ಹೌದಪ್ಪ, ಅಂತ ಅಣ್ಣನನ್ನು ಪಡಿಬೇಕಾದ್ರೆ ನಾವು ತುಂಬಾ ಪುಣ್ಯ ಮಾಡಿ ಬಂದಿದ್ದೇವಪ್ಪ, ತುಂಬಾ ಪುಣ್ಯ ಮಾಡಿ ಬಂದಿದ್ದೇವೆ. ನೆಕ್ಸ್ಟ್ ವರ್ಷದಲ್ಲಿ ಅಣ್ಣ ಬಂದ ಅಣ್ಣ ಬಾರಣ್ಣ. ಯಾರಿಗೆ ಯಾಕನ್ನ ಪುಣ್ಯದ ಮಾತಾಡಬೇಕು? ನಿನ್ನ ಪುಣ್ಯ ಬಗ್ಗೆನೇ ಹೇಳ್ತಾ ಇದ್ವಿ. ಮೊದಲು ಆ ದೇವಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಂತೆ ಬಾ ಅಣ್ಣ. ತಂಗಿ, ನೀನು 100 ಕಾಲ ಸುಖವಾಗಿ ಬಾಳು. ಅಣ್ಣ, 1000 ಜನ್ಮ ಹುಟ್ಟಿ ಬಂದ್ರು ಈ ನನ್ನ ಅಣ್ಣನಿಗೆ ನನ್ನ ತಂಗಿಯಾಗಿ ಹುಟ್ಟಿ ಬರ್ಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. ಎಂತ ಪ್ರೀತಿ ಅಮ್ಮ ಈ ನಿನ್ನ ಅಣ್ಣನ ಮೇಲೆ. ಈ ಪ್ರೀತಿ ಬಡ ಶಿವಪ್ಪನ ಮನೆಯಲ್ಲಿ ಹೀಗಿರಲಿ ಎಂದು ಆ ಬಿಡಿಸಿದೇಶನಲ್ಲಿ ಬೇಡಿಕೊಳ್ತೇಮ್ಮ. ಅಪ್ಪ, ಅದೆಷ್ಟು ಪ್ರೀತಿ ಅಪ್ಪ ಈ ಅನಾಥನ ಮೇಲೆ. ಯಾವುದೋ ಗುಡಿಯ ಮೂಲೆಯಲ್ಲಿ ಬಿದ್ದ ನನಗೆ ಅನ್ಯಾಯವಾಗಿ ಜನ್ಮ ಕೊಟ್ಟ ದೇವರು ಅಪ್ಪ ನೀವು. ಈ ನಿಮ್ಮ ಋಣವನ್ನು 1000 ಸರಿ ಜನಿಸಿ ಬಂದರೂ ತೀರಿಸಲು ಸಾಲದಪ್ಪ. ರಮೇಶ, ಇನ್ನು ಮುಂದೆ ಈ ಮಾತನಾಡಿದರೆ ನನ್ನ ಮೇಲೆ ಆಣೆ ಆದೀತು. ಅಪ್ಪ, ಹೌದಪ್ಪ, ಆ ದೇವರ ಸಾಕ್ಷಿಯಾಗಿ ಹೇಳುತ್ತೇನಪ್ಪ, ನೀವು ನನ್ನ ಪಾಲಿನ ದೇವರಪ್ಪ. ರಕ್ತ ಸಂಬಂಧವಿಲ್ಲದ ಸತೀಶನನ್ನು ನಿನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡುತ್ತೀಯ. ಅಷ್ಟೇ ಏಕೆ, ನಿನ್ನ ಜೀವನವನ್ನು ತೇದೋನಿಗೆ ವಿದ್ಯಾದಾನ ಮಾಡಿದೆಯಪ್ಪ. ಅಪ್ಪ, ಅದು ನನ್ನ ಕರ್ತವ್ಯ. ನನ್ನ ತಮ್ಮ ಎಲ್ಲರ ನೋಡುವಂತೆ ದೊಡ್ಡ ಸಾಹೇಬ ಆಗಬೇಕು. ಅವನಿಗೆ ಎಷ್ಟೇ ಹಣ ಖರ್ಚಾದರೂ ಸರಿ, ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಅವನನ್ನು ಓದಿಸುತ್ತೇನೆ. ಹಾ,
ಮರ್ತೇ ಬಿಟ್ಟಿದ್ದೆ. ಹತ್ತಿ ಹಣ 10,000 ಬಂದಿದೆ. ಮೊದಲು ಆ ಸೊಕ್ಕಿನ ಶ್ರೀಮಂತ ಧರ್ಮಾಜನಿಗೆ ಕೊಟ್ಟು ನಮ್ಮ ಹೊಲದ ಆಸ್ತಿಪತ್ರವನ್ನು ಇಸುಕೊಂಡು ಬನ್ನಿಯಪ್ಪ. ತೆಗೆದುಕೊಳ್ಳಿ ಹಣವನ್ನು. ಹೌದಪ್ಪ ರಮೇಶ, ಈ ಹಣದಿಂದ ಆ ಶ್ರೀಮಂತರ ಸಾಲ ಮುಟ್ಟಿದರೆ ಸಾಕು. ಆ ದುಷ್ಟ ಶ್ರೀಮಂತರ ಸಹವಾಸ ಇನ್ನು ಮುಂದೆ ಯಾವತ್ತೂ ಮಾಡಬೇಕು. ಅಂಥವರ ಸಹವಾಸ ಮಾಡುವುದೆಂದರೆ ಪದರಲ್ಲಿ ಬೆಂಕಿ ಕಟ್ಟಿಕೊಂಡಂತಿತ್ತಪ್ಪ. ಹೌದಣ್ಣ, ದುಷ್ಟನ ಕಂಡು ದೂರ ಇರು ಅಂತ ಹೇಳಿದ್ದಾರೆ ಹಿರಿಯರು. ಅದರಂತೆ ಅವರಿಂದ ದೂರ ಇರೋದೇ ಒಳ್ಳೇದಣ್ಣ. ಆಯ್ತಮ್ಮ, ನಾನು ಬಯಸಿದ್ದು ಅದನ್ನೇ. ಆ ದುಷ್ಟ ಸೂಳೆ ಮಕ್ಕಳಿಂದ ಪಡಬಾರದ ಕಷ್ಟವನ್ನ ಪಟ್ಟಿದ್ದೇವೆ. ಅದರ ಪರಿಹಾರ ಇಂದು ಒದಗಿ ಬಂದಿದೆ. ಈ ಹಣ ಕೊಟ್ಟ ಮೇಲೆ ನೋಡು ಆ ಶ್ರೀಮಂತನ ಆಟವನ್ನ. ಪೋಸ್ಟ್ ಇಲ್ಲಿ ಶ್ವಾಪನ ಮನೆಯಿದ. ರಮೇಶ, ಯಾರದಪ್ಪ ಕಾಗದ ನೋಡು. ಅಪ್ಪ, ಇನ್ಯಾರ್ದಿರ್ತಪ್ಪ? ಸತೀಶನೇ ಬರ್ದಿರ್ತಾನೆ ಹಣ ಕಳಿಸ್ಕೊಡಿ ಅಂತ. ಇಲ್ಲಿ ಮನೆಯಲ್ಲಿ ಹಣದ ತೊಂದರೆ ಅವನಿಗೇನಪ್ಪ ಗೊತ್ತು? ತಂಗಿ, ಹಾಗಣ್ಣ ಬರದಮ್ಮ. ಅವನು ನನ್ನ ತಮ್ಮ. ಅವನು ಓದಿದರೆ ಅಷ್ಟೇ ಸಾಕು. ನೋಡಮ್ಮ ಏನು ಬರ್ದಿದ್ದಾನೆ ಅಂತ. ಪೂಜ್ಯ ತಂದೆಯವರಿಗೆ ಬೆಂಗಳೂರಿನಿಂದ ಸತೀಶ ಮಾಡುವ ನಮಸ್ಕಾರಗಳು. ನಾನಿಲ್ಲಿ ಚೆನ್ನಾಗಿದ್ದೇನೆ, ಪರೀಕ್ಷೆನೂ ಪಾಸ್ ಮಾಡಿದ್ದೇನೆ. ನನಗೆ ಅರ್ಜೆಂಟಾಗಿ 10,000 ಹಣ ಬೇಕಾಗಿದೆ, ಕಳಿಸ್ಕೊಡಿ. ಇಂತಿ ನಿಮ್ಮ ಮಗ ಸತೀಶ್. ಕೇಳಿದೇನಪ್ಪ, 10,000 ಅಂತ ಮತ್ತೆ? ಅಪ್ಪ, ಅದೇನೇ ಆಗಲಿ, ಶ್ರೀಮಂತರಿಗೆ ಕೈ ಮುಗಿದು ಕೇಳಿದರೆ ಆಯ್ತು. ಮೊದಲು ತಮ್ಮನಿಗೆ ಹಣ ಕಳಿಸೋಣ. ನಾನು ಹೋಗಿ ಪೋಸ್ಟ್ಮನ್ಗೆ ಭೇಟಿಯಾಗಿ ಬರುತ್ತೇನೆ. ಅಣ್ಣ ನಿಲ್ಲಣ್ಣ, ಇದೇನನ್ನ ಹೇಳ್ತಾ ಇದೆಯಾ? ಆ ಶ್ರೀಮಂತರು ಮೊದಲೇ ನಮ್ಮನ್ನು ಕಂಡ್ರೆ ಕೆಂಡ ಕಾರ್ತಾರೆ. ಅದರಲ್ಲಿ ಅವ್ರಿಗೆ ಹಣ ಕೊಡದೆ ಹೋದ್ರೆ ನಮ್ಮ ಹೊಲವನ್ನೇ ನುಂಗ ಹಾಕಿಬಿಡ್ತಾರಣ್ಣ ಅವರು. ಹೌದಪ್ಪ, ಆ ದುಷ್ಟ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಬಾಳುವುದೆಂದರೆ ಕೆಂಡ ಮಡಿಲಲ್ಲಿಟ್ಟುಕೊಂಡಂತೆ. ಮೊದಲು ಆ ಸಾಹುಕಾರನಿಗೆ ಹಣ ಕೊಟ್ಟ ಬರೋಣ. ಬೇಡಪ್ಪ, ಇಲ್ಲಿಯವರೆಗೆ ಕಲಿಸಿದ ವಿದ್ಯೆ ಹಾಳಾಗುತ್ತೆ. ಮೊದಲು ತಮ್ಮನಿಗೆ ಹಣ ಕಳಿಸೋದು ಒಳ್ಳೆಯದು. ಎಂತ ಹುಚ್ಚಪ್ಪ ಆ ನಿನ್ನ ತಮ್ಮನೆಂದರೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಆ ನಿನ್ನ ತಮ್ಮ. ಅವನು ನಿನಗೇನು ಮಾಡುವನು? ಅವನು ಕೇಳಿದ ಹಾಗೆ ಹಣ ಕೊಡ್ತಾ ಹೋದರೆ ಮುಂದೆ ನಿನ್ನ ಸ್ಥಿತಿ ಏನಪ್ಪ? ನಮಸ್ಕಾರ ಶಿವಪ್ಪನವ್ರಿಗೆ. ಏನ್ರಿ ಎಲ್ಲರೂ ಕೂಡಿ ಡೀಪ್ ಆಗಿ ವಿಚಾರ ಮಾಡಕತ್ತೀರಿ ಅಂತ ಕಾಣಿಸ್ತತಿ. ಏನು ಮಗಳ ಮದುವೆ ಅದು ಎಬ್ಸಿರೇನು? ಹಂಗೇನಿಲ್ಲ ಸೆಟ್ರಿ, ಅದೇ ನಿಮ್ಮ ಸಾಹುಕಾರ ಸಾಲದ ಬದಲು ವಿಚಾರ ಮಾಡ್ತಿದ್ದೀರಿ. ಹೌದಾ? ಭಾಳ ಬೇಷ್ ಆತು ನೋಡಿ. ನಾ ಬಂದದು ಅದಕ್ಕೆ ಬಂದನಿ. ನಮ್ಮ ಸಾಹುಕಾರ ಅದಾರಲ್ಲ, ನಿಮ್ಮ ಸಾಲದ ಬಗ್ಗೆ ವಿಚಾರ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರು. ಅದ ಏನು ನಮ್ಮ ಸಾಹುಕಾರ ಏನು 10,000 ರೂಪಾಯಿ ಕೊಟ್ಟಾರತ್ತ. ಅದಕ್ಕೆ 7,000 ಬಡ್ಡಿ ಆಗೈತಿ ಅಂತ, ಎಲ್ಲ ಸೇರಿ 17,000 ರೂಪಾಯಿ ಆಗೈತಿ ಅಂತ. ಏನು ಹಣ ಕೊಡ್ತೀರೋ, ಬರೆದು ಕೊಟ್ಟು ಹೊಲ ಬಿಟ್ಟು ಕೊಡ್ತೀರೋ ಶಿವಪ್ಪ? ಏನು ಸ್ವಲ್ಪ ವಿಚಾರ ಮಾಡ. ಸೆಟ್ರಿ, ಏನು ಹೇಳುತ್ತಿರುವಿರಿ ನೀವು? ನಾವು ತಂದದ್ದು ಕೇವಲ 10,000 ನಿಜ. ಆದರೆ ಪ್ರತಿ ತಿಂಗಳ ಬಡ್ಡಿ ಕೊಡ್ತಾ ಬಂದಿದ್ದೇವೆ. ನೀವು ನೋಡಿದರೆ 10,000ಕ್ಕೆ 17,000 ಎಂದು ಹೇಳ್ತಿರುವಿರಿ. ಶೆಟ್ರಿ, ಹಣದ ಬಡ್ಡಿ ಕೊಟ್ಟು ಇನ್ನೂ ತಿಂಗಳು ಸಾಗತಿಸಿಲ್ಲ. ಈಗ ಹಣ ಕೇಳಿದರೆ ಕೊಟ್ಟು ಬಿಡೋಣ ಅಂತ ತಿಳಿದಿದ್ದಾನ ಆ ನಿಮ್ಮ ಸಾಹುಕಾರ. ಅಯ್ಯೋ ತಮ್ಮ, ಹಿಂಗೆ ಮಾತಾಡ್ರಿ ಹೆಂಗೋ ತಮ್ಮ? ಅವ್ರು ನಮ್ಮ ಸಾಹುಕಾರ ದೊಡ್ಡ ಶ್ರೀಮಂತರು ತಮ್ಮ, ಶ್ರೀಮಂತರವ್ರು. ಅಂದರೆ ನಿಮ್ಮ ಮಾತು ಬಡವರೆಂದರೆ ಸುಲಿದು ತಿನ್ನೋ ದನ ಎಂದು ತಿಳಿದಿದ್ದಾರ ನಿಮ್ಮ ಶ್ರೀಮಂತ. ಲೇ ತಮ್ಮ, ಆ ಕ್ವಾಟ್ಲಿ ತಳಗಿಡ್ಲಿ, ಅಟ್ಯಾಕ್ ಸಿಟ್ಟಿಗೆ ಬರ್ತಿ ನೋಡು. ಕೊಡೋದಾದ್ರ ಕೊಡ್ತಾನಂತ ಹೇಳು, ಇಲ್ಲ ಅಂದ್ರೆ ಸರಳ ಬರೆದು ಕೊಟ್ಟು ನಿಮ್ಮ ಹೊಲ ಐತ್ಲ್ಯಾ ಬಿಟ್ಟು ಕೊಟ್ಟು ಸಹಿ ಮಾಡಿಬಿಡ. ಸೆಟ್ರಿ, ಏನಂತ ಮಾತನಾಡ್ತಿರುವಿರಿ? 10,000ಕ್ಕೆ 10 ಲಕ್ಷ ಕಿಮ್ಮತ್ತು ಬಾಳುವ ಹೊಲ ಬಿಟ್ಟು ಕೊಡುವುದೇ? ಸೆಟ್ರಿ, ನನಗೂ ಇಬ್ಬರು ಹುಲಿ ಅಂತ ಮಕ್ಕಳಿದ್ದಾರೆ ಸೆಟ್ರಿ. ಶೆಟ್ರಿ, ನಿಮ್ಮ ಜೊತೆ ಏನು ಮಾತು? ನಾವೇ ಬಂದು ಭೇಟಿ ಆಗುತ್ತೇವೆ ಆ ನಿಮ್ಮ ಸಾಹುಕಾರಿಗೆ. ಅಂದ್ರೆ ನಂದೇನು ಕಿಮ್ಮತ್ತ ಇಲ್ಲನ ನಾ ಬಂದದ್ದು? ಅಲ್ಲೇ ತಮ್ಮ ನೋಡು, ನಮ್ಮ ಸಾಹುಕಾರ ಹೇಳ್ಯಾರ 2ರಾಗ 1 ಮಾಡ್ಕೊಂಡ ಬಾ ಅಂತ ಹೇಳ್ಯಾರ ನೋಡ್ಲೇ ಶಿವಪ್ಪ. ಸೆಟ್ರಿ,
ಮಳೆ ಇಲ್ಲದ ಕಾರಣ ಬೆಳೆ ಕೈಕೊಟ್ಟು ನಮಗೂ ಸಹ ಹಣದ ತೊಂದರೆಯಾಗಿದೆ. ಅದರಲ್ಲಿ ಸಿಟಿಯಲ್ಲಿ ಓದುತ್ತಿರೋ ಮಗ ಹೀಗಾಗಿ ಅಂದ್ರ ನಮ್ಮ ಸಾವುಕಾರ ಸಾಲದಕ್ಕಿಂತ ನಿಮ್ಮ ಮಗನ ಓದನ ಹೆಚ್ಚಾತಲ್ಲ ಶಿವಪ್ಪ. ಶೆಟ್ಟಿ, ನಮ್ಮ ಮನೆಯ ವಿಷಯ ನಿನಗೇಕೆ? ಆಗಲೇ ಹೇಳಿದ್ದೀವಲ್ಲ, ನಾವೇ ಬಂದು ಭೇಟಿಯಾಗುತ್ತೇವೆ ಅಂತ. ಅಣ್ಣ, ಕತ್ತೆಗೆ ಲತ್ತೆ ಪೆಟ್ಟು ಅನ್ನೋ ಹಾಗೆ ಇಂಥವ್ರಿಗೆ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಗೊತ್ತಾಗೋದಿಲ್ಲಣ್ಣ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮಂತ ಬಡವರ ತೊಂದರೆ ಇಂಥವ್ರಿಗೆ ಹೇಗನ್ನ ಗೊತ್ತಾಗ್ಬೇಕು? ಏ ತಂಗಿ, ನೋಡಾಕ ಚೋಟು ಉದ್ದಿಲ್ಲ, ನನಗ ಕತ್ತೆ ಅಂತಿ. ಏ ಶಿವಪ್ಪ, ನಿನ್ನ ಮನೆಗೆ ನಾ ಏನು ಭಿಕ್ಷಾ ಬೇಡಕ ಬಂದಿಲ್ಲೋ, ನಮ್ಮ ಸಾವುಕಾರ ಕೊಟ್ಟು ಸಾಲ ಕೇಳಕ ಬಂದನಿ. ಅಲ್ಲೇ ನಾವು ಕೊಟ್ಟು ಸಾಲ ಕೇಳಕ ಬಂದ್ರೆ ಬಾಯಿಗೆ ಬಂದಂಗ ಮಾತಾಡ್ತಾರೆ ನಿನ್ನ ಮಕ್ಕಳು. ಅದೆಷ್ಟು ಸೊಕ್ಕಿರ್ಬೇಕಲ್ಲ ನಿನ್ನ ಮಕ್ಕಳಿಗೆ? ಸೊಕ್ಕು ಬರಲು ಯಾವ ಶ್ರೀಮಂತರ ಕೈ ಕೆಳಗೆ ಬೀಸುವ ನಾಯಿಗಳನ್ನ ತಿಂದಿಲ್ಲ. ಶ್ರಮ ಪಟ್ಟು ದುಡಿಯುತ್ತೇವೆ, ಈ ಭೂಮಿ ತಾಯಿ ಮಕ್ಕಳಾಗಿ ಊಟ ಮಾಡುತ್ತೇವೆ. ಅಂದ್ರ ನೀ ನಾಯಿ ಅಂತಿ, ನಿಮ್ಮ ತಂಗಿ ಕತ್ತಿ ಅಂತಾಳ. ಅಂದ್ರೆ ನಾವೇನು ಆ ಶ್ರೀಮಂತರ ಮನೆ ನಾಯಿ ಅಂತ ತಿಳಿದೇನು? ಅರ್ಥ ಆತಿಲ್ಲ ಅದ ನೀವು. ನೋಡ್ ಹೆಂಗ್ ಮಾತಾಡ್ತಾಳಿಕೆ. ಲೇ ತಮ್ಮ, ನನಗೆ ಇಷ್ಟ ಅವಮಾನ ಮಾಡಿದ್ಯಲ್ಲ, ಇಷ್ಟ ಅವಮಾನ ಮಾಡಿದೆ ಅಂದ್ರ, ಈ ಶೆಟ್ಟಿ ಮನಸ್ಸು ಮಾಡಿದಂದ್ರ ಆ ಶಿವ ಮೂರನೇ ಕಣ್ಣು ತೆಗದಂಗ. ಇನ್ನು ಮುಂದೆ ನೋಡು ನಾಟಕನ. ಸೆಟ್ರಿ, ಹಾಗೆ ತಿಳಿಯಬೇಡಿ. ಏನೋ ಸಣ್ಣ ಮಕ್ಕಳು ಬಾಯಿ ತೆಪ್ಪೆಂದಿದ್ದಾವೆ ಅಷ್ಟೇ. ಸಣ್ಣ ಮಕ್ಕಳ ಅಲ್ಲ, ಲಾಲಿ ಹಾಡು ಮಕ್ಕಳು ಲವ್ ಅನ್ನು ಇವತ್ತಿನ ಕಾಲದಾಗ ಇವ್ರು ಸಣ್ಣವ್ರ ಇವ್ರ. ಲೇ ತಮ್ಮ, ಇವತ್ತ ನನಗ ಇಲ್ಲಿ ಅವಮಾನ ಆಗೈತೆ ಅಂದ್ರೆ ನಾನು ನಿಂದ್ರಂಗಿಲ್ಲ ನೋಡು. ಹೋಗು ಶೆಟ್ಟಿ, ಹೋಗು. ನಿನ್ನಂತ ಗೊಡ್ಡು ಬೆದರಿಕೆಗೆ ಹೆದರುವ ಗಂಡು ನಾನಲ್ಲ. ಅದೇನು ಹೇಳುತ್ತೀಯೋ ಹೇಳು, ನಾನು ನೋಡೇ ಬಿಡುತ್ತೇನೆ. ಲೇ ತಮ್ಮ, ಈ ಶೆಟ್ಟಿ ಮಲ್ಲಪ್ಪ ಶೆಟ್ಟಿ ಅಂದ್ರೆ ಹಗರ್ ಮಲ್ಲಪ್ಪ ಶೆಟ್ಟಿ ಅಲ್ಲ. ಹಿಂದಕ್ಕ ಕಿತ್ತೂರ ಹಾಳು ಮಾಡಿದ ಮಲ್ಲಪ್ಪ ಶೆಟ್ಟಿ ಬೇರೆ ಅಲ್ಲ, ಈ ಮಲ್ಲಪ್ಪ ಶೆಟ್ಟಿ ಬೇರೆ ಅಲ್ಲ. ಈ ಮಲ್ಲಪ್ಪ ಶೆಟ್ಟಿನ ಎದುರು ಹಾಕಿಕೊಂಡ್ರ ನಿಮ್ಮ ಬುಡಕ್ ನೀವು ಬೆಂಕಿ ಹಚ್ಕೊಂಡಂಗ ಆಕೈತಿ ನೋಡು. ಬರ್ತನ ತಮ್ಮ. ರಮೇಶ, ನೀನು ತಪ್ಪು ಮಾಡಿದೆಯಪ್ಪ. ಹಾಗೆಲ್ಲ ಮಾತನಾಡಬಾರದಿತ್ತು. ಇನ್ನು ಮುಂದೆ ಏನು ಕಾದಿದೆಯೋ ಏನೋ. ನಡೆಯಿರಿ, ಹೋಗೋಣ. ಅಪ್ಪ, ಇಂಥದಕ್ಕೆಲ್ಲ ಹೆದರಿದರೆ ಊರು ಬಿಟ್ಟು ಹೋಗಬೇಕಾಗುತ್ತದೆ. ಹೆದರಬೇಡಪ್ಪ, ನಾನಿದ್ದೇನೆ, ಹೆದರಬೇಡ. ಅಪ್ಪ ನಡ್ರಣ್ಣ, ಊಟಕ್ಕೆ ಬಡಿಸ್ತೀನಿ, ಊಟ ಮಾಡೋರಂತೆ. ಇವನಂತ ದಂಡ್ಯಾರಿಲ್ಲಿ, ಇವನಂತ ದಂಡ್ಯಾರಿಲ್ಲಿ, ತಂದಾನ ತಂದಾನ ಈ ಅಂತ ತಂದಾನ, ಚಂದಾನ ಚಂದಾನ ಈ ಅಂತ ಚಂದಾನ. ಬಾಬಾರ ಹೇಳೋ ನನ್ನವನಂತ ದಂಡ್ಯಾರಿಲ್ಲಿ, ಈಗಿದ್ದೂರಲ್ಲಿ ನೂರೆಂಟು ದಂಡ್ಯಾರಿಲ್ಲಿ, ತಂದಾನ ತಂದಾನ ಈ ಅಂತ ತಂದಾನ, ಚಂದಾನ ಚಂದಾನ ಈ ಅಂತ ಚಂದಾನ. ಬಾಬಾರು ಹೇಳೋ ನನ್ನ ರಾಜ್ಕುಮಾರ, ನನ್ನ ರಾಜ್ಕುಮಾರ. ಹತ್ತೂರಲ್ಲಿ ಇವನಂತ ದಂಡ್ಯಾರಿಲ್ಲಿ, ಈಗಿದ್ದೂರಲ್ಲಿ ನೂರೆಂಟು ದಂಡ್ಯಾಕಿಲ್ಲಿ. ಭಾರತಕ ದಿನ ತತ್ತಿ ತೋಟಕ ತಾರದಕ ದಿನ ತೋ, ಭಾರತಕ ದಿನ ತತ್ತಿ ತೋಟಕ ತಾರದಕ ದಿನ ತೋ, ತಕ ತೋಟಕ ತರಿಗಿಟ ತೋಟಕ ತರಿಗಿಟ ಗಿಟ ತಕ ತೋ, ತರಿಗಿಟ ಗಿಟ 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 ತೋಟಕ ತರಿಗಿಟ ಗಿಟ ಗಿಟ ತೋ, ಭಾರತಕ ದಿನ ತತ್ತಿ ತೋಟಕ ತಾರದಕ ದಿನ ತೋ, ಭಾರತಕ ದಿನ ತತ್ತಿ ತೋಟಕ ತಾರದಕ ದಿನ ತೋ, ತಕ ತೋಟಕ ತರಿಗಿಟ ತೋಟಕ ತರಿಗಿಟ ಗಿಟ ಗಿಟ ತೋ, ತಕ ತೋಟಕ ತರಿಗಿಟ ತೋಟಕ ತರಿಗಿಟ ಗಿಟ ಗಿಟ ತೋ. ಹತ್ತೂರಲ್ಲಿ ಇವನಂತ ದಂಡ್ಯಾರಿಲ್ಲಿ, ಇವನಿದ್ದೂರಲ್ಲಿ ನೂರೆಂಟು ದಂಡ್ಯಾಕಿಲ್ಲಿ. ತಂದಾನ ತಂದಾನ ಈ ಅಂತ ತಂದಾನ, ಚಂದಾನ ಚಂದಾನ ಈ ಅಂತ ಚಂದಾನ. ಬಾಬಾರ ಹೇಳೋ ನನ್ನ ರಾಜ್ಕುಮಾರ, ನನ್ನ ರಾಜ್ಕುಮಾರ. ಹತ್ತೂರಲ್ಲಿ ಇವನಂತ ಗಂಡ್ಯಾರಿಲ್ಲಿ,
ನಾನು ಚತುರ್ದಶಕ ಭುವನ ಭಯಂಕರಾದ ಲಂಕೇಶ್ವರ ದಶಕಂಠ ರಾವಣ. ಸರ್ವತ್ರ ಸರ್ವ ಸ್ವತಂತ್ರರಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡುಬಲ್ಲ ಮಂಡಲ ನಾಯಕನಾದ ದಂಡು ದಾಳಿಗಳಿಗೆ ಮಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ದೈವ ದೈವ ಎಂಬ ಬಿರುಗಾಳಿಗೆ ಸಿಲುಕಿ ತೂರಾಡಿದ ಗಾಳಿ ಪಡೆದಂತಾಗಿದೆ ಆ ಬಡ ಶಿವಪ್ಪನ ಬಾಳು. ಬಡತನದ ಬೇಗುದಿಯಲ್ಲಿ ಬೆಳೆದು ಬಂದ ಬಂಗಾರದ ಜಿಂಕೆ ಆ ಬಡ ಶಿವಪ್ಪನ ಮಗಳು ಸವಿತಾ. ಅರಳಿದ ಗುಲಾಬಿನ್ನು ನೋಡಿದಾಗಿಂದಲೇ ಚುಮ್ಮಿದೆ ನನ್ನೆದೆಯಲ್ಲಿ ಪ್ರೇಮ ಕಾಮದ ಕಿಡಿಗಳು. ಸವಿತಾ, ನೀನು ಈ ಶ್ರೀಮಂತ ಧನರಾಜನಿಗೆ ಒಲಿದು ಬಂದರೆ ಬಂಗಾರವಾಗುವುದು ನಿನ್ನ ಬಾಳು. ಒಂದು ವೇಳೆ ನನಗೆ ಎದುರಾಗಿ ನಿಂತರೆ ಬರೆದ ನಿನ್ನ ಹಣೆಯ ಬರದಲ್ಲಿ ನಾನು ಕಿಡಿಯಾಗಿ ಕಾಡದಿದ್ದರೆ ನಾ ಪೇರು ಶ್ರೀಮಂತ ಧನರಾಜನೇ ಕಾದು. दुनिया तेजी से जा रही है, जिंदगी रक्षा कट रही है. मैं अपने मतलब तक पहुंचना चाहता हूं. मैं खून बहाने के लिए तैयार हूं. क्या मैं पैदा हुआ था इस हिंदुस्तान देश में. मेरा नाम धनराज होना चाहिए. मेरी दोस्ती लायक कोई यार नहीं. मेरे दुश्मन ऐसे जल सकी तलवार नहीं. ಬಂದಿರೇನ್ರಿ ಎಲ್ಲಾರು ಅನ್ನಗಳು? ಮಾಮಗಳು ಬಂದಿರೇನು? ಬಂದೀರಾ? ಪೋಸ್ ಕಟ್ಟನೋ ಹುಡುಗ ಪೋಸ್ ಕಟ್ಟನೋ, ಪೋಸ್ ಕಟ್ಟನೋ ಬೋರ್ಡ್ ನಂಬರ್ ಕೇಳನೋ, ಪೋಸ್ ಕಟ್ಟನೋ ಹುಡುಗ ಪೋಸ್ ಕಟ್ಟನೋ, ಪೋಸ್ ಕಟ್ಟನೋ ಬೋರ್ಡ್ ನಂಬರ್ ಕೇಳನೋ. ನಮ್ಮ ನರ್ಕ ಹುಡುಗ, ನಮ್ಮ ನರ್ಕ ಹುಡುಗ, ನಮ್ಮ ನರ್ಕ ಹುಡುಗ ಕಾಲಾಗೊಂದ ದಾರ ಕಟ್ಟೆ, ನಮ್ಮ ನರ್ಕ ಹುಡುಗ ಕಾಲಾಗೊಂದ ದಾರ ಕಟ್ಟೆನೋ. ಪೋಸ್ ಕಟ್ಟನೋ ಬೋರ್ಡ್ ನಂಬರ್ ಕೇಳನೋ, ಪೋಸ್ ಕಟ್ಟನೋ ಬೋರ್ಡ್ ನಂಬರ್ ಕೇಳನೋ. ನಮ್ಮ ಅತ್ತಿ ಮಗ, ನಮ್ಮ ಅತ್ತಿ ಮಗ, ನಮ್ಮ ಅತ್ತಿ ಮಗ ನಂಗ ವಿಡಿಯೋ ಕಾಲ್ ಮಾಡ್ತಾನ, ನಮ್ಮ ಅತ್ತಿ ಮಗ ನಂಗ ವಿಡಿಯೋ ಕಾಲ್ ಮಾಡ್ತಾನ. ಹೂ ಬೇಕೇನ್ರಿ? ಹೂ, ಮಲ್ಲಿಗೆ ಹೂ, ಅಬಾಲಿ ಹೂ, ಚೆಂಡು ಯಾರು ಬೇಕು ಪಟ ಪಟ ಬರ್ರಿ, ಸಟ ಸಟ ಕೊಡ್ತೀನಿ. ಯಾಕಂದ್ರೆ ಬದಾಮಿಂದ ಫ್ರೆಶ್ ಆಗಿ ತಗೊಂಬಂದಿನಿ. ಹೋಗೋ ನಾನು ಇಷ್ಟು ನರ ಹಾಡ್ಕೊಂಡ್ರಿ ಯಾವ ಹುಡುಗಿಯರು ಓನೋನ್ ಅವಳು ಏನೋ ಇಟ್ಕೊಂಡವ್ರು ಅದಾರ ಇಲ್ಲ ಈ ಊರಾಗ ಅಂತೀನಿ. ಹೋಗ್ಲಿ ಬಿಡಿ, ಯಾರು ಇಟ್ಕೊಂಡವ್ರು ಇಲ್ಲ ಅನ್ಸುತ್ತ. ನನ್ನ ಪುಟ್ಟ ನೋಡಿದ್ರೆ ಹಂಗ ಉಳ್ದವು. ನೋಡೋಣ ಈಚಿಕೆ ಅದ ಅಮ್ಮ ಬರಕತೈತಿ. ಬರ್ಲಿ ಬರ್ಲಿ ಬರ್ಲಿ. ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ, ನನ್ನ ಮಾಂತ ಕರದಾಳ ಮಳ್ಳಿ. ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ, ನನ್ನ ಮಾಂತ ಕರದಾಳ ಮಳ್ಳಿ. ಊರ ಹುಡುಗಿದರು ಮನಸ್ಸಿಗಲಾರದು, ನೈವ ಬಂದವೋ ಬೆಕ್ಕುಮ ಬಂದವೋ, ಕುಕು ಯಾವ ಕೋಳಿ. ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ, ನನ್ನ ಮಾಂತ ಕರದಾಳ ಮಳ್ಳಿ. ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ, ನನ್ನ ಮಾಂತ ಕರದಾಳ ಮಳ್ಳಿ. ಗಂಗಾದವ್ನಾಗ ಮಸ್ತ ಕಾಂತ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ನಂಗದವ್ನ ಮಸ್ತ
ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾಚನ ಮರಿ ತಿನ್ನಕ ಕರೆದರ ವಾಚನ್ಯ ಚಾಚನ ಮರಿ ತಿನ್ನಕ ಕರೆದರ ವಾಚನ್ಯ ನೀ ಬಂದಿ ಅಂತ ಬೋಡಿ ಬಂದೆ ಲಾವಣ್ಯ ಲಾವಣ್ಯ ಹಂಗಲ್ಲಿಲ್ಲ ನಾ ಎಬ್ಬಿಸ್ತೀನಿ ಕೇಳಿಲ್ಲ ಯಾದಿ ಮೇಲೆ ಶಾದಿ ತೊಡಗಿಲೆ ಮಾಡ್ಯಾರ ಮದ್ವಿ ಯಾದಿ ಮೇಲೆ ಶಾದಿ ತೊಡಗಿಲೆ ಮಾಡ್ಯಾರ ಮದ್ವಿ ಎಳಗಾಲ ಇಟ್ಟ ಹೋದಿ ನನ್ನ ದಿನಾಲ ಹೆಂಡಿಯ ಕೂಡ ಹೋಗ ಗಾಡಿಯ ಮೇಲ ಎಳಗಾಲ ಇಟ್ಟ ಹೋದಿ ನನ್ನ ದಿನಾಲ ಹೆಂಡಿಯ ಕೂಡ ಹೋಗ ಗಾಡಿಯ ಮೇಲ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಕಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಕಾಟ ಕಲಿಸಿರಿ ಪ್ರೀತಿ ಪಾಠ ನಿಮ್ಮವ ಮಡಿಚಳ ನಂಗ ಮಾಟ ಕಲಿಸಿರಿ ಪ್ರೀತಿ ಪಾಠ ನಿಮ್ಮವ ಮಡಿಚಳ ನಂಗ ಮಾಟ ಸಾಕಾತ್ ನೋಡ್ರಿ ಬಿಸಿಲಾಗ ಕಮ್ಮಗ ಮನ್ಯಾಗ ಮಕ್ಕೊಂದೀನಿ ನಾವು ನಮ್ಮ ಮನ್ಯಾಗ ಐತ್ರಲ್ಲ ಹೋಗ ಎಣ್ಣೆ ಮಾರ್ಕೊಂಡು ಹೋಗು ಬಾವ ಅಂತೇಳಿ ಹೊರಗೆ ಹಾಕಿಬಿಟ್ಟು ದೊಡ್ಡ ಬಿಸಿಲಾಗ ಮನಿದ್ದೀರಿ ಹಾಕಿತ್ ಇರುವಾಗ್ಲಕ್ಕ ಮನಿಂತ್ರ ಹೊಸರಾರ ಮನೆಗೆ ಬಾಂಡಿ ಕೂತಿಳಪ್ಪ ಸೋಭವಕ್ಕ ಏ ಸಾಹೇಬ ನನಗಟ್ಟು ಎಣ್ಣೆ ಕೊಟ್ಟು ಹೋಗು ಅಂದ್ಲ ಆ ತೊಳಕ ತಗೋ ಅಂದ್ರೆ ದೊಳಕಿನ ಎಟ್ಟು ಕೊಡ್ಲಿ ಅಂತ ಕೇಳ್ಯಾರ 5 ರೂಪಾಯಿ ಎಣ್ಣೆ ಕೊಡತಾಡ್ರಿ ಬಾಳೇರೆ ಹೆಂಗೆ ಮಾಡಿದ್ರಿ ಈ ಜೀವನ ಅಕ್ಕ 5 ರೂಪಾಯಿ ಎಣ್ಣೆ ತೊಗೊಂಡು ಎದಕ್ಕೆ ಹಚ್ತೀವ ಅಂತ ನಾ ಕೇಳ ದೀಪ ಹಚ್ಚಾಕತಾಡ್ರಿ ಅಲ್ಲಕ್ಕ ದೀಪ ಹಚ್ಚುದಾತು ಮನಿಗೆ ಏನು ತಿತ್ತಿ ಅಂತ ಕೇಳಾನ ಸಣ್ಣ ಫ್ಲವರ್ ತಿತ್ತಾರತ್ರ ಅವ್ರು ದೌಳಕ್ಕಿ ಸಣ್ಣ ಫ್ಲವರ್ ತಿಂದ ದಮ್ ಫ್ಲವರ್ ಆಗ್ಯಾಡ್ರಿ ಸಣ್ಣ ಫ್ಲವರ್ ತಿತ್ತಾಳತ್ತ ದಮ್ ಫ್ಲವರ್ ಆಗಿ ಕೂತಾಳ ಹೋಗಾಗ ಬರಾಗ ಅದೇ ಜಾಗ ಸಿಗ್ದಿರಂಗಿಲ್ಲ ಆದ್ರೆ ನಾವು ಎಣ್ಣೆ ಮಾರಕ್ಕೆ ಬಂದಿದ್ದು ಇನ್ನು ಎಣ್ಣೆ ಮಾರ್ಕೊಂಡು ಹೋಗೊಂಡ್ರಲ್ಲ ಎಣ್ಣೆ ಬೇಕನ್ರಿ ಎಣ್ಣೆ ಒಳ್ಳೆ ಕುಸುಬಿ ಎಣ್ಣೆ ಪ್ಯೂರ್ ಶೇಂಗಾ ಎಣ್ಣೆ ಕಾಶ್ಮೀರ್ ಕೊಬ್ಬರಿ ಎಣ್ಣೆ ನನ್ನ ತೆಗೈತ್ರಿ ಛೇ 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 ಸಾಕಾಗಿ ಹೋಗೈತೆ ನೋಡ್ರಿ ಬಿಸಿಲಾಗ ಅಲ್ಲ ನನ್ನ ಡೇಬ್ಯಾಗ ಎಣ್ಣೆ ಹೆಂಗೈತಿ ಹಂಗೈತಿ ಇದನ್ನು ತೆಗೆದು ಯಾರಿಗಾರ ಕೊಡ್ಬೇಕಂದ್ರೆ ಯಾವ ಒಂದು ಗಿರಾಕಿನ ಇಲ್ರಿ ಅಲ್ಲಲ್ಲ ಇಲ್ಲೇ ಒಂದು ಗಿರಾಕಿನ ತತ್ಲೆ ಇಕ್ಕಿನ ಕೇಳಿ ನೋಡಿದ್ರ ಆತಾಡ್ರಿ ಅಕ್ಕಾರ ಮಾಡ್ತೀವ್ರಿ ಅಕ್ಕಾರ ನಮಸ್ಕಾರನ ನಿಮಗೆ ಚಂದಾಗ ಮಾತಾಡಕ್ ಬರೋದಿಲ್ಲೇನ್ರಿ ಮಾಡ್ತೀನಂತ ಹೇಳಿ ಅಲ್ಲೊಂದಿಟ್ಟು ಗ್ಯಾಪ್ ಕೊಟ್ಟು ಮತ್ ನಮಸ್ಕಾರ ಅಂತ್ರಿ ಯಾಕ ನಿಮ್ದು ಚಂತಕ ಹೊಳ್ಳಾಡ್ದಿಲ್ಲೇನು ನಾಲಿಗಿ ನಮ್ದೆಲ್ಲ ಸರಿಯಾಗಿ ಹೊಳ್ಳಾಡ್ತೈತ್ರಿ ಆದ್ರ ದೇವ್ರ ದೊಡ್ಡ ಬಾಯಿಗೆ ಸಣ್ಣ ನಲಿಗೆ ಕೊಟ್ಟಾನ್ರಿ ಅದಕ್ಕೆ ಸ್ವಲ್ಪ ತ್ರಾಸ ಆಗತ್ ನೋಡ್ರಿ ಅಂದಂಗ ಬಾಯವ್ರ ನೀವು ಇನ್ನೂ ಕನ್ಯಾ ಇದ್ದಂಗೆ ಕಾಣ್ತೀರಲ್ಲ ಯಾಕ ಹೆಂಗೈತೆ ಮೈಗೆ ಹೌದು ಅದಲ್ಲೇ ಇರ್ಲಿ ನಾ ಕನ್ಯೆ ಅನ್ನೋದು ನಿನಗೆ ಹೆಂಗ್ ಗೊತ್ತಾತು ಸಿಟ್ಟಿಗೆ ಬರಬೇಡ್ರಿ ಬಾಯವ್ರ ಕಾಲಿರು ಕೊಳ್ಳ ನೋಡಿ ಹಣ್ಣಿಡ್ರಿ ಹಂಗನ ಹೌದಲ್ಲೇ ಮಗನ ವೈರ್ ಸಿಕ್ಕೈತೆ ಅಂತೇಳಿ ಫಿಟ್ಟಿಂಗ್ ಮಾಡಿ ಸ್ವಿಚ್ ಕೊಡೋ ಕಣ್ಣಾಕತಿ ಫಿಟ್ಟಿಂಗ್ ಅಟ್ಟ ಯಾಕ್ರಿ ನಿಮ್ಮ ಪಳಿಗೆ ನನ್ನ ಮಳಿ ಬಡದ ನಿಮ್ಮ ಫ್ಯೂಸ್ ಕಪ್ಪಿಗೆ ನನ್ನ ಕರೆಂಟ್ ಕೊಟ್ಟ ಕತ್ತಲಾದ ನಿನ್ನ ಮನೆಗೆ ಬೆಳಕ ಕೊಡ್ಬೇಕತ್ ಮಾಡೀನಿ ಹುಡುಗಿ ಬೆಳಕ ಕೊಡ್ಬೇಕತ್ ಮಾಡೀನಿ ಹೆಂಗದಾರ ನೋಡ್ರಿ ಮನ ನಂಬಿದ್ರು ಜನ ನಂಬಾರ್ದಂತ ಅಂದಂಗ ಫಸ್ಟ್ ಮೇಡಮ್ ಅಂತಾರ ನಮಸ್ಕಾರ ಅಂತಾರ ಈ ಹುಡುಗಿ ಗಿಡ್ಗಿ ಅಂತ ಮಾತಾಡಕತ್ತೀಯಲ್ಲ ಲೇ ನಿನಗೇನು ಹುಡುಗಿ ಅನ್ಲಾರ್ದೇನು ಹುಡುಗ ಅನ್ಬೇಕನ ಅದು ಹೋಗ್ಬಿಡಿ ಅಂದಂಗ ನಿಮ್ಮ ಪರಿಚಯ ಏನು ಹೇಳಲಿಲ್ರಲ್ಲ ನನ್ನ ಪರಿಚಯ ತಗೊಂಡು ನೀ ಏನ ಮಾಡ್ತೀನಿ ನಿಂದ ಯಾವ ಊರ ಅಂತ ಹೇಳ ನಂದು ಕೇಳಿದೆ ನಾನು ನೋಡು ನನ್ನ ಹೆಸರು ಕವಿ ಅಂತ ಪಕ್ಕದ ಹಳ್ಳಿಯಿಂದ ಬಂದನಿ ಪ್ಯೂವರ್ ಎಣ್ಣೆ ವ್ಯಾಪಾರಸ್ಥ ಮ್ಯಾಗಿನ ಓಣಿಗೆ ಸುತ್ತಾಡಿ ಕೆಳಗಿನ ಓಣಿಗೆ ಬಂದನಿ ತಗೋತೇನ ನನ್ನ ಎಣ್ಣೆ ಒಂದು ಸಲ ಮಾಡಿ ನೋಡು ನನ್ನ ಎಣ್ಣೆ ವ್ಯಾಪಾರ ತಿಂದ ಮ್ಯಾಗ ಹೆಂಗೈತಿ ಅಂತ ನನ್ನ ಹೆಸರು ಮಾಲ ಅಂತಂದು ಇದ ಊರಾಗ ಹೂ ಮಾರ್ಕೊಂತದೀನಿ ಮತ್ತೆ ನಿನ್ನ ಎಣ್ಣೆ ರೇಟು ಕೊಡಮ್ಮ ನಂದ ಏನಿದ್ರು ಹೆಂಗಸ್ರ ಮೇಲೆ ವ್ಯಾಪಾರ ಎಣ್ಣಿದ ಮಲ
ನಿನಗೆ ಏನು ಬೇಕಾರ ಅಟ್ ಹೆಚ್ಚ ಅಟ್ ಕಡಿಮೆ ಎತ್ತಿ ಸುರಿದು ಬಿಡ್ತನು ಮಾಡೋನು ಎಣ್ಣೆ ವ್ಯಾಪಾರ. ಕವಿ ನಿಂದು ಎಣ್ಣೆ ನನಗೆ ಬೇಕಾಗಿತ್ತು, ಹೆಂಗೈತಿ ನಾನು ನೋಡ್ತೀನಿ ಮತ್ತೆ. ಯಾರಿಗೆ ಬೇಡ ನನ್ನ ಎಣ್ಣೆ, ಯಾರಿಗೆ ಬೇಡ ನನ್ನ ಎಣ್ಣೆ. ಎಲ್ಲರಿಗೆ ಬೇಕು ನಿಂದು. ತಗಿ ನಿನ್ನ ಕಿಟ್ಲಿ ಹಾಕದನು ನನ್ನ ಎಣ್ಣೆ. ನಾ ತಂದಿಲ್ಲ ಡಬ್ಬಿ, ಇಲ್ಲ ನಮ್ಮ ಮನಿ ಕಡೆ ಬಾ, ಇಲ್ಲ ನಿಂದ ಇದ್ರದ್ರಾಗ ಹಾಕಿ ಕೊಡು ಸ್ವಲ್ಪ. ನನ್ನತೆಗೆ ಅಂತಾವ ಏನು ಇಟ್ಟಿರುದಿಲ್ಲ ನಾ. ಎಂತಾವ್ ಇಟ್ಟು ಸೇರ್ ಮಾಪ್ ಹಿಡ್ಕೊಂಡು ನೋಟ ಮಾಪ್ ತಕ ಇದ ಒಂದೇ ಡಬ್ಬೆ ತುಂಬ್ಕೊಂಡು ವ್ಯಾಪಾರ ಮಾಡವನ. ಮಲ ನಿನಗೆ ಏನು ಬೇಕಾರ ಅಟ್ ಹೆಚ್ಚ ಅಟ್ ಕಡಿಮೆ ಹಾಕಿ ಅಲ್ಲೇ ನಿಮ್ಮ ಮನೆಗೆ ಬಂದು ಹಾಕ್ತನಾಳೆ. ಸಾಟ ಅಂದ್ರೇನು ಪುಟ್ಟಿ ಕೆಳಗಿಂದೇನು? ಸಾಟ ಅಂದ್ರೆ ಅದನ್ನ ಬುಟ್ಟಿಕ್ಕಿಂತ ಮುಕ್ಕಿ ನಿಂದ ಅದ. ಇಲ್ಲೇ ಮಗನ ಸಾಟಕ್ಕಿಂತ ಮತ್ ನನಗ ಕೈ ಹಚ್ಚಿದೆ ಮಗನ. ನೋಡು ಜರ ನಮ್ಮ ಅಪ್ಪ ಗೊತ್ತಾತಂದ್ರ ನಿನ್ನ ಡಬ್ಬಿ ಕಸ್ಕೊಂಡು ಊರ್ ಬಿಟ್ಟ ಓಡಿಸ್ತಾನ. ಈ ಊರು ಬಿಟ್ಟು ಹೋಗ್ಬೇಕಾದ್ರೆ ಜೋಡಿ ಮಾಡ್ಕೊಂಡು ಬರ್ತನಂತೇಳಿ ಕುಮ್ಕಾಲಿ ರಮೇಶ್ಗೆ ಬಟ್ಟಿ ಅಂಗಡಿ ರಜಾಕಿಗೆ ಮಾತು ಕೊಟ್ಟು ಬಂದನಿ. ಅದೇ ಅಂತ ಶೂರು ನಿಮ್ಮ ಅಪ್ಪ ಬರ್ಲಿ ಅವನ ಏನಕತ್ತೆ ನೋಡೇ ಬಿಡ್ ಹೊಡಕೊಂಡು ಹೋಗೋದಂದ್ರೆ ಬಿಡಂಗಿಲ್ಲ. ಫುಲ್ ಶಕ್ತಿನ ಐತಿ. ಶೂರ್ ಅಷ್ಟೇ ಅಲ್ಲ, ಇಡೀ ಊರಿಗೆ ಬೆಂಕಿ ಹಚ್ಚಿ ಮುಂದಿನ ಊರಿಗೆ ನೀರ್ ತಗೊಂಬರ್ತಾನ. ನಮ್ಮನೆಗೆ ಏನ ನಡೆದ್ರು ಅವಂದ ಕಾರ್ಬಾರ ನಡಿತೈತಿ ನಮ್ಮ ಮನ್ಯಾಗ. ನೀವು ಅಂದ್ರೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೆ ನಾ ನಡಿ ನಮ್ಮ ಬೀರಪ್ಪನ ಜಾತ್ರೆಗೆ ನಿನ್ನ ಕೂಡ ಹೊರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಗಾನ ಆಡ್ಸು ಎಣ್ಣೆ ಕವಿಲಲ್ಲ ಅಂತ ತಿಳಿ. ಅಲ್ಲ ನನ್ನ ಮದುವೆ ಆಗಕ್ಕೆ ನಿನ್ನ ಹತ್ರಕ್ಕೆ ಏನೈತೆ ಅಂತ ಆಗ್ಬೇಕು. ನಮ್ಮ ಮದುವೆ ಏನೈತಿ ಅಂತ ಕೇಳ್ತೀಯ? ಏನೈತಿ ಏನೈತಿ ಅಂತ ಕೇಳ್ತೀನಿ. 3 ತಿಂಗಳದಾಗ ಮುಂದೆ ತಂದು ಮುಗುಲು ಚಂದ್ರನ್ ತೋರಿಸಿ ನಿನ್ನ ಮಮ್ಮಿ ಮಾಡ್ತೀನಿ. ಇನ್ನ ಏನು ಬೇಕ ನನ್ನ ರಾಣಿ? ಗೋರಿಲ್ಲ ಮಾರಿಯೋಣ ಅಡಿಗೆ ಚಿಗಿಲಿಗೆಲಿ ಮುದ್ದೆಲ್ಲ ಮನಗಂಡ ಗೂಟ ಹತ್ತಿಗೆ ಕಿರೀಟ ಇಲ್ಲ ಗೊತ್ತಾಗಿ ಅನಸಾತೈತೆ ನೀ ಹೆಣ್ಣದಿ ಅನ್ನೋದ ಡೌಟ. ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಹೆಣ್ಣದಿ ಅನ್ನೋದ ಡೌಟ. ಚಪ್ಪಾಳೆ ಹೊಡಿ ನೋಡೋನು. 10 ರೂಪಾಯಿ ಕೊಡೋನು. ಟೋಲ್ ಗೇಟಿಗೆ ಹೋಗು ನೀನು. 10 ರೂಪಾಯಿ ಕೊಡೋನು. 10 ರೂಪಾಯಿ ಕೊಡ್ತೀನಿ ಮಾಮ. ಇಲ್ಲ ಏನ್ ನಾಚಿಗೆಟ್ಟಿಯವ ನೀ? ಬೋಲೆ ಮುದ್ದೆಲ್ಲ ಮನಗಂಡ ಗೂಟ ಹತ್ತಿಗೆ ಪ್ರೀತಿಗೆ ರೇಟ. ಮುದ್ದೆಲ್ಲ ಮನಗಂಡ ಗೂಟ ಹತ್ತಿಗೆ ಪ್ರೀತಿಗೆ ರೇಟ. ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಹೆಣ್ಣದಿ ಅನ್ನೋದ ಡೌಟ. ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಹೆಣ್ಣದಿ ಅನ್ನೋದ ಡೌಟ. ಬಾದಾಮಿ ಹುಡುಗಿನಿ ಬಾರಿ ಬಾಂದಾಗ ಬರ್ತೀನಿ ಹಾರಿ. ಸಿಕ್ಕಾಗ ಅಂದ್ಕೊಂಡಿದ್ಯ ರೊಟ್ಟಿ ಬಿತ್ತಂತ ತುಪ್ಪದಾಗ ಜಾರಿ. ನೀ ಹತ್ತಿದ ಕಾರ್ಗಾಡಿ ಬಾರಿ ಹೊಸದ ತಂದಿನಿ ಬಾರಿ. ಯಾರನ್ನ ಕರ್ಕೊಂಡ ತಿರುಗಿ ದೂರ ಹಾಕಿಯ ಬೆಂಗಳೂರು ಸೇರಿ. ಪಡೆದ ಬಬಿಯ ಕೈಯನ್ನ ಬಿಟ್ಟ ಬಾರಿ ಇಲ್ಲ ನನ್ನ ಕೊಟ್ಟರ ಮೊದಲಿಲ್ಲ ಕೋನ. ಗಂಡನ ಮಣಿಯ ಗಂಡನ ಬಂದಾಗ ಒಮ್ಮೆ ರಾಚಿ ನೋಡಕೋನ. ನಗುತ್ತಾರ ಬೋರನ ಮಂದಿ ತಿರುಗುದ ನುಡಿಸಲಿ ಸಂದಿ. ನಗುತ್ತಾರ ಬೋರನ ಮಂದಿ ತಿರುಗುದ ನುಡಿಸಲಿ ಸಂದಿ. ಮದುವೆಯಾದ ಒಂದು ಬೀನ್ಯಾಗ ಹಸಗೊಂದ ಮಂಟೆಲ್ಲ ಮೀದಿ. ಲ 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 ಲ. ಕಾಲು ಕೆಟ್ಟ ಹೋತ್ರಿ ಅವನವನ ಕಾಲು ಕೆಟ್ಟ ಹೋತ್ರಿ ಅವನವನ
ಮುಂಜಾನೆಯಿಂದ ನಮ್ಮ ಸಾವುಕಾರ ಕಾಟ, ಮನೆಗೆ ಬಂದ್ರ ಮಗಳ ಕಾಟ. ಅವನು ಎಲ್ಲಿ ತಿರ್ಕೋತೋ ಹೋಗೈತೋ ಏನೋ ಅವನವನು ಬ್ಯಾಡ ಅಂದ್ರೆ ಕೇಳಂಗಿಲ್ರಿ, ತಿರ್ಕೋತ ಹೋಗತಿ ಅವನವನ. ಈ ಸಲ ಸಿಗಲಿ ನನ್ನ ಕೈಯಾಗ, ಕಾಲು ಮುರಿದು ಕೈಯಾಗ ಕೊಡ್ತನ್ರಿ. ಹೌದ್ರಿ, ಇರುದ ಒಂದ ಮಗಳ್ರಿ, ಪ್ರೀತಿಲೇ ಜೋಕೆ ಮಾಡೇನ್ರಿ. ಅವನವನ್ ಅಡ್ಯಾದ್ರ ನಮ್ಮ ಊರಾಗ ಮೊದಲ ಅರ್ಧ ಮುರ್ಧ ಹುತ್ತನಾಗಿ ಕಾಟಿ ಹೆಚ್ಚಾಗೈತ್ರಿ. ಅವನವನು ಸಾಕಾಗೈತ್ರಿ. ಎಲ್ಲಾರಿ ನಾವನ ಕಡಿಬಾರ್ದ ಜಾಗಕ್ಕೆ ಕಡ್ದು ಬಿಟ್ರ ಗತಿ ಏನ್ರಿ ನಮ್ದು? ಮನಿ ಮುಂದಿನ ಗೋಡಿಗೆ ಕುಳ್ಳು ಹಚ್ಚುದಾಗ ಬರದತ್ರಿ. ಅವನವನು ಅಲ್ಲ ಅವನ ಅಮೇರಿಕದು ಪಿಕ್ಚರ್ ನಮ್ಮ ಕರ್ನಾಟಕದಾಗ ಚಾಲು ಆಗ್ಯಾಲ. ಅಲ್ಲ ಅವನ ನಾವು ನಮ್ಮ ಕರ್ನಾಟಕದಾಗ ಹುಡುಗರಿಗೆ ಬುದ್ಧಿ ಇಲ್ಲ ಆಗೈತ್ರಿ. ಮನ್ಯಾಗ ಹಿರಿಯಾರ್ದ ಅಂಜಿಕಿರಂಗಿಲ್ಲ, ಏನು ಕೇಳಂಗಿಲ್ಲ ಮನ್ಯಾಗ ಇವು. ಅದ ನಮ್ಮ ಮಗಳು ನೋಡ್ರಿ, ನನಗೆ ಹೆಂಗೆ ಅನ್ಸುತ್ತಾಳು, ನಾ ಹೇಳ್ದಂಗೆ ಕೇಳ್ತಾಳ್ರಿ. ಆದ್ರೂ ನನ್ನ ಮಗಳು ಚೊಕ್ಕ ಬಂಗಾರ್ರಿ. ಒಟ್ಟರಿ ನಾ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತಾಳ್ರಿ. ಕಿತ್ತೂರು ಚೆನ್ನಂಬಿದಂಗ್ರಿ ನನ್ನ ಮಗಳ. ಇಂಥ ಹೊಲಸ ಕೆಲಸ ಎಂದೂ ಮಾಡಂಗಿಲ್ರಿ. ಏ ತಮ್ಮ, ಹಾದ್ಯಾಗ ಏನು ಮೊದಲ ಈಟ್ ಹಾದೈತಿ, ಸರದ ಮಗಳರು ನಿಂದ್ರ ದನದ ಗಜ ಕುಂಡಿ ಅಳಿಯಾಡ್ಸಕೈತ್ಯಾವೋ. ಏ ತಮ್ಮ, ನಿಮ್ಮ ಅವನ ನಾ ಎಷ್ಟು ಹೋಯ್ಕೊಂಡು ಅಲ್ಯಾಕೆ ಹೋಗಿ ನಿಂತ್ನಿ? ನಿನ್ನಗ ಅಲ್ಲದ ನಿನ್ನ ಹಡ್ದು ತಪ್ಪಿಗೆ ಖುಷಿ ಹೆಚ್ಚಾಗಿ ನಾ ಬಡ್ಕೊಳಕತ್ತೇನೆ. ಹೋಗಿ ಹೋಗಿ ಕಿತ್ತೂರು ಚೆನ್ನಮ್ಗೆ ಹೋಲಿಸಿ ನಾ ಎಲ್ಲಿಂದ ಗಂಟೆ ಬಿದ್ದೆ ನೀನು? ಆ ಬಲ್ಲಿನ ಮೆಂಡ್ರಿ ಅಪ್ಪನ ಕರೆ ಗೊತ್ತಾಗ. ಇನ್ನೊಂದು ಬಡ್ಕೊಂಡು ನೋಡೋಣ, ಇನ್ನೊಂದು ಬಡ್ಕೊಂಡು ನೋಡು. ಇನ್ನೊಂದ್ಸಲ ಬಡ್ಕೊ. ನೀ ಬಡ್ಕೊ, ನಾನಲ್ಲ, ನೀ ಬಡ್ಕೊ. ತಗೋ ಕಲ್ಲಿ ತಗೋ, ಇದು ತಿರುಕೋ. ಏನು ಹೋಗದಿ? ಮರ ಕಲ್ಲಿ ಕಡೆ ಹೋಗುದು, ನೀ ಯಾಕೆ ಅದು ಹೊಂಟದ ಕಡೆ? ಯಪ್ಪ ಆಯ್ತಲ್ಲ, ಅವ್ರ ಅದಾರಲ್ಲ, ಇಟ್ಟ ಮಾಡ್ತೀನಿ ನಿಂದರು ಅಂದ್ರು. ಏನ್ ಮಾಡ್ತಾನಂದ? ಅದಲ್ಲೇ ಅಪ್ಪ, ಅದ ಏ ನಿಮ್ಮ ಅವನ ಜಾಡ್ಬುಡಿ ಅಂತದ ಅದ ಅಂದ್ರೆ ಏನು ಅದನ್ನ ಹೇಳ. ಪಿರುತಿ ಮಾಡ್ತೀನಂದ್ರು. ಇವನ ಮಂಜಾಳ ಹೋಗ್ಲಿ, ಅದೇನತ್ತಾರಲ್ಲ ಶೆಟ್ ಸಿಂಗಾರ ಆಗ್ಬಿಡ್ದ ಪಾಟ್ನ ಹಾಳ ತಂದಂಗ ಮಾಡಿಸ್ಕೊಂಡ ಬಿಟ್ಟೆ. ಆಯ್ತಲ್ಲಪ್ಪ, ಅವ ಅದಾನಲ್ಲ. ಇಲ್ಲ ಬಾರ ಗೋರಿಲ್ಲ, ಇಲ್ಲ ಬಾ ಇಲ್ಲಿ. ಇಲ್ಲೇ ಅಷ್ಟನ್ಸುತ್ತೆ. ಬಂದೆ ನಿಮ್ಮ ಅವನ ಅಲ್ಲಲೇ, ನೀ ಏನಂತನ ಅಂತಾನೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಕಮ್ ಬೇಬಿ ಕಮ್. ಅಲ್ಲಾಗ ನಿಂತದೆ, ಬಾರ ಈ ಕಡೆ. ಎಷ್ಟು ಅಸಹ್ಯ ಮಾಡ್ತೀವಿ ಶ್ರೀಕಂತನ, ಅದಕ್ಕ ಮುದ್ದಾಮ್ ಹಾಕಿ ಏನಿದ್ದಾನೆ. ಏನ್ ಚಂದದ ರೀ ಮಾವರ. ಏ ಗಿಡ್ಡಿ, ಹೇಳ ಯಮನಪ್ಪ, ಯಾದತ್ತೆ ನಿಂದ? ನೀ ಯಾರಪ್ಪ ಮಗನ ಅದನ್ನ ಕೇಳಾಕ? ನಾ ಕೆರಿ ಅಂದದು ನನ್ನ ಮಗಳ ಬಾಯಿಗೆ ಅಂದನಿ. ಅಲ್ಲಲೇ ಏನೂ ತಿಳಿಲಾರ್ದ ಸಣ್ಣ ಹುಡುಗಿ ತಲೆ ಕೆಡಿಸ್ಕೊಸಿಂದ ಅದನ್ನ ಓಡಿಸ್ಕೊಂಡು ನಿಂತ ಹೋಗಾಕ ನಿಂತದೇನ ಮಗನ? ನೋಡ್ರಿ ಮಾವರ, ವ್ಯಾಪಾರ ಅಂದ್ಮೇಲೆ ಮಾತಾಡ್ದು ಕಾತಾಡ್ದು ಇರ್ತೈತಿ. ವ್ಯಾಪಾರದಾಗ ಫಸ್ಟ್ ಟೈಮ್ ಅವ್ರ ಸಾಮಾನ ನಮ್ಮ ಕೈಯಾಗಿರ್ತೈತಿ, ಒಮ್ಮೊಮ್ಮೆ ನಮ್ಮ ಸಾಮಾನ ಅವ್ರ ಕೈಯಾಗಿರ್ತೈತಿ.
ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಮಾವ. ತಂಗಿ ಈ ಮಗ ಬರೀ ಸೋಮಾನ್ ಅಂತ ಒತ್ತಿ ಹೇಳಕತ್ತಾನು. ಬ್ಯಾಡ ಬಾ ತಂಗಿ ತಾಕೈ. ಯಾಕಂದ್ರ ಈ ಬೀದಿ ನಾಯಿಗಳು ಯಾವಾಗ ಬಾಲ ಬಿಚ್ಚತಾವ ಹೇಳಕ್ ಬರಂಗಿಲ್ಲ. ಅಪ್ಪಾಜಿ ನಿಂದ ಇನ್ನೂ ಹಸಿದೈತಿ ಇರು. ಏನಿನ ಬಾ ಇವ್ ಮೊದಲ ಮಂಡ, ನಾ ಅವನಕ್ಕಿಂತ ಜಗ ಮಂಡ. ನಾವು ನಡಿ. ಇಬ್ಬರು ಕೂಡಿ ಅದ ಆಗ್ಯದಿ. ಮಮ್ಮ ಹೋಲ ಏನು ಗಂಟು ಬಿತ್ರಿ ಹೆಣ್ಣ ಅವನಂತನ ಹೋಗ ಮಾಲ. ಕೈಗೆ ಸಿಕ್ಕ ಹಕ್ಕಿ ಎಂದು ಬಿಟ್ಟೆಲ್ಲ ಈ ಕಣ್ಣಿಟ್ಟ ಕವಿ. ಯಾದ ಚುಚ್ಚಿದೆಲ್ಲ ಹೇಳಿ ಪ್ರೇಮಿಗಳೇ, ಒಬ್ಬನು ಸುಂದರ ಇದ್ದನು. ಹೇಳಿ ಪ್ರೇಮಿಗಳ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ. ಆಸೆ ಇಟ್ಟು ನೋವನೆ ಮನಸ್ಸು ಕೊಟ್ಟು ನೋವನೆ, ಆಸೆ ಇಟ್ಟು ನೋವನೆ ಮನಸ್ಸು ಕೊಟ್ಟು ನೋವನೆ. ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟು ನೋವನೆ. ಅವ ಜಾನನೋ ಅವನು ಬಲು ಜಾನನೋ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ. ಶ್ರೀಮಂತ ಧರ್ಮರಾಜಂದರೆ ದೇವರೆಂದು ತಿಳಿದಿರ ಈ ಊರಿನ ಜನರು ನಾನಿಟ್ಟ ಬಾಂಬು ಸಿಡಿದಾಗಲೇ ಗೊತ್ತು ಅದು ವಿಷ ತುಂಬಿದ ಘಟ ಸರ್ಪವೆಂದು. ಈ ಊರಿನ ಜನರನ್ನು ಮಳ್ಳು ಮಾಡಿ ಧರ್ಮರಾಜಂದರೆ ದೇವರೆಂದು ತಿಳಿಯುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಶ್ರೀಮಂತ ಧರ್ಮರಾಜನೇ ಅಲ್ಲ. ಅವಮಾನ್ರಿ, ಅವಮಾನ ಅವನು ಎಂತ ಅವಮಾನ್ರಿ. ಛೇ 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 ಛೇ. ಈ ಭೂಮಿ ಮೇಲೆ ಹುಟ್ಟಿ ಇಷ್ಟು ದಿನ ಆದ್ರೂ ಇಂಥ ಅವಮಾನ ಆಗಿದ್ದಿಲ್ರಿ. ಅಲ್ರಿ ಸಾವ್ಕಾರ, ಆ ಬಡ ಶಿವೆ ಅದನ್ರಿ, ನನ್ನ ಮಾನನ ಕಳೆದು ಹೋಗದ್ರಿ ಅವ. ಶೆಟ್ರೆ, ಏನಿದು ಹುಚ್ಚರ ಹಾಗೆ ಇದ್ದ ವಿಷಯ ನೇರವಾಗಿ ಹೇಳು. ಆ ಶಿವಪ್ಪನ ಮಗ ಏನಾದರೂ ಅಂದನೇನು? ಅದ ಶಿವಪ್ಪನ ಅಂದ್ರಿ. ಏನಂದ ಬಡಬೇಕಾರಿ ನನ್ನ ಮಗ? ನೋಡ್ರಿ ಶೆಟ್ಟಿ, ನಾನು ತಿಂದು ಉಗುಳಿದ ಅನ್ನದ ಅಗಲಿನಲ್ಲಿ ಜೀವನ ಮಾಡುವ ನಾಯಿ ಈ ಶ್ರೀಮಂತ ಧರ್ಮರಾಜನಿಗೆ ಮಗ ಎಂದಾನೆ. ಅವನು ಬರಲಿ, ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಮನೆ ನಾಯಿಗೆ ಹಾಕುತ್ತೇನೆ. ಸಾವುಕಾರ, ಇನ್ನ ನನಗಂದ್ರೆ ನಾ ಅನಿಸ್ಕೋತೀನಿ, ನಾ ದಕ್ಕಿಸ್ಕೋತೀನಿ. ಆದ್ರೆ ನಿಮಗ್ರಿ ಊರಿಗೆ ಅನ್ನ ಹಾಕು ಧನ್ಯರು ನೀವು. ಇಡೀ ಊರ ನಿಮ್ಮನ್ನು ದೇವರಂತ ಪೂಜಿಸ್ತೈತಿ. ನಿಮಗ ಮಗ ಅಂದ್ರಲಿ ಅವ. ಶೆಟ್ಟಿ, ಅವನ ಬರುವ ದಾರಿಯನ್ನೇ ಕಾಯ್ತಾ ಇದ್ದೇನೆ. ಸಾವುಕಾರ, ಅವ ಶಿವಪ್ಪ ಸಾಕ್ಯಾನ್ರಲ್ಲ, ಅದೆಲ್ಲೋ ಬೀದಿಯಾಗ ಬಿದ್ದು ಪಾಪದ ಪಿಂಡ. ಅವ ಏನು ಮೆರಿತಾನ್ರಿ ಅಪ್ಪ, ಏನು ಮೆರಿತಾನು. ಕುಂಡಿ ಮೇಲೆ ಪಾವು ಕಿಲೋ ಕಂಡಿಲ್ಲ, ಕೊಡ್ಲಿ ತಗೊಂಡು ಕೊಡಿಲೇನು ಬಡಿಲೇನು ಅಂತನ್ರಿ. ಅವ್ ನಿಮಗೆ ಏನಂದ್ ಗೊತ್ತೈತೇನ್ರಿ? ಏನಂದ ಬಡಬಿಕಾರಿ ನನ್ನ ಮಗ? ಅಪ್ಪ, ನಿಮ್ಮನ್ನ ಎದಿಗೆ ಒದ್ದು ನೆಲಕ್ಕೆ ಕೆಳವಿ, ಕಾಲು ಗರಿ ಹಿಡ್ದ ನೆಲಕ್ಕೆ ಬಡದ, ಕಾಲ ಮೇಲೆ ಕಾಲು ಇಟ್ಟು ಕಟ್ಗಿ ಸೀಳ್ದಂಗ
ಶೀಳೆ ಆ ಕಡೆ ಹೋಗಿತ್ತನಂದ್ರಿ ನಿಮಗ ಹಾಗಂದನ ಸೂಳೆ ಮಗ. ಇಲ್ಲ ಅಂದ್ರಿ ಶೆಟ್ಟಿ, ನನ್ನ ಒಡಲಿಗೆ ಬೆಂಕಿ ಬಿದ್ದಂತಾಯ್ತು. ಹೇಳ್ಬೇಕು. ಈ ಊರಲ್ಲಿ ನನ್ನ ನೆರಳು ಕೊಂಡರೆ ಸಾಕು, ನಾಯಿ ತರ ಹೋಗೋ ನಾಯಿಗಳು ಈಗ ನನ್ನ ಎದುರಿಗೆ ನಿಂತಿದ್ದಾರೆಂದರೆ ನಿತ್ಯ ಈ ನ್ಯಾಯ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮ ಸುಲಿದು ಈ ಊರಿನಿಂದ ಹೊರ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಮೊದಲು ಅದನ್ನು ಮಾಡ್ರಿ, ನನಗೆ ಅದು ಬೇಕಾಗೈತಿ. ನಮಸ್ಕಾರ ಶ್ರೀಮಂತರಿಗೆ. ಬೆಂಕಿ ಹಾಕುವ ನಿನ್ನ ನಮಸ್ಕಾರಕ್ಕೆ. ಯಾವ ಮಾತಂತ ಆಡುತ್ತೀರಿ ಶ್ರೀಮಂತರೇ? ಮಾತು ಯಾವುದೋ ಶಿವಪ್ಪ? ಸಾವಿರಾರು ಜನ ನನ್ನ ಮನೆ ಮುಂದೆ ನಿಂತು ತುತ್ತು ಅನ್ನಕ್ಕೆ ಕೈ ಒಡ್ಡಿ ನಿಂತು ತಿನ್ನುತ್ತಿರುವಾಗ ಗಂಜಿಗೆ ಗತಿ ಇಲ್ಲದೆ ನೀನು ನನಗೆ ಸಿಕ್ಕಂತೆ ಮಾತನಾಡಿದೆಯಂತೆ. ಯಾಕೆ? ಹಿಂದೆ ಇರುವ ನಿನ್ನ ಮಗನ ಬಲವೋ ಇಲ್ಲ ಬಡತನದ ಸೊಕ್ಕು? ಇಲ್ಲ ಶ್ರೀಮಂತರೇ, ಅಂಥ ವಿಷಯ ಯಾವುದು ನಡೆದೇ ಇಲ್ಲ. ಅದು ಅಲ್ಲದೆ ಹುಲಿಯಂತಿರುವರು ನೀವು, ಹಸುವಿನಂತಿರುವರು ನಾವು. ಅದು ಬಿಟ್ಟು ನಾವು ನಿಮಗೆ ಮಾತನಾಡುವುದೇ? ಅಂದ್ರೇನೋ ಶಿವಪ್ಪ, ನಾನು ನಿನಕಿಂತ ಮುಂದೆ ಬಂದು ನಮ್ಮ ಸಾವುಕಾರ ಮುಂದೆ ನಿನ್ನ ಬದಲು ಸುಳ್ಳು ಹೇಳೀನಿ ಅಂತೇನ? ಅಲ್ಲಲೇ ನಿನ್ನ ಮಗ ಏನಂದು ಗೊತ್ತಾಯ್ತಿಲ್ಲ? ನಾಯಿ ಅಂದು ನಿನ್ನ ಮಗಳು ಕಾತ್ ಅಂದಳ ಅಂದಿಲ್ಲ ನಂಗೆ ನಿಮ್ಮ ಮನೆ ದೇವ್ರು ಬೀರಪ್ಪ ನಾನಿ ಮಾಡು. ಚಟ್ಟೆ ನಾಲಿಗೆ ಬಿಗಿ ಇರಲಿ. ನಿನ್ನಷ್ಟೇ ವಯಸ್ಸು ನಮ್ಮ ತಂದೆಗೂ ಆಗಿದೆ. ಮರಳಿಲ್ಲೇ ಅಂದರೆ ದೂರ ಹೋದಿತ್ತು ಎಚ್ಚರ. ಏನು ಮಾಡವಪ್ಪ? ಏನು ಮಾಡವ ಮಗನ? ಏನು ಮಾಡವದಿ? ಏ ಶಿವ್ಯ ಅಂದ್ ನೋಡಿ ಏನು ಮಾಡವ? ಶೆಟ್ರೆ, ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದೆ ಕಾಲಲ್ಲಿರುವ ಪಾದರಾಕ್ಷಿ ಕೈ ಕೊಡುತ್ತೆ, ಸ್ವಲ್ಪ ಎಚ್ಚರದಿಂದಿರಿ. ಹೇಳಿದ್ರಿ ಸಾವುಕಾರ, ಕಾಲನ್ ಚಪ್ಪಲ್ ತಗೊಂಡು ಮೋತಿ ಬಿಡ್ತಾವ. ಅದು ನಮ್ಮ ಮನ್ಯಾಗ ಬಂದು ಈಗ ಅವ್ರ ಮನ್ಯಾಗ ಹೋದಾಗ ಎಷ್ಟು ಮಾತಾಡಿರ್ಬೇಕ್ರಿ. ಅಲ್ಲಿ ಹಿಂಗ ಚಪ್ಪಲ್ ತಗೊಂಡು ಮೋತಿ ತಿಮ್ಮೋದು ಮಾತಾಡಿಡ್ರಿ. ಆದ್ರೂ ನಾ ಸುಮ್ ಕೂತ್ನಿ. ಯಾಕೆ ಗೊತ್ತೈತೇನ್ರಿ? ನಾ ಸಿಟ್ಟಿಗೇರಿ ಇಟ್ಟ ಬಡ್ದಿನ ತಿಳಿರಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ಕೊಟ್ಟ ನಿಮ್ಮ ಸಾಲದ ಬುಡಾನ ಬೂಡ್ ಮಾಡ್ಬೇಕನ್ನೋ ಪ್ಲ್ಯಾನ್ ರೀ ಇವ್ರದ. ಶೆಟ್ಟಿ, ನೀವು ಹಿಂದಕ್ಕೆ ಬನ್ನಿ. ನಾ ಒಂದು ಸೆಟ್ ವಿಜಯ್ ಆಗ್ತನ್ರಿ. ಶಿವಪ್ಪ, ಎಂದು ಎರಡರಲ್ಲಿ ಒಂದು ಆಗಲೇಬೇಕು. ನಿನಗೆ ಕೊಟ್ಟ ಹಣ ಇಲ್ಲ ನಿನ್ನ ಹೊಲ, ಅದಕ್ಕೆ ತಪ್ಪಿದರೆ ನಿಮ್ಮಿಬ್ಬರ ಹೆಣ. ವಿಚಾರ ಮಾಡಿ. ನೋಡಿ ಸಾವುಕಾರೇ, ನನ್ನ ಪರಿಸ್ಥಿತಿ ನಿಮಗೂ ತಿಳಿದಿದೆ. ಮುಂದಿನ ಬೆಳಗ್ಗೆ ತಪ್ಪದೆ ಹಣ ತಂದು ಕೊಡುತ್ತೇನೆ. ಅದು ಮೀರಿ ನನ್ನ ಪ್ರಾಣದಿಂದ ನಿಮ್ಮ ಸಾಲ ಮುಟ್ಟುತ್ತದೆ ಅಂದರೆ ಅದು ನಿಮ್ಮ ಕೈಯಲ್ಲಿದೆ. ಅಪ್ಪ, ಏನಿದು ನಿಮ್ಮ ಮಾತು? ಶ್ರೀಮಂತರ ಹಣಕ್ಕಾಗಿ ಪ್ರಾಣ ಕೊಡಲು ನಾವೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ. ಮುಂದಿನ ಪೀಕಿಗೆ ಕೊಡುತ್ತೇವೆ ಅವರ ಬಡ್ಡಿ ಸಮೇತ. ತಮ್ಮ, ಕೊಟ್ಟಾಗ ಇಸಿದುಕೊಳ್ಳಲು ಅದೇನು ಧರ್ಮಸ್ಥಳದ ದಾನದ ದುಡ್ಡಲ್ಲ. ಇಂದು ಸೂರ್ಯ ತಾಯಿ ಗರ್ಭದೊಳಗೆ ಹೋಗುವ ಮುನ್ನ ಹಣ ಎಲ್ಲ ನಿಮ್ಮಿಬ್ಬರ ಹೆಣ. ಬೇಡ ಶ್ರೀಮಂತರೇ, ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಬೇಕಾದ್ರೆ ನಿಮ್ಗೆ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಕಣ್ಣೀರ್ ನಾಟಕ ಭಾಳ ಚಂದ ಮಾಡ್ತೀವಿ ನೋಡುವ. ಆಯ್ತು, ಮುಂದಿನ ಸಲ ನಮ್ಮ ಅಂಬಾಬಾಯಿ ನಾಟ್ಯ ಸಂಘದಾಗ ಒಂದು ನಾಟಕ ಮಾಡ್ತೀವಿ. ಅದ್ರಾಗ ಒಂದು ಪಾತ್ರ ಕೊಡ್ತೀವಿ ದುಃಖಿನ ಮಾಡಾಕತ್ತ. ಚಟ್ಟೆ, ಮಾತು ನೆಟ್ಟಗಿರಲಿ. ನಿಮ್ಮ ಹಣ ಇನ್ನು 15 ದಿನಗಳಲ್ಲಿ ತಂದು ಕೊಡುತ್ತೇವೆ. ಶ್ರೀಮಂತರೇ, ಅದಕ್ಕೂ ಮೀರಿದರೆ ನೀವು ಏನು ಮಾಡುತ್ತೀರೋ ಮಾಡಿ. ಹೊಲದ ಕಾಗದಕ್ಕೆ ಮಾತ್ರ ಸಹಿ ಹಾಕೋದಿಲ್ಲ. ನಿನಗೇಕೆ ಬೇಕು ಆ ಹೊಲದ ವಿಷಯ? ನಿನ್ನ ಜನ್ಮಕ್ಕೆ ಕಾರಣ ಗೊತ್ತಿಲ್ಲದ ಕೂಸು ನೀನು. ಶ್ರೀಮಂತರೇ, ನನ್ನ ಪ್ರಾಣದ ಜೊತೆ ಆಟವಾಡಿದರೂ ನಾನು ಸುಮ್ಮನಿರುತ್ತೇನೆ. ಆದರೆ ನನ್ನ ಮಗನಿಗೆ ಏನಾದರೂ ಅಂದರೆ ನಾನು ಸುಮ್ಮನಿರುವುದಿಲ್ಲ. ಸುಮ್ಮನಿರಲ್ಲ. ಶಿವಪ್ಪ, ನಿನಗೇಕೆ ಬೇಕು ಬೀದಿಯ ಪಿಂಡದ ಕೂಸಿನ ಕರುಣೆ? ಯಾವುದೋ ಗಂಡಸಿನ ಕಾಮಕ್ಕೆ ಸೆರಗು ಹಾಸಿದ ಸೂಳೆ ಇವನ ತಾಯಿ.
ಲೇ ದುಷ್ಟ ಸೂಳೆ ಮಗನೇ ಶ್ರೀಮಂತ, ನನ್ನ ಹೆತ್ತವರ ಬಗ್ಗೆ ಮಾತನಾಡುತ್ತೀಯಾ ಬಂಡ ಶ್ರೀಮಂತ? ಇನ್ನು ನಿನ್ನ ಕತೆ ಮುಗಿಯಿತು. ಅವರ ಮೇಲೆ ಕೈ ಮಾಡಿದರೆ ನನ್ನ ಆಣೆ ಆದೀತು. ಅಪ್ಪ ಛೇ, ಎಂತ ಕೆಲಸ ಮಾಡಿದೆಯಪ್ಪ? ಇಂಥ ಪಾಪಿ ಮಕ್ಕಳನ್ನ ಮುಗಿಸಲೇಬೇಕು. ಇಂಥವರಿಂದ ಎಷ್ಟೋ ಬಡವರು ಬೀದಿಯಲ್ಲಿ ಜೀವನ ಮಾಡುತ್ತಿದ್ದಾರೆ. ಇಂಥವರಿಂದ ಏನಾಗಬೇಕಾಗಿಲ್ಲಪ್ಪ. ಅಣ್ಣ ಬೇಡಣ್ಣ, ಇವ್ರ ಜೊತೆ ಸುಮ್ಮನೆ ಜಗಳ ಮಾಡೋದು ಬೇಡ. ನಡಿಯಣ್ಣ ಮನೆಗೆ ಹೋಗೋಣ. ಲೇ ಕರ್ಮದ ಪಿಂಡ, ಇಂದು ಈ ಶ್ರೀಮಂತನ ಮೇಲೆ ಕೈ ಮಾಡಿದೆ ಅಂದರೆ ಎಂದು ನಿನ್ನ ಕೊನೆ ಉಸಿರು ಎಳೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಶಿವ್ಯ, ಪುಂಡ ಹುಡುಗನನ್ನು ಬೆಳೆಸಿ ಬಂಡಸ್ತನ ಕೇಳಿದೆಯಾ ಮಗನೇ? ಶೆಟ್ಟಿ, ಕರಿಯ ಮರಿಯನನ್ನು ಕಟ್ಟು, ಇವನನ್ನು ನಾ ನೆಟ್ಟಿರುವ ಬೂಟುಗಾಲಿಂದ ಒದ್ದು ಸೊಕ್ಕು ಮುರುತ್ತೇನೆ ಈ ಮಗನನ್ನು. ದಯವಿಟ್ಟು ಹೊಡೆಯಬೇಡಿ ಶ್ರೀಮಂತರೇ, ನನ್ನ ಮಗನನ್ನು ಹೊಡೆಯಬೇಡಿ. ನಾಳೆ ನಿಮ್ಮ ಹಣ ತಂದು ಕೊಡುತ್ತೇನೆ. ಕೊಡದಿದ್ದರೆ ನಮ್ಮ ಹೊಲ ಬಿಟ್ಟು ಕೊಡುತ್ತೇನೆ. ಹೊಡೆಯಬೇಡಿ ಶ್ರೀಮಂತರೇ, ನನ್ನ ಮಗನನ್ನು ಹೊಡೆಯಬೇಡಿ. ಅಪ್ಪ, ನೀವು ಮನೆಗೆ ಹೋಗಿ. ಇಂದು 10,000ದಿಂದ ಹತ್ಯೆ ಹೋಗಲಿ ಬೆಂಕಿ. ಆ ಬೆಂಕಿಗೆ 10 ಹೆಣ ಉರುಳಿದರು ಸರಿ, ನಾನು ನೋಡೇ ಬಿಡುತ್ತೇನೆ. ಬೇಡಪ್ಪ ರಮೇಶ, ಆ ಶ್ರೀಮಂತರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಮಗೆ ಏಕೆ ಬೇಕಪ್ಪ ಅವರ ಜೊತೆ ಕಾರಸ್ಥಾನ? ಹೌದಣ್ಣ, ಅಷ್ಟು ಮಾಡು. ಶ್ರೀಮಂತರ ಕ್ಷಮೆ ಕೇಳಣ್ಣ. ಶ್ರೀಮಂತರೇ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಕ್ಷಮೆ? ಯಾವ ಕ್ಷಮೆಲೆ ರಮ್ಯಾ? ಗಂಡಸರಿಗೆ ಸೆರಗು ಹಾಸಿದ ಸೂಳೆಯ ಮಗನಿಗೆ ಇಷ್ಟು ಸೊಕ್ಕು ಇರಬೇಕಾದರೆ ಒಳ್ಳೆಯ ರಕ್ತದಿಂದ ಬಂದ ನನಗೆ ಎಷ್ಟಿರಬೇಕು ಸೊಕ್ಕು? ಸೂಳೆಯ ಮಗ ಎನ್ನುವ ನಿನ್ನನ್ನು ನನ್ನ ಕಾಲಲ್ಲೇ ಹಾಕಿ ತುಳಿದು ಸಾಯಿಸುತ್ತೇನಲೇ ಮಗನೇ. ಲೇ, ಹೆತ್ತ ನನ್ನ ತಂದೆ ತಾಯಿ ಹೆಸರಿಟ್ಟು ಹೆದರಿದರಂತೆ ನನ್ನ ಹೆಸರು ಕರೆಯಲು. ಅಂಥದ್ರಲ್ಲಿ ನೀನು ನನ್ನ ಹೆಸರಿಟ್ಟು ಕರಿತೀಯ ಮಗನೇ? ಕರಿಯ ಮರಿಯ? ಸರಿಯಾಚೆ ಹೊಲಸು ಎನ್ನೆ. ನಿನಗೆ ನನ್ನ ಬೇಕಾದರೆ ನಿನ್ನ ಮೈ ಮಾರಿ ಹಣ ತಂದು ಕೊಟ್ಟು ಬಿಡಿಸಿಕೊಂಡು ಹೋಗುವವನನ್ನು. ಲೇ ಧರ್ಮ್ಯ, ನನ್ನ ತಂಗಿಗೆ ಮೈ ಮಾರು ಎಂದರೆ ನಿನ್ನನ್ನು ನನ್ನ ಕಾಲಲ್ಲಿ ಹಾಕಿ ತುಳಿದು ಸಾಯಿಸುತ್ತೇನೆ ಲೇ ಮಗನೇ. ಶ್ರೀಮಂತರೇ, ನಿಮ್ಮ ತಂದೆ ಕಾಲದಿಂದ ಬಂದವರು ನಾವು. ಬಡವರೆಂದರೆ ತಮ್ಮ ಹೊಟ್ಟೆ ಮಕ್ಕಳಕ್ಕಿಂತ ಹೆಚ್ಚಾಗಿ ಕಾಣುವರು ಅವರು. ಅಂಥವರ ಹೊಟ್ಟೆಯಲ್ಲಿ ಇಂಥ ಕೆಟ್ಟ ಹುಳ ಹುಟ್ಟಿತಂದರೆ ನಾಚಿಗೆ ಆಗುತ್ತದೆ. ಲೇ ಶಿವ್ಯ, ನನಗೆ ಬುದ್ಧಿ ಹೇಳುತ್ತೀಯ ಮಗನೇ? ನೀನೊಬ್ಬ ಷಂಡನ ಮಗ. ಲೇ ಧರ್ಮ್ಯ, ನೀನ್ಯಾವ ಗಂಡಸು? ಚಂಡನ ಹಾಗೆ ನನ್ನನ್ನು ಕಟ್ಟಿಸಿ ವಯಸ್ಸಾದ ನಮ್ಮ ತಂದೆಯ ಮೇಲೆ ಪೌರುಷ ತೋರಿಸುವ ನೀನೊಬ್ಬ ಚಂಡ. ಲೇ, ನನಗೆ ಷಂಡ ಎನ್ನುತ್ತೀಯ ಮಗನೇ?
ಮನುಷ್ಯನು ಅಥವಾ ರಾಕ್ಷಸನು? ಬಡವರ ಮೇಲೆ ಹೀಗೆ ದಬ್ಬಾಳಿಕೆ ಮಾಡುತ್ತಿದೆಯಲ್ಲ, ನಾಚಿಕೆ ಬರುವುದಿಲ್ಲವೇ ನಿನಗೆ? ಮೊದಲು ಬಿಚ್ಚಿಸೋಣ. ಜಗದೀಶ್, ಈಗ ತಾನೇ ಊರಿಂದ ಬಂದಿದೆಯಾ? ಸುಮ್ಮನೆ ಒಳಗೆ ಹೋಗು. ಅದನ್ನು ಬಿಟ್ಟು ನನಗೆ ಎದುರಾದರೆ ಮಗ ಎನ್ನುವ ಮಮತೆಯನ್ನೇ ಮರಿಬೇಕಾಗುತ್ತದೆ. ಎಚ್ಚರ. ದಯವಿಟ್ಟು ಬಿಡಿಸಿಕೊಡಿ ಶ್ರೀಮಂತರೇ, ನನ್ನ ಮಗನನ್ನು ಬಿಡಿಸಿಕೊಡಿ. ಶಿವಪ್ಪ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಹಿರಿಯರು ನನ್ನ ಕಾಲು ಹಿಡಿಯುವುದೇ? ನಾನಿದ್ದೀನಿ, ಹೆದರಬೇಡ ಶಿವಪ್ಪ, ನಾನಿದ್ದೀನಿ, ಹೆದರಬೇಡ. ಏ ಕರಿಯ, ಬಿಚ್ಚೋನನ್ನ. ಜಗದೀಶ್, ನಾನು ನಿನ್ನ ತಂದೆ, ನನಗೆ ಎದುರಾದೆಯಲ್ಲ. ಅಪ್ಪ, ತಪ್ಪು ಮಾಡಿದವರು ತಂದೆಯಾದರೇನು ತಾಯಿಯಾದರೇನು? ತಪ್ಪು ತಪ್ಪೇ ಅಲ್ವೇನಪ್ಪ. ಹಿಂದೆ ನನ್ನ ಅಜ್ಜ ಮುತ್ತಜ್ಜರು ಈ ಊರಿಗೆ ಧರ್ಮ ಹೇಳುವ ಧರ್ಮಾಧಿಕಾರಿಗಳು. ಅಂತ ಜಾಗಕ್ಕೆ ನಿನ್ನನ್ನು ಕುಂಡರಿಸಿ ಧರ್ಮ ಕಾಪಾಡಲೆಂದು ನಿನಗೆ ಧರ್ಮರಾಜ ಅಂತ ಹೆಸರಿಟ್ಟರು. ಆದರೆ ಇಂದು ನೀನು ಮಾಡುತ್ತಿರುವುದಾದರೂ ಏನು? ಬಡವರ ಮೇಲೆ ದಬ್ಬಾಳಿಕೆ ಮಾಡಿ ಅವರ ಮೇಲೆ ರಕ್ತ ಹೀರ್ತಿದ್ಯಲ್ಲೋ. ಛೇ, ನಿನ್ನಂಥವನನ್ನು ನನ್ನ ತಂದೆ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತಿದೆ. ಜಗದೀಶ್, ನಾನು ನಿನ್ನ ತಂದೆ. ಕರಿಯ ಮರಿಯ ಬಿಚ್ಚು ಅವನನ್ನು. ಶೆಟ್ಟಿ, ನಡೆ ಹೋಗೋಣ. ಅಂತ ಚಲೋ ನಾಟಕ ನಡೆದೈತ್ರಿ ಅವನು. ಈ ಬಂದ ನೋಡಿ ನನ್ನ ಮಗ, ಅಲ್ಲ ಗೌಡ್ರ ಮಗ, ಹೊಲ ಸಿಡಿಸಿಟ್ಟು. ನೋಡು ರಮೇಶ, ನನ್ನ ತಂದೆ ಮಾಡಿದ ತಪ್ಪಿಗಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಅಂತ ದೊಡ್ಡ ಮಾತನಾಡಬೇಡಿ ಶ್ರೀಮಂತರೇ. ಶಿವಪ್ಪ, ಈ ಭೂಮಿ ಮೇಲೆ ಬಡವರಾರು ಶ್ರೀಮಂತರಾರು ಒಂದೂ ತಿಳಿಯದಾಗಿದೆ ನನಗೆ. ನೀವು ತಿನ್ನುವುದು ಅದೇ ಅನ್ನ, ನಾವು ತಿನ್ನುವುದು ಅದೇ ಅನ್ನ. ಕುಡಿಯುವ ನೀರು, ಸೇವಿಸುವ ಗಾಳಿ ಒಂದೇ ಇರುವಾಗ ಈ ಭೂಮಿ ಮೇಲೆ ಬಡವರಾರು ಶ್ರೀಮಂತರಾರು. ಶಿವಪ್ಪ, ಶ್ರೀಮಂತರಾರು. ನಿಮಗೇನೇ ತೊಂದರೆ ಬಂದರೂ ಕೂಡ ನನಗೆ ಹೇಳಿ, ನಾನಿದ್ದೇನೆ, ಹೆದರಬೇಡಿ. ಹೌದು ಶ್ರೀಮಂತರೇ, ಇವಳು ನನ್ನ ಮಗಳು ಸವಿತಾ ಅಂತ. ಈ ಋಣ ಯಾವತ್ತೂ ಮರೆಯೋದಿಲ್ಲ ಶ್ರೀಮಂತರೇ. ಶ್ರೀಮಂತರೇ, ಎಂಥವರ ಹೊಟ್ಟೆಯಲ್ಲಿ ಎಂಥವರು ಹುಟ್ಟಿದ್ದೀರಿ. ನಿಮ್ಮ ತಂದೆಯು ಬಡವರೆಂದರೆ ಕಂಡ ಕಾರುತ್ತಾರೆ, ಆದರೆ ನೀವು ದೇವರು ಶ್ರೀಮಂತರೇ, ದೇವರು. ನಾವಿನ್ನು ಬರುತ್ತೇವೆ ಶ್ರೀಮಂತರೇ. ಆಗಲಿ, ಹೋಗಿ ಬನ್ನಿ. ಎಂತ ಅನ್ಯಾಯದ ಕಾರ್ಯ ನಡೀತಾ ಇದೆ ಈ ಧರ್ಮ ತುಂಬಿದ ಮನೆಯಲ್ಲಿ. ಎಂತ ದುಷ್ಟ ವ್ಯಕ್ತಿಯಾಗಿ ಬಿಟ್ಟಿದ್ದಾನೆ ಈ ನನ್ನ ತಂದೆ. ಇರಲಿ, ಇನ್ನು ಮೇಲೆ ಇದನ್ನೆಲ್ಲ ನಾನೇ ನೋಡಿಕೊಂಡರಾಯಿತು. ಎಂತವರ ಮನೆಯಲ್ಲಿ ಅರಳಿದೆ ಈ ಸವಿತಾ ಎಂಬ ಮುದ್ದಾದ ಗುಲಾಬಿ ಹೂ. ಆ ಗುಲಾಬಿಗೆ ನಾನು ದುಂಬಿಯಾಗಬಹುದೇ? ಛೇ, ತಲೆಯಲ್ಲಿ ಯಾಕೋ ಬೇರೆ ಯೋಚನೆನೇ ಬರ್ತಾ ಇದೆಯಲ್ಲ. ಇರಲಿ, ಎಲ್ಲ ದೇವರಿಚ್ಛೆ. ಆ ದೇವರು ನಡೆಸಿದಂತೆ ನಡೆದರಾಯಿತು. ಹಾಕೊಂಡ ಲಂಗದವನಿ ಅದು ಒಂಟರೆ ನಿಮ್ಮ ಓಣಿ ಕೈ ಮಾಡಿ ಕರೆತ ಗಿಡ್ಡ ಗಿನಿ 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 ಗಿನಿ. ಹಾಕೊಂಡ ಲಂಗದವನಿ ಅದು ಒಂಟರೆ ನಿಮ್ಮ ಓಣಿ ಸಿಡಿ ಹಡ್ದ ಕರೆತ ಗಿಡ್ಡ ಗಿನಿ 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 ಗಿನಿ. ಹೋಗ್ರಿ ಹೋಗ, ನಮ್ಮ ಪೆಲ್ ಹೋಗೈತ್ರಿ ಅಂತೀನಿ. ಸ್ವಲ್ಪ ಖಬರ್ ಅರು ಗಿರು ಐತೇನ ಅಂತಿಲ್ಲ. ಅದಕ್ಕೆ 18 ತುಂಬಿದ ಹುಡುಗಿ ಮನ್ಯಾಗ ಅದಳ, ಸ್ವಲ್ಪ ಮದುವೆ ಮಾಡಬೇಕು ಅನ್ನೋದು ಸ್ವಲ್ಪ ತಲೆಗೆ ಏಟೊಟ್ಟಿಲ್ಲ.
ಇದ್ರ ಎದಕ್ಕರ ಹೊಟ್ಟೆ ಕಂಜಸ್ ನನ್ನ ಮಗನ ಹೊಟ್ಟೆ ಹುಟ್ಟಿನಿ ಅಂತೈತಿ ಬರಾತೈತಿ ನೋಡ್ರಿ ಹೈಕೊಂತ ಒಂದ ಸಮನ ಎಲ್ಲೈತು ಏನು ಬಾ 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 ಬಾ. ಯವ್ವ ಓ ಮಾಲಕ ಎಲ್ಲಿದೀವ ಮುಂಜಾನೆ ಎದ್ದು ಹೊರಗೆ ಹೋಗಿ ಬರ್ತಾನಂತ ಬೆಳ್ಳಿ ಚೆರಿಗೆ ನೀರು ತುಂಬ್ಕೊಂಡು ಬಾಗಲ ದಾಟದೈತಿ ಇನ್ನೂ ಬಂದಿಲ್ಲ ಅವನವನು ಊರಾಗ ಹುತ್ತನಾಯಿ ಕಾಟ ಒಂದು ಹೆಚ್ಚಾಗೈತ್ರಿ ಅವನವನ ಎಲ್ಲಿ ಹೋಗೈತಿ ಅಂತೀನಿ ಇಲ್ಲೇ ಅದೀವಿ ಯಾಕ ದನ ಕಳ್ಕೊಂಡ್ರ ನಂಗೆ ಒದ್ರಾಕತ್ತಿ ಈಗ ನೀನು ನಂಗೆ ಮಾಡ್ತೀವೋ ಇಲ್ಲ ಹೇಳ್ಬಿಡು. ಏನು ಬೇದ ಮಾಡೋದು ಅಯ್ಯಪ್ಪ ಗಂಡ ಎಂತಿ ಮದ್ವಿ ಮಾಡ್ತಿಲ್ಲ ನನ್ನ ವಾರಿಗೆ ಅವ್ರು 4 ಮಕ್ಕಳು ಹಿಡ್ದಾರ ಗೊತ್ತಾಗುತ್ತಿಲ್ಲ ನಿನಗ. ಅವ್ನು ಎದಕ್ಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ಮನ್ಯಾಗ ಇಲ್ಲನ ಅವ್ನು ಟೇಲರ್ ಚಂದ್ರ್ಯ ಮುತ್ತಿನ ಅಂತೇಳಿ ಅದಾನವ ಅವನು ಒಲ್ಲೆಪ್ಪ ತೊದಲೇನಕ್ರ ಮೊದಲ ಒಲ್ಲೆ ನಾನಕ್ರ. ಯಾವ ಹಂಗ ಅನ್ಬ್ಯಾಡ್ಬಿ ಏನಾಗೈತಿ ಅದಕ್ಕೆ ತೊದಲ್ತಿರ್ಬಹುದು ಬಿಡು ಹಂಗ ಆದ್ರೆ ಅವ್ನು ಉದ್ಯೋಗ ಏನು ಚಂದ ನೋಡಿದಿಲ್ಲ ಕರ್ರ 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 ಕತ್ತರಿಸಿ ಟರ್ರ 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 ಹೊಲದ 10 ನಿಮಿಷನಾಗ ಒಂದು ಜಂಪರ್ ಮಾಡ್ತಾನ ಅದರಾಗ 200 ರೂಪಾಯಿ ಅದಕ್ಕೆ ಇನ್ನು ಅದಕ್ಕೆ 2 ಮುಂದೆ ಕಟೋರಿ ಕುಣಿಸಿದಂದ್ರ 2,500 ರೂಪಾಯಿ ಹಿಂದೆ ಅದ ಡುಬದಾಗ ಒಂದು ಬಗಬಂಡಿ ಬಿಟ್ಟಂದ್ರ 300 ಅದ ಬಗಬಂಡಿಗೆ 2 ಕಸಿ ಬಿಟ್ಟು 2 ಗಂಡಿ ಕುಣಿಸಿದಂದ್ರ 400 ಇನ್ನು ಸ್ವಲ್ಪ ಅದಕ್ಕೆ ಜರಾ ಕುಣಿಸಿ ಡಿಸೈನ್ ಮಾಡಿದಂದ್ರ 500 ರೂಪಾಯಿ ಇದು ಅಷ್ಟ ಅಲ್ವೇ ಅವಂದು ಒಳಬಡ್ತ ಬ್ಯಾರೆ ಬಿಸ್ನೆಸ್ ಐತಿನ ನೀ ಭಾಳ ಅದ್ರ ಬೆಳ್ತಾನ ಕುಣದಾಡಿ ಎಷ್ಟು ಓದಿ 7 ಬ್ಯಾಡಿ 8,000 ಅವನ್ ಹಂಗಲ್ಲ ಹಿಂಗ ಮಾಡಿದಂದ್ರ 5,000 ಒಂದು ಸೆಕೆಂಡ್ನ್ಯಾಗ ಹಿಂಗ ಮಾಡಿದಂದ್ರ 5,000 ಇದು ಬರೇ ಗಿಂಬಳಟ್ಟ ಇನ್ನ ಅವಂದು ಸುಂಬಳು ಭಾಳ ಬರ್ತೈತಿ ಅವ ಗಿಂಬಳ ಅವ್ ಇಟ್ಕೊಳ್ಳಿ ಗಾಡಿಕ ಎಣ್ಣಿಕ ಅವಂಗ ಚೈನಿಕ ಸುಂಬಳ ಎಲ್ಲ ನಿನಗಲ್ಲ ಬೇಕಾದಟ್ಟು ತಿನ್ನು ಬೇಕಾದಟ್ಟು ಚೈನಿ ಮಾಡ ಏನು ಉಣ್ತೀವಿ ಉಣ್ಣ ಏನು ಚೈನಿ ಮಾಡ್ತೀವಿ ಮಾಡ ಏನಾಗೈತಿವಿ ಅವಂಗ ಒಲ್ಲೆಪ್ಪ ತೊದಲೈತದ ತೊದಲಿದ್ರ ಅದಕ್ಕೆ ನಾಕತ್ತೀವಿ ಮುತ್ತಿನಂತೇಳಿ ಐತಿ ಹಂಗ ಅನ್ಬೇಡಪೆ ಪಾಪ ಅದಕ್ಕ ಸರಿ ಸರಿ ಬರಾತೈತ ನಾ ತೊದಲ ಸರಿ ಸರಿ ನೀ ಯಾರ ಯಾವೂರ ನೀ ಯಾರ ಯಾವನಿನ ಮೂರ ಅರಗಿನಿ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಸಿಗಲಾರದು. ಅಯ್ಯೋ ಯಪ್ಪ ಇಲ್ಲ ಅವನು ನಿನ್ನ ಮೇನ ಪಾತ್ರಕ್ಕೆ ಬರ್ತೇನ್ರಿ. ನಾನು ಬೀರಪ್ಪನ ಗುಡಿ ಕಮಿಟಿ ಅವ್ರು ಹೇಳಿದ್ನಿ ನನಗೆ ಕಳ್ನಾಯಕನ ಪಾತ್ರ ಕೊಡ್ರಿ ಅಂತೇಳಿ ಅವ್ರು ಹೇಳಿದ್ರು ಇಲ್ಲೋ ಯಪ್ಪ ಇದೊಂದು ಉಳ್ದೈತು ಯಪ್ಪ ಹಂಗಾರೆ ಮಾಡಿ ನೀನ ಮಾಡಂದ್ರೆ ಕಲೆ ಪ್ರದರ್ಶನ ಮಾಡೋದೈತ್ರಿ. ಇರ್ಲಿ ಯಾವ್ದಾರ ಆದ್ರೆ ಏನಾಯ್ತು ಒಂದು ಇರ್ಲಿ ಅಂತೇಳಿ ತಗೊಂಡನಿ. ಇರ್ಲಿ ಈಗ ಮೇನ್ ಪಾಯಿಂಟಿಗೆ ಬರ್ತಾನ. ಹುಣ್ಣೂರು ಗ್ರಾಮದ ಸಮಸ್ತ ನಾಗರಿಕರ ಬಂಧುಗಳಲ್ಲಿ ನಮಸ್ಕರಿಸುತ್ತಾ ಮುಂದೆ ಕುಳಿತಿರುವ ಮೂಲಂಗಿಗಳೇ, ಹಿಂದೆ ಕುಳಿತಿರುವ ಹೀರಿಕಾಯಿಗಳೇ, ಎಡಕ್ಕೆ ಕುಳಿತಿರುವ ಯಾಲಕ್ಕಿಗಳೇ, ಬಲಕ್ಕೆ ಕುಳಿತಿರುವ ಬದ್ನೆಕಾಯಿಗಳೇ, ನಟ್ಟ ನಡು ಕುಳಿತಿರುವ ಬಟಾಣಿ ಕಾಳುಗಳೇ, ತಮ್ಮೆಲ್ಲರಿಗೂ ಶ್ರೀ ಬೀರಸಿದ್ದೇಶ್ವರ ಜಾತ್ರಾ ಕಮಿಟಿಯವರ ಪರವಾಗಿ ಶ್ರೀ ಬೀರಸಿದ್ದೇಶ್ವರ ಜಾತ್ರೆಗೆ ಹಾಗೂ ಶ್ರೀ ಬನಶಂಕರಿ ಜಾತ್ರೆಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ಬಯಸ್ತಾ ಇದ್ದೇನೆ. ಇನ್ನ ಮೇನ ನಮ್ಮ ಪಾತ್ರಕ್ಕೆ ಬರ್ತೀವ್ರಿ. ನನ್ನ ಸ್ವಪರಿಚಯ, ನನ್ನ ಹೆಸರಿ ಅರ್ಬಿ ಹಾಕೊಂಬಂದ್ರೇನ್ರಿ ನೀವು? ಏ ಗಿಡ್ಡಿ ನನ್ನ ಹೆಸರಿ ಉಮೇಶ್ ಸಾವುಳಿಗೆ ಅತ್ರಿ ಉರ್ಪ ಚ ಚ ಚ ಚ ಚ ಚ ಚಂದ್ರು ಅಂತ. ನನಗ ಟೇಲರ್ ಚಂದ್ರು ಅಂತಾರ್ರಿ. ಅಂದ್ರ ನಾನು ಭಾಳ ದೊಡ್ಡ ಟೇಲರ್ ಅದನ್ರಿ. ಯಾಕಂದ್ರ
ನನ್ನ ಕೊಳ್ಳಾಗ 100 ಫೂಟಿನ ಟೇಪ್ ರೀ. ಬಲಿ ಆಗೈತಿ. ಇವರೆಲ್ಲ ಅದಾರಲ್ಲ ಇಲ್ಲ ಲೋಕಲ್ ಇವರೆಲ್ಲ ಲೋಕಲ್. ಇವ್ರ ಕೊಳ್ಳಾಗ 5 ಫೂಟಿನ ಟೇಪ್ ರೀ. ನಾ ಎಷ್ಟಿಡಿ ಎಷ್ಟಿಡಿ ಟೇಲರ್ ರೀ ನಾ. ಯಾಕಂದ್ರ ಮಾನ್ಯ ಸಣ್ಣಿ ಲಿಯನ್ ಗೊತ್ತಲ್ರಿ ನಿಮ್ಗ? ಹಾ, ಆ ಸಣ್ಣಿ ಲಿಯನ್ ಬ್ರಾ ನಾನ ಹೊಲದನ್ರಿ. ಅಕ್ಕಿ ಮಾನ್ಯ ಹೇಳಿದ್ರಿ ನನಗೆ ಒಂದೀಟ ನಂದು ಬ್ರಾ ಹಿಡೀರಿ ಅಂತ ಹೇಳಿದಳು. ಅದನ್ನ ನಾನು ಹಿಡಿದು ಕೊಟ್ಟೇನ್ರಿ. ಅಷ್ಟ ಯಾಕ್ರಿ, ಕತ್ರಿನಾ ಕೈಪ್ ಅಕ್ಕಿಗೆ ನಾನ ಹೊಲದು ಕೊಡುದ್ರಿ. ಏನತ್ತ ಕೇಳಿರೇನ? ಕೈ ವಸ್ತ್ರ ರೀ ಆಕಿಗೆ, ಕೈ ವಸ್ತ್ರ. ಯಪ್ಪ ಇರಲಿ, ನಮ್ಮ ಮಾವ ಮತ್ತು ನಮ್ಮ ಮಾವನ ಮಗಳು ಸೀತಕರ. ಇನ್ನು ನೇರವಾಗಿ ವಿಷಯಕ್ಕೆ ಬರ್ತಾನ. ಕಲಿವಾಗ ಸಾಲಿ ಸಣ್ಣಕ್ಕಿ ಮಾಲಿ, ಕಲಿವಾಗ ಸಾಲಿ ಸಣ್ಣಕ್ಕಿ ಮಾಲಿ, ಕೆಡಿಸೇದಿ ತೇಲಿ ಕೆಡಿಸೇದಿ ತೇಲಿ, ಪ್ರೀತಿಯ ಪ್ಯಾಲಿ ನನ್ನ ಪಾಕಿಟ್ಟ ಖಾಲಿ, ವರ್ಷದಿ ಪ್ರೀತಿಯ ಜೋಲಿ. ನಾ ಟೇಲರ ನಾ ಟೇಲರ ಗೆಲದುರ 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 ಗೆಲದುರ. ಏನ್ರಿ ಜರ ಜರ ಮೈಕ್ ಮ್ಯಾಕ 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 ಮಾಡು. ಮಾವಾರ ಏನ ತಂದಿ ಮಕ್ಕಳು, ಹಂದಿ ಮಕ್ಕಳು ಮತ್ತು ಮಂದಿ ಮಕ್ಕಳು ಎಲ್ಲರೂ ಕೂಡೇ ನಿಂತರಿ. ನಿಮ್ಮಿಬ್ಬರಿಗೂ ನಾ ಮಾಡ್ಲೇನ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬಂತ ನೋಡುವ ಇದು ನೆನಸೋದ್ರೊಳಗ ಮೊದಲ ನಮ್ಮ ಕಿವಿ ನೆಟ್ ಕೇಳ್ಸಂಗಿಲ್ಲ, ಇದಕ್ಕೆ ನೆಟ್ಗೆ ಮಾತಾಡ್ಸಕ್ ಬರಂಗಿಲ್ಲ. ಅದೇನು ಅಂತಾರಲ್ಲ, ಬಿದ್ದು ಹೇಳೋರು ಮನೆಗೆ ಉಳ್ಳಾಡಿ ಹೇಳೋರು ಬಂದ್ರತ್ತ, ಹಂಗಾಗೈತಿ. ಅಲ್ಲೋ ಚಂದ್ರ, ಹಂದಿ ಮಕ್ಕಳಂದು ಏನು ತಂದಿ ಮಕ್ಕಳಂದ್ಲೇ ಮಗನ? ಏ ಯಪ್ಪನ ಅವ ತಂದಿ ಮಕ್ಕಳನ್ನು ನಿಮ್ಮವನ ಹಿಂಗಂದ್ಯಾ? ಏ ಮಾಲ, ನಿನಗ ನನ್ನ ಕಂಡ್ರ ಎಟ್ಟ ಓಕೆ ಹರಿತತ್ಯ. ಏನದು ಉಕ್ಕಿ 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 ಹರಿದು? ಲವ್, ಪ್ಯಾರ, ಮೊಹಬ್ಬತ್ತ, ಪ್ರೀತ ಹುಡುಗಿ ಪ್ರೀತ. ಆಯ್ತು ಒಳ್ಳೆ ಚಂದ್ರ, ನೀವು ಇಬ್ರು ಕೂಡಿ ನಿಮ್ಮ ಪ್ರೀತಿ ಬಗ್ಗೆ ಮಾತಾಡ್ಕೊಂತ ಬರ್ಯ, ನಾ ನಡೀತನ. ಅಲ್ಲೇ ಚಂದ್ರ, ಮೊನ್ನೆ ಬರುವಾಗ ನನ್ನ ಮಗಳಿಗೊಂದು ಲಂಗ, ನನಗೊಂದು ಒಳಚಡ್ಡಿ ಹೊಲ್ಕೊಂಡು ಬಾ ಅಂತೇಳಿ ಅರ್ಧ ಮೀಟರ್ ಅರ್ಬಿ ಕೊಟ್ಟಿದ್ನಿ, ಹೊಲ್ಕೊಂಡು ಬಂದೇನು? ತುತ್ತು ನಾವು ಗೊಂಜಾಳ ಹೋಗ್ಲಿ. ಅವನ ಮೊದಲ ಹೆಸರುವಾಸಿಯಾಗಿ ಜಿಪ್ಪನ ಶೆಟ್ ಅಂತೇಳಿ ಅವನ ಕೊಡೋದು ಅರ್ಧ ಮೀಟರ್ ಅರಿವಿ ಕೊಟ್ಟದಿ. ನಿಮ್ಮ ಮನಿತ್ಯಾನ ಕಾಂದನಕ್ಕೆ ಹೊಲದು ಕೊಡ್ಬೇಕ ನಮ್ಮ ಮಗನ. ಅವನ ಈಕಿಗೆ ಒಂದು ಲಂಗತ್ತ, ಅವನ ಈ ಮಗಗ ಒಂದು ಒಳಗಿನ ಚಾಟತಿ. ಹೋಗೋ ಮಾವ ಹೋಗ. ಯಾರು ಸಿಟ್ಟಿ ಬರ್ತೀವ ಮಾವನ? ಬಾಜುಕಿರ್ಬೇಕಾದ. ಹೌದಾ ಮಾಲ? ಹೌದಲೇ ತಮ್ಮ, ಅಲ್ಲೇ ತಮ್ಮ, ನಾ ನಡೀತನು, ನೀ ಆಮೇಲೆ ಬಂದ್ಬಿಡುತ್ತಮ್ಮ. ಹೋಗಬೇಕು ಗಟ್ಟಿ ಹಿಡ್ಕೊಂಡು. ಅಲ್ಲೇ ಮಾವ, ನೀ ಯಾವಾಗ ತಾಳಿ ಕಟ್ಟಿದ್ದಿ? ತಡ್ಕೋರ ಮಾಲ ತಡ್ಕ. ನೋಡು ಯಾಕೆ ನಂದು ಎಲ್ಲಿಲ್ಲೈತಿ ಎಲ್ಲರಿಗೂ ತೋರಿಸ್ಕೋತ ಅಡ್ಡಾಡ್ತಿ. ಅವನ ನನ್ನ ಸೂಜಿ ಒಳಗೆ ದಾರ ಹಾಕಿ ತೆಗದ್ನರ ಅವನು ಎಲ್ಲಿದ್ದಲ್ಲಿ ಬರ್ತೈತಿ ರೊಕ್ಕ. ಅಷ್ಟ ಯಾಕ ನನ್ನ ಒಂದು ಸಹ್ಯ, ಒಂದು ಸಿಗ್ನೇಚರ್, ಇದಕ್ಕೆ ಎಷ್ಟು ಬೇಕಾದಷ್ಟು ರೊಕ್ಕ ಬಂದು ಬೀಳ್ತೈತಿ.
ನೀ ರೊಕ್ಕದ ಬಗ್ಗೆ ಕಾಳಜಿ ಮಾಡಬೇಡ ಆದ್ರೆ ಶಿಕ್ಷಕರು ನೀ ತೋರಿಸ್ಗೋ ಆದ್ರ ಏನಾತ ಏನದ ಸಿಕ್ಕರಿಗೆ ತೋರ್ಸೋದು ಅದನ್ನ ಹುಡುಗಿ ನಿನ್ನ ಹೂವಿನ ಬುಟ್ಟೆ ಮಾಲ ಹೂವಿನ ಬುಟ್ಟೆ ಓ ಹಿಂಗಂದೇನೋ ನನ್ನ ರಾಜ ನೀ ಏನ್ ತಿಳ್ಕೊಂಡಿದ್ದಿ ನೋಡ ಮಾಲ ಈ ಊರಾಗ ಮೊದಲ ಮಂದಿ ಬಾಳ ಕೆಟ್ಟ ಅದ್ರೊಳಗ ಅವನು ಈ ಪಂಚಾಯತಿ ಮಂದಿ ತೀರ ಕೆಟ್ಟ ಅವನು ಕಾಶ್ಯಪ್ಪನ ಗುಡಿ ಸಂಧ್ಯಾಗ ಹೋಗ್ರಿ ನಮ್ಮ ಮುನ್ನೋಳಿ ಬಸ್ಸು ಬೆನ್ನತ್ತಾನ ಅವನು ಚಿಕ್ಕಾರೋಣಿ ಬಸವನ ಗುಡಿಗೆ ಹೋಗ್ರಿ ಆ ಉಮೇಶ್ ಸಾವಳಿಗೆ ಬೆನ್ನತ್ತಾನ ಅವನ ಕಂಬಾರೋಣಿಗೆ ಹೋಗ್ಬೇಕಂದ್ರ ನಮ್ಮ DK ಸಾವಳಿಗೆ ಬಂದು ಬೆನ್ನತ್ತಾನ ಅವನು ತಲೆ ಕೆಟ್ಟ ಬಸ್ ಸ್ಟ್ಯಾಂಡ್ಗೆ ಬರ್ಬೇಕಂದ್ರ ರೀ ನಮ್ಮ ರೂಗಿ ಮಲ್ಲುವಣ್ಣ ಬಂದಿರ್ತಾನ ಅವನು ಬೇಡ ಅಂತೇಳಿ ಬನ್ನಟ್ಟಿ ಕಡೆ ಹೋಗ್ಕಂದ್ರ ನಮ್ಮ ಶ್ರೀಸಲ್ ಜಕ್ಕನವ್ರು ಬಂದಿರ್ತಾನ ಒಟ್ಟ ಏನೂ ಬೇಡ ಅವನು ಜಮಖಂಡಿಗೆ ಹೋಗ್ಬೇಕಂದ್ರ ನಮ್ಮ ಸೋಮಶೇಖರ್ ವಸ್ತುರಿ ಅವ ಬರ್ತಾನ್ರಿ ಇವ್ರಿಗೆಲ್ಲರಿಗೂ ಕಿಂಗ್ ಆಫ್ ಕಿಂಗ್ ರಸಿಕರ ರಾಜ ನಮ್ಮ ಕಾಶಿನಾಥ್ ಜಕ್ಕಣ್ಣವ್ರು ಬಂದು ನಿಂದಿರ್ತಾನ್ರಿ ಅದಕ್ಕೆ ಹುಡುಗಿ ಇವ್ರೆಲ್ಲರೂ ಅದಾರಲ್ಲ ನಿಂದು ಹೂ ಹಿಡಿತತ್ ಮಾಡಿ ಹೂವಿನ ವ್ಯಾಪಾರ ಮಾಡ್ತಂತ ಹೇಳಿ ನಿಂದು ಬಂದ ಕೈಯ ಹಿಡಿತಾರ ಅದಕ್ಕೆ ಸ್ವಲ್ಪ ಹುಷಾರ ನಾ ಯಾರ ಮಗಳು ಅಂತ ತಿಳ್ಕೊಂಡಿ ನೀನು ಹೋದ್ನಲ್ಲ ಇನ್ನಾಗ ಮಗಳು ಹಾ ಅವ್ರು ನನ್ನ ಪುಟ್ಟಿಯಿಂದ ಕೈ ಹಾಕಪ್ಪ ಅಂದರ್ತ ಕಿತ್ತು ಕೈಯಾಗ ಕೊಡ್ತೀನಿ ಏನು ಕೆತ್ತು ಕೊಡ್ತೀಯ ಮಾಲ ನಾಲ್ಗಿ ಹಿಂಗಂದ್ಯ ಅವನ ಶೇಂಗಾ ತಿಳಿದಿದ್ನಳ ಇರ್ಲಿ ಮಾಲ ಈ ಊರಾಗ ಅವನು ನಿನ್ನ ಕೈ ಹಿಡಿ ಮಗ ನನ್ನ ಬಿಟ್ಟ ಯಾ ಮಗ ಅದಾನ ಅವನು ನೋಡೇ ಬಿಡ್ತಾನ ಈಗ ಒಂದು ಹೊಡಿಯ 9 ಹಿಡಿಯ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಏ ಅವಿ ಹೇಳ ಅಪ್ಪಿ ಭಾಳ ಚಂದ ಐತಿ ಥ್ಯಾಂಕ್ ಯು ಸೋ ಮಚ್ ಗೊನ್ನೆ ತಕ್ಕೊರೋ ನೀನ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಜಮಖಂಡಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಬಣ್ಣ ಹೊಳದಂಗ ಚಿನ್ನ ತಿತ್ತಿರನ್ನ ಕೋಲಾರದ ಮೀನ ಬಾದಾಮಿಯನ್ನ ಬೆಕ್ಕಿನ ಕನ್ನ ಏನ ನಿನ್ನ ಬಣ್ಣ ಹೊಳದಂಗ ಚಿನ್ನ ತಿತ್ತಿರನ್ನ ಕೋಲಾರದ ಮೀನ ಮುತ್ತಿನೊಳಗ ಮೆತ್ತಗ ಮಾಡಿದಿಗರೆ ಹೇಳ ನೀನ ಇಲ್ಲ ಬೆನ್ನ ಜಮಖಂಡಿ
ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಹುಡುಗಿ ಬರತಾಳ ನನ್ನ ಹುಡುಗಿ ಲಾಲ 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 ಇಟ್ಕೋ ಇಟ್ಕೋ ನಿನ್ ಕಡೆ ಮನಿಗೆ ಹೋಯ್ ಸಾಕಾಗಿತ್ತು ಸಾಕನ ಇನ್ನೇನ್ ಬಡ್ಕೊಂಡು ಮನಿಗೆ ಒಂದ್ ಹೇಳಿ ಹೋಯ್ ಅದ ರಾತ್ರಿ ಅಟ್ಟ ಈಗ ಎಲ್ಕಾರ ಬಡ್ಕೊಂಡಿ ಮಂದೆಲ್ಲ ಭಾಳ ಮಂದಿ ಇರ್ಲಿ ಮಂದಿದಾಗ ಹೇಳುದು ನಂದು ಹೇಳದಪ್ಪ ಸಾಕ ಎಬಸ್ಲೆ ಸಾಕು 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 ನೀ ಎಬ್ಸಿದಾರ ಮಾಮಗಳು ಭಾಳ ಮಂದಾರ ಮೊದಲ ನೀ ಎಲ್ಲ ಕೂಡ ನಾವು ನಿಮ್ಮ ನಾವು ತಂಗಿ? ಮೂರು ದಾಸಿ ಬಿಡಲ್ಲ ಮೊದಲ ನೀ ಯಾರು ನಿಮ್ಮ ತಂಗಿ ಗಜಮಸ್ತ್ರಿ ಏಯ್ ಏನದು ಗಜಮ ಗಜಮ ಸಾಕಿನ ಮಾಲ ನಡಿ ಇನ್ನು ಮುಂದಿನ ಸಲ ನೀನು ಮದುವೆ ಆಗೋದನಿ ಅವಾಗ ಆಗಿಬಿಡು ಸಾಕ ಸಾಕ ಇಟ್ಟ ನಾ ಏನೋ ಬಳಬಳ ಐತೆ ಅನ್ಕೊಂಡಿದ್ದೆ ಒಂದು ಸೀನು ಸಾಕಲ್ಲ ಒಂದೇ ಸಿನಿಗೆ ಎಬಸ್ಬೇಕು ಏನಿದ್ರು ಏನು ಬೇಕು ಹೇಳಿ ಮತ್ತೆ ಉರುಪ್ ಉರುಪ್ ಎಬಸ್ ಹೋಗ ಸೋಮ ಹಾಕೋಲಿ ಮಾಲೆ ಸತ್ತೇತಿ ತಂಡಿ ಬಿಚ್ಚು ನಿನ್ನ ಗುಂಡಿ ಬಾಯಾಗ ಇಡತನ ಉಂಡಿ ಎಷ್ಟತಿ ಹೇಳ ನಿನ್ನ ತಿಂಡಿ ತಂದಿ ಬಿದ್ದ ನಿನ್ನ ಗೊಂಡಿ ಬಾಯಾಗ ಇಡತೀನಿ ಉಂಡಿ ಎಷ್ಟರ ಹುಡುಗಿ ನಿನ್ನ ತಿಂಡಿ ಹುಡುಗ ನಿನ್ನ ಗ್ಯಾರೇಜದಾಗ ಬಿಳಲೈನ ನನ್ನ ಗಾಡಿ ಮಾಮ ನಿನ್ನ ಗ್ಯಾರೇಜದಾಗ ಬಿಳಲೈನ ನನ್ನ ಗಾಡಿ ಹೆಂಗೆಂಗ ಅಕ್ಕತಿ ಮನದಾಗ ಓಯ್ ಚಿಂಪಾಂಜಿ ಯಾಕಡೆ ಹೋಗುನು ಬೈಪಾಸ್ ರೋಡ್ನ್ಯಾಗ ಅಯ್ಯೋ ಟೈಮ್ ಪಾಸ್ ಮಾಡಾಕ ಹುಡುಗಿ ನೀ ನನ್ನ ಕರಸ ನಂದೈತಿ ಬಾಳ ಬಿರುಸ ಏನ್ ನಾಚಿಗೆಟ್ಟಿಯವ ನೀ ಪೊಲ ನಚ್ಚಿಗಿಟ್ಟು ನಿನ್ ಜೊತೆ ಸೇರಿಲ್ಲ ಟಮಾಟಿ ಕೆಂಪ ಕೆಂಪ ಮಾವ ಹೊಳಿ ಬರುವಂತ ಕಂಪ ಟಮಾಟಿ ಕೆಂಪ ಕೆಂಪ ಮಾವ ಹೊಳಿ ಬರುವಂತ ಕಂಪ ಮನುಷ್ಯರಿಗೆ ಜೋತ್ ಮನುಷ್ಯಗೆ ಬಿದ್ದಾವ ನಿನ್ನು ಜೋತ್ ಬಿದ್ದಾವ ಏನದು ಎರಡು ಕಿವ್ಯಾನ ಜುಮ್ಕಿ ಜೋತ್ ಬಿದ್ದಾವ ಎರಡಿಗೆ ಜೋತ್ ಬಿದ್ದಾವ ಹುಡುಗಿ ಜೋತ್ ಬಿದ್ದಾವ ನಿನ್ನ ಎರಡು ಕಿವಿಯಾನ ಜೋತ್ ಬಿದ್ದಾವ ಜೋತ್ ಬಿದ್ದಾವ ನಿನ್ನ ಜೋತ್ ಬಿದ್ದಾವ ಕಿವಿಯಾನ ಜುಮುಕಿ ಜೋತ್ ಬಿದ್ದಾವ ಹಂಗಲ್ಲ ನಾ ಬಿಸ್ತಿ ಕೇಳಿಲ್ಲ ನಮ್ಮೆ ಸಾಕ ಹೊಂಟಿನಿ ಎಮ್ಮೆ ನಾವು ನೋಡೇ ಬಿಡ್ರಿ ಮಾವ ಕರಿ ಬಾಡ ನೀ ನನ್ನ ಕೆಮ್ಮೆ ಕಡುದಿಲ್ಲ ನಾ ಚುಮ್ಮಿ ಬೇಡುದಿಲ್ಲ ನಮ್ಮಮ್ಮಿ ಮನೆ ಕಬ್ಬಿನ ಪಡ್ದಾಗ ಕಳಿಸಿನಿ ಗೊಮ್ಮೆ ನಮ್ಮೆ ಸಾಕ ಹೊಂಟಿನಿ ಎಮ್ಮೆ ಮಾವ ಕರಿ ಬಾಡ ನೀ ನನ್ನ ಕೆಮ್ಮೆ ನಮ್ಮೆ ಸಾಕ ಹೊಂಟಿನಿ ಎಮ್ಮೆ ಮಾವ ಕರಿ ಬಾಡ ನೀ ನನ್ನ ಕೆಮ್ಮೆ ಕಡುದಿಲ್ಲ ನಾ ಚುಮ್ಮಿ ಬಿಡುದಿಲ್ಲ ನಮ್ಮ ಕಡುದಿಲ್ಲ ನಾ ಚುಮ್ಮಿ ಬಿಡುದಿಲ್ಲ ನಮ್ಮಮ್ಮಿಯೇ ಮನೆ ಕಬ್ಬಿನ ಪಡ್ದಾಗ ಕಳಿಸಿನಿ ಗೊಮ್ಮೆ ಸೋಮು ಹೋಗ ಕಾಲಿದೆ ಕೋಲಿದೆ ನಿಂಗೆ ಏನೋ ಕಾದಿದೆ ನಿನ್ನ ಕಣ್ಣು ಕುಂಬಳ ಸ್ಪಿನ್ನು ಮೋಡಿಯ ಮಾಡಿದೆ ಚೂರು ಚೂರು ಪ್ಯಾರದೆ ಪ್ಯಾರದೆ ಚೂರು ಚೂರು ಪ್ಯಾರದೆ ಚೂರು ಚೂರು ಪ್ಯಾರದೆ ಚಂದ ಚಂದ ರಗಡ ಐತಿ ಸುಳಿ ಹೇ, 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 ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವೀರ ವೀರ ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವೀರ ವೀರ ಹೇ ಆ, ಹೇ ಆ.
ಗಂಟೆ ಹುಟ್ಟಿಲ್ಲ ಆ ಭೀಮನ ಬಲದವನು जीना भी कोई जीना है कोई जिसमें किक न हो जर पे गुस्सा जुबान पे गोली दोनों फिर भी हाथ काली मैं हेडेक नहीं है मेरा प्यार का हैंगओवर ಶುಭೋದಯದ ಸಂಕೇತವಾಗಿ ಸೂರ್ಯನ ಬೆಳಕಿನ ಕಿರಣಗಳಂತೆ ಈ ಮಧುರ ಗಾನದಲ್ಲಿ ಮೈ ಮರೆತು ಕುಣಿಯುವ ಕೋಗಿಲೆ ಕಂಗೊಳಿಸುವ ಕಣ್ಣಿನ ಸವಿತ ಇಂದು ಈ ಕಿರಾತಕನ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸಾಧನೆ ಹಾದಿಗಾಗಿ ಕಾದು ನಿಂತಿದೆ ವಿಷ ತುಂಬಿದ ಘಟ ಸರ್ಪ. ಓ, ನಾ ಬಯಸಿದ ಹಕ್ಕಿ ಇತ್ತ ಕಡೆನೇ ಬರ್ತಾ ಇದೆ. ಬರಲಿ ಬರಲಿ, ಮರೆಯಲ್ಲಿ ನಿಂತು ವಿಚಾರಿಸಿದರಾಯಿತು ಆ ಮಧುರ ಕಂಠದ ಕೋಗಿಲೆಯ ನುಡಿ ಮುತ್ತುಗಳನ್ನು. ದೇವ, ನಿನ್ನನ್ನೇ ನಂಬಿದ ಈ ಬಡ ಮಕ್ಕಳ ಮೇಲೆ ನಿನಗೆ ಕರುಣೆ ಅನ್ನೋದಿಲ್ವೇನು? ದಿನನಿತ್ಯ ಹೂವು ಪತ್ರೆಯಿಂದ ನಿನ್ನನ್ನು ಶೃಂಗರಿಸಿ ಹಣ್ಣು ಹಂಪಲ ನೈವೇದ್ಯವನ್ನು ಇಟ್ಟು ನಿನಗೆ ಪೂಜೆ ಮಾಡಿದ್ದಕ್ಕೆ ನೀನು ಕೊಟ್ಟ ಪ್ರತಿಫಲ ಏನು? ಆ ಶ್ರೀಮಂತರ ಮನೆಯಲ್ಲಿ ಅವಮಾನ. ಓ ಸವಿತಾ, ಸವಿತಾ, ನೀನು ಪೂಜಿಸುವ ದೇವರು ನಮ್ಮಂತ ಶ್ರೀಮಂತರ ಗುಲಾಮಿನಾಗಿ ನಮ್ಮ ಮನೆಯ ಬಾಗಿಲಲ್ಲಿ ಬಿದ್ದಿರುವಾಗ ನಿನಗೆಲ್ಲಿಂದ ಕೊಡಬೇಕು ಆ ನಿನ್ನ ಕಲ್ಲು ದೇವರು ರಕ್ಷಣೆ? ಸವಿತಾ, ಹಣದ ರಾಶಿಯಲ್ಲಿ ಹಾಯಾಗಿ ಕುಳಿತ ನನ್ನಂತ ಶ್ರೀಮಂತನಿಗೆ ಬೇಡಿದರೆ ಬೇಡಿದ ವರವನ್ನೇ ತಕ್ಷಣ ಕೊಡುತ್ತೇನೆ. ಏನಂತೀಯಾ? ಅತ್ತೆಗೇನು ಗೊತ್ತು ಕಸ್ತೂರಿಯ ವಾಸನೆ? ಶ್ರೀಮಂತರೇ, ಹಣದ ಹಾಸಿಗೆಯಲ್ಲಿ ಮೆರೆಯುವ ನಿನ್ನಂತ ಗುಲಾಮರಿಗೆ ಕೈ ಮುಗಿಯುವ ಹೆಣ್ಣಲ್ಲ ಈ ಸವಿತಾ. ಸವಿತಾ, ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನನಗೆಲ್ಲ. ಹಣ್ಣಾದ ಹಣ್ಣಿಗೆ ಕೈ ಹಾಕುವುದೇ ಧನರಾಜನ ಕಾರಸ್ಥಾನ. ನೋಡು ಸವಿತಾ, ನಾನು ಹಸಿದು ಬಂದ ದುಂಬಿ. ಈ ದುಂಬಿಗೆ ನಿನ್ನ ಪ್ರೇಮರಸ ನೀಡಿ ತೆರೆದ ನನ್ನ ಮನಕ್ಕೆ ಸಿರಿತನದ ರಾಣಿಯಾಗಿ ಬಾಳುವ. ಶ್ರೀಮಂತರೇ, ಗಂಜಿ ಕುಡಿದ್ರು ಬಡತನದಲ್ಲಿ ಬಾಳ್ತೀನಿ ವಿನಃ ನಿಮ್ಮಂತ ಶ್ರೀಮಂತರ ಸೊಕ್ಕಾಗೋದಿಲ್ಲ ನಾನು. ನೋಡು, ನಾನು ಬಡತನದಲ್ಲಿ ಬೆಳೆದ ಹೆಣ್ಣು. ನಿಮ್ಮಂತ ಸಿರಿವಂತರ ಸಿರಿತನಕ್ಕೆ ಆಸೆ ಪಟ್ಟು ಸೆರಗಾಸುವ ಹೆಣ್ಣು ನಾನಲ್ಲ. ಈ ಬಡ ಶಿವಪ್ಪನ ಮಗಳು, ಎಚ್ಚರದಿಂದಿರಿ. ಲೇ ಎಚ್ಚರ, ಲೇ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ. ಬಯಸಿ ಬಂದ ಈ ಅರಸನಿಗೆ ಉಪದೇಶದ ಮಾತುಗಳನ್ನಾಡದೆ ಸುಮ್ಮನೆ ನನ್ನ ಒಳಗು ಬಾ. ಬೇಡ ಶ್ರೀಮಂತರೇ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವು ನನ್ನ ಅಣ್ಣ ಇದ್ದಾಗೆ, ನಾನು ನಿಮ್ಮ ತಂಗಿ ಇದ್ದಂತೆ ತಿಳಿಯಿರಿ. ನೋಡಿ, ನಾನಿನ್ನು ಕನ್ಯೆ. ದಯವಿಟ್ಟು ನನ್ನ ಕನ್ಯೆಯನ್ನು ಹಾಳು ಮಾಡಬೇಡಿ. ಎಚ್ಚರ. ಕೈ ಕನ್ಯೆ ಕನ್ಯೆ ಎಂದು ಕಣ್ಣು ಹಾಕಿದ್ದಾನೆ ಈ ದಂಡ.
ನೋಡು ಸವಿತಾ, ಪ್ರಪಂಚವೇ ನಿಂತಿರುವುದು ಕಣ್ಣೇ ಎಂಬ ಭೂಮಿಯ ಮೇಲೆ. ಅದು ನಿನ್ನ ಮೂಢನಂಬಿಕೆ. ಆ ನಿನ್ನ ಮೂಢನಂಬಿಕೆಯಿಂದ ಅರಳಿ ನಿಂತಿರುವ ಈ ಗುಲಾಬಿಯನ್ನು ನಾನು ಚುಂಬಿಸದೆ ಬಿಡುವುದುಂಟೆ? ಸುಮ್ಮನೆ ಕಾಲ ಹರಣ ಮಾಡಬೇಡ. ತುಂಬಿದ ಈ ನಿನ್ನ ಯೌವನವನ್ನು ನನಗೆ ಅರ್ಪಿಸು ಬಾ. ಅಯ್ಯೋ ದೇವರೇ, ಇದು ಏನಪ್ಪ ನಿನ್ನ ಆಟ? ತಂಗಿಯನ್ನೇ ಅಣ್ಣ ಕಾಮ ದೃಷ್ಟಿಯಿಂದ ನೋಡುವಂತಾಗಿದೆ. ನೋಡಿ ಶ್ರೀಮಂತರೇ, ಭೂಮಿಯಲ್ಲಿ ಹೆಣ್ಣು ಜನಿಸಿದ್ದಾಳೆ ಅಂದ ಮಾತ್ರಕ್ಕೆ ಈ ರೀತಿ ಹೆಣ್ಣನ್ನು ತಪ್ಪು ದೃಷ್ಟಿಯಿಂದ ನೋಡೋದು ತಪ್ಪು. ಯಾಕೆ? ನಿಮಗೆ ಜನ್ಮ ಕೊಟ್ಟಿರೋ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡಿ ನೀವು. ಸವಿತಾ, ಹೆಣ್ಣು ಪೂಜಿಸುವ ಸ್ಥಾನ ಎಂದು ಕಳೆದು ಹೋಗಿದೆ ಈ ಪವಿತ್ರ ಭಾರತದ ಭೂಮಿಯಲ್ಲಿ. ಅದು ನಿನ್ನ ಮೂಢನಂಬಿಕೆ. ಆ ನಿನ್ನ ಮೂಢನಂಬಿಕೆಯಿಂದ ಜಗತ್ತು ಕೆಟ್ಟು ಕಾಮದ ತೊಟ್ಟಿಲಲ್ಲಿ ತೂಗುತ್ತದೆ. ಎಷ್ಟು ತೋರಿಸಲಿ ಕಾಮ ಕಾಮಿನಿರ ಚೆಲ್ಲಾಟ. ಹೆಜ್ಜೆ ಹೆಜ್ಜೆಗೂ ತುಂಬಿದೆ ಕಾಮದ ಬಿಂದಿಗೆ. ಅಷ್ಟೇ ಏಕೆ, ಹೆತ್ತ ಮಕ್ಕಳ ಮೇಲೆ ಆಸೆ ಪಡುವ ಹೇಸಿ ತಂದೆಯರಷ್ಟಿಲ್ಲ ಈ ನಿನ್ನ ಹೊಲಸು ಸಮಾಜದಲ್ಲಿ. ಅಂದ ಮೇಲೆ ನಾನು ಯಾರು, ನೀನು ಯಾರು? ಸುಮ್ಮನೆ ಈ ಹಸಿದು ಬಂದ ಸರ್ಪವನ್ನು ಕೆರಳಿಸಬೇಡ. ಪಾಪಿ, ಏ ನಾಯಿ, ಇಷ್ಟೊಂದು ಪರಿಯಿಂದ ಬೇಡ್ಕೊಂಡ್ರು ನಿನಗೆ ಕರುಣೆ ಅನ್ನೋದಿಲ್ವೇನೋ? ನಿನ್ನ ಕಾಮದ ಕಿಡಿಯನ್ನು ಬೇರೆ ಯಾರ ಹತ್ರ ಆದ್ರೂ ತೋರಿಸೋ ನಾಯಿ. ನನ್ನ ಹೆತ್ತವರ ಬಗ್ಗೆ ಮಾತನಾಡಿದರೆ ಸಿಕ್ಕಂತೆ ಶೀಲಹರಣ ಮಾಡಿತು, ಎಚ್ಚರ. ನಿನಗೆ ಹಾಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಕಣೋ. ಬಡ ಹೆಣ್ಣು ಮಗಳು ಅಂತ ತಿಳಿದು ನನಗೆ ಸೆರಗು ಆಸು ಅಂತೇನೋ ನಿನಗೆ ಸೊಕ್ಕಿನ ಸೂಳೆ, ಸೊಕ್ಕಿನಿಂದ ನನ್ನ ಕೆನ್ನೆಗೆ ಹೊಡೆದ ನಿನ್ನ ಕೆನ್ನೆ ಕಚ್ಚದೆ ಬಿಡುವನು ನಾನಲ್ಲ. ಹೊತ್ತಿ ಉರಿಯುತ್ತಿದೆ ನನ್ನ ಮನದಲ್ಲಿ ಪ್ರೇಮಾಗ್ನಿ ಜ್ವಾಲೆ. ಆ ಜ್ವಾಲೆಯಿಂದ ನೊಂದಬೇಕಾದರೆ ಸೂಳೆ ಮಗ ಎಂದ ನಿನ್ನ ಶೀಲಹರಣ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಹತ್ರ ಬಿಡಬೇಡ, ನಿಮ್ಗೆ ಕೈ ಮುದು ಕೇಳ್ಕೊಳ್ತೀನಿ, ನನ್ನನ್ನು ಬಿಟ್ಬಿಡಿ. ಬೇಡ ಎನ್ನಬೇಡ ಸವಿತಾ, ಈ ಸಮಯ ನಮಗಾಗಿ ಕಾದಿದೆ. ಬಾ. ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ಕಂದವಿಲೆಕೋ ಮಾಂಸವಿಲೆಕೋ ರಕ್ತವಿಲೆಕೋ. ಕಾಮ ತುಂಬಿದ ಪಿಶಾಚಿ, ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಬರುವುದಿಲ್ಲ ನಿನಗೆ? ನೀನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಎಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ನಿನ್ನಂತವನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಎಂದರೆ ನಮಗೆ ಅವಮಾನ. ಈ ಕ್ಷಣದಿಂದಲೇ ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದೇನೆ. अगर घाटों से घर कर गुलाब के फूल को प्राप्त करतವೆ. ಪೈದಕ್ಯ ಮುಳ್ಳಿಗೆ ಹೆದರಿ ಗುಲಾಬಿ ಹೂವನ್ನು ಕೀಳದೆ ಬಿಡುವುದು ದಡ್ಡತನ. ಜಗದೀಶ್, ರೊಚ್ಚಿಗೆದ್ದ ಹಾವನ್ನು ಕೆಣಕಿ ಹಾವಿನ ಬಾಯಲ್ಲಿರುವ ಕಪ್ಪೆಯನ್ನು ಬಿಡಿಸಿದಂತೆ ತಡಬರಿಸುತ್ತಿದೆ ನನ್ನ ಮನ. ಜಗದೀಶ್, ನೀನು ನಮ್ಮ ಫ್ಯಾಕ್ಟರಿ ಮಾಲಕನ ಮಗ ಎಂದು ನಿನಗೆ ಜೀವದಾನ ಮಾಡಿದ್ದೇನೆ. ಹೊರಟು ಹೋಗು ಇಲ್ಲಿಂದ. ಲೇ, ನೀನ್ಯಾವನಲು ನನಗೆ ಜೀವದಾನ ಮಾಡೋದಕ್ಕೆ? ಮೊದಲು ನಿನ್ನ ಜೀವದ ಮೇಲೆ ನಿನಗೆ ಆಸೆ ಇದ್ದರೆ ಮೊದಲು ಇಲ್ಲಿಂದ ಕಾಲು ಕೀಳು. ಗೆಟ್ ಲಾಸ್ಟ್, ಗೆಟ್ ಔಟ್. दाने दाने पे लिखे खाने वाला का नाम. ಅಂದರೆ ತಿನ್ನುವ ಪ್ರತಿ ಒಂದು ಅನ್ನದಾಗಳಿನಲ್ಲಿ ತಿನ್ನುವರ ಹೆಸರು ಬರೆದಿರ್ತಾನೆ ಆ ಸೃಷ್ಟಿಕರ್ತ ಬ್ರಹ್ಮ. ಅಂದ ಮೇಲೆ ಸೂರ್ಯನಂತೆ ಬಂದು ಇವಳ ಮಾನ ಕಾಪಾಡಲು ನೀನೇನು ಶ್ರೀಕೃಷ್ಣ ಪರಮಾತ್ಮನೇ? ಜಗದೀಶ್, ಈ ನಾಟಕ ಅಂತ್ಯಗೊಳ್ಳುವುದರೊಳಗಾಗಿ
ಇವಳ ಮಾನ, ಇವಳ ಪ್ರಾಣ ನನ್ನ ಕೈಯಿಂದಲೇ. ಸವಿತಾ, ಮುಚ್ಚಿಟ್ಟ ನೀನು ಚೀಲದ ಬೆಳಕಿಗೆ ಕಳಂಕ ತಂದು ನಿನ್ನ ಗರ್ಭಗುಡಿಗೆ ನಾನು ಪೂಜಾರಿ ಆಗದಿದ್ದರೆ ನಾ ಪೇರು ಶ್ರೀಮಂತ ದಂಡರಾಜನೇ ಕಾದು. ಶ್ರೀಮಂತರೇ, ನೀವು ನನ್ನ ಪಾಲಿನ ದೇವರು. ಈ ನಿಮ್ಮ ಉಪಕಾರವನ್ನು ಯಾವತ್ತೂ ಮರೆಯುವುದಿಲ್ಲ ಈ ಬಡವಿ. ನೋಡಿ ಸವಿತಾ, ಯಾರೇ ಕಷ್ಟದಲ್ಲಿದ್ದರೂ ರಕ್ಷಣೆ ಮಾಡುವುದು ನಮ್ಮ ಹೊಣೆ. ಅಂದ ಹಾಗೆ ಇಂಥ ಕಾಮುಕರ ಓಡಾಡುವ ಸ್ಥಳದಲ್ಲಿ ನೀನು ಒಂಟಿಯಾಗಿ ಓಡಾಡ್ತಿರೋದು ಯಾಕೋ ಸರಿ ಕಾಣ್ತಾ ಇಲ್ಲ ಸವಿತಾ. ನೋಡಿ, ದಿನಾಲು ನೀರು ತೆಗೆದುಕೊಂಡು ಬರೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಆದರೆ ಇವತ್ತು ನನ್ನ ಮಾನ ಹೋಗೋದನ್ನು ಕಾಪಾಡೋದಕ್ಕೆ ನಿಮ್ಮಂಥ ಶ್ರೀಮಂತರು ಇರುವಾಗ ನನಗೇನು ಚಿಂತೆ? ಅದೇನು ಎಷ್ಟರ ಮಟ್ಟಿಗೆ ಸರಿ ಸವಿತಾ, ಹಣೆ ಬರಕ್ಕೆ ಹೊಣೆ ಯಾರು? ಅಂದ ಹಾಗೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳುವುದು ಒಳ್ಳೆಯದಲ್ಲವೇ? ಅಂದರೆ ನಿಮ್ಮ ಮಾತಿನ ಅರ್ಥ ನನಗೆ ಅರ್ಥವಾಗ್ತಾ ಇಲ್ಲ. ಇದರಲ್ಲಿ ಅರ್ಥವಾಗದಿರೋದು ಏನಿದೆ ಸವಿತಾ? ದೇವರು ನನಗೆ ಸಾಕಷ್ಟು ಆಸ್ತಿ, ಐಶ್ವರ್ಯ, ಸಂಪತ್ತನ್ನು ಕೊಟ್ಟಿದ್ದಾನೆ. ಆದರೆ ಈ ಮನಸ್ಸಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಹಾಗನ್ಬೇಡಿ ಶ್ರೀಮಂತರೇ, ಹಾಗೆ ಯಾಕೆ ಹೇಳ್ತಾ ಇದ್ದೀರಾ? ನೋಡಿ ಸವಿತಾ ಅವರೇ, ನಾನು ನಿಮ್ಮನ್ನೊಂದು ಮಾತು ಕೇಳಬೇಕಂದಿದ್ದೀನಿ, ಆದರೆ ಯಾಕೋ ಧೈರ್ಯನೇ ಬರ್ತಾ ಇಲ್ಲ. ಇರಲಿ, ನಾಳೆ ನಿಮ್ಮ ಮನೆಗೆ ನೇರವಾಗಿ ಬಂದು ನಿಮ್ಮ ತಂದೆ ಹಾಗೂ ಅಣ್ಣಂದಿರ ಜೊತೆ ನಾನೇ ಮಾತನಾಡುತ್ತೇನೆ. ಶ್ರೀಮಂತರೇ, ಅಂಥ ವಿಷಯ ಅದ್ಯಾವುದಿದೆ ಅಂತ ಹೇಳಿ ಶ್ರೀಮಂತರೇ. ನೋಡಿ ಸವಿತಾರವರೇ, ಅರಮನೆ ಅಂತಿರುವ ನನ್ನ ಮನೆಗೆ ಕತ್ತಲು ಕವಿದಿದೆ. ಆ ಕತ್ತಲೆಯ ಕಾರ್ಮೋಡವನ್ನು ಸರಿಸಿ ಬೆಳಗುವ ಭಾಗ್ಯಜ್ಯೋತಿ ಬೇಕಾಗಿದೆ ಸವಿತಾ. ಆ ಭಾಗ್ಯಜ್ಯೋತಿಯು ಬಡ ಶಿವಪ್ಪನ ಮನೆಯಲ್ಲಿದೆ ಸವಿತಾ, ಬಡ ಶಿವಪ್ಪನ ಮನೆಯಲ್ಲಿದೆ. ಶ್ರೀಮಂತರೇ, ನೀವು ಮಾತಾಡ್ತಾ ಇರೋ ರೀತಿನ ನೋಡ್ತಾ ಇದ್ರೆ ನೀವು ಒಬ್ಬಂಟಿಯಾಗಿ ಇಲ್ಲಿ ನಿಲ್ಲೋದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ನಾನಿನ್ನು ಬರ್ತೀನಿ. ತಂದೆ ವೀರೇಶ್ವರ, ಮೋಡ ಕವಿದಿರುವ ನನ್ನ ಬಾಳಿಗೆ ಬೆಳಕು ಬಂದರಷ್ಟೇ ಸಾಕು ದೇವಾ, ಬೆಳಕು ಬಂದರಷ್ಟೇ ಸಾಕು. ಬೆಳಕು ನೀಡುವ ಸೌಭಾಗ್ಯ ಈ ಭಾಗ್ಯ ದೇವತೆ ಸವಿತಾಗಿದೆ. ಏನೇ ಆಗಲಿ ನನ್ನ ಬಾಳಿಗೆ ಬೆಳಕು ಬಂದರಷ್ಟೇ ಸಾಕು ದೇವಾ, ಬೆಳಕು ಬಂದರಷ್ಟೇ ಸಾಕು. ಹಕ್ಕಬೇಕಲ್ಲೋ ಮಾಡಿದಾಕಿ ಸಿಗಲಾಗ ದೇವಾ ಬೀರಲಿಂಗೇಶ್ವರ, ನಿನಗೆ ಸಂತೋಷವಾಯಿತೇನಪ್ಪ. ಬಡವರೆಂದರೆ ಬಂಡೆಗಲ್ಲಿ ಎಂದು ತಿಳಿದು ಶ್ರೀಮಂತರ ಸಿರಿತನದ ಚಾಟಿ ಏಟು ನನ್ನ ಮಗನ ಮೇಲೆ ಬಿದ್ದಾಗ ಕರಳು ಕಿತ್ತು ಹೋಯಿತಪ್ಪ, ಕರಳು ಕಿತ್ತು ಹೋಯಿತು. ಈಗ ನಿನಗೆ ನೈವೇದ್ಯವಾಯಿತೇನೋ ತಂದೆ, ಈಗ ನಿನಗೆ ನೈವೇದ್ಯವಾಯಿತೇನೋ. ಈಗಲಾದರೂ ನಿನ್ನ ಮನಸ್ಸು ಶಾಂತವಾಯಿತೇನಪ್ಪ, ಶಾಂತವಾಯಿತೇನು? ಅಪ್ಪ ನಡಿಯಪ್ಪ, ಕಾಫಿ ಮಾಡಿದ್ದೇನೆ, ಕಾಫಿ ಕುಡಿಯುವಂತೆ. ಇದನ್ನೆಲ್ಲ ಯೋಚನೆ ಮಾಡಬೇಡಪ್ಪ, ಇದು ಎಲ್ಲ ವಿಧಿ ಆಟ. ಎಲ್ಲಿವರೆಗಮ್ಮ ವಿಧಿಯ ಆಟ? ಹುಟ್ಟಿನಿಂದ ಶ್ರೀಮಂತರ ಮನೆಯ ಜೀತ, ತುತ್ತು ಅನ್ನಕ್ಕೆ ಬಿಸಿಲಿ ಎಂದು ಲೆಕ್ಕಿಸದೆ ದಿನವಿಡೀ ದುಡಿದಿದ್ದಕ್ಕೆ ಕೊನೆಗೆ ಸಿಕ್ಕಿದ್ದು ಚಾಟಿ ಏಟಮ್ಮ, ಚಾಟಿ ಏಟಮ್ಮ. ಅಪ್ಪ ದುಃಖಿಸ್ಬೇಡಪ್ಪ, ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಅದೆಲ್ಲ ಇರ್ಲಿ ಬಿಡಪ್ಪ. ಅಪ್ಪ ಇವತ್ತು ಗುರುವಾರ ತಾನೇ? ಹೌದಮ್ಮ, ಏನಾಯ್ತಮ್ಮ? ಅಪ್ಪ ಇವತ್ತು ಸತೀಶಣ್ಣ ಬರ್ತೀನಿ ಅಂತ ಹೇಳಿದ್ದ, ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲಪ್ಪ? ಹೌದು ಮಗಳೇ, ನಾನು ಮರ್ತೇ ಬಿಟ್ಟಿದ್ದೆ. ಇಲ್ಲಿ ನಡೆದ ವಿಷಯ ನಿನ್ನ ಅಣ್ಣನಿಗೆ ಏನು ಹೇಳಬೇಡಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ನಮಸ್ಕಾರ ಶಿವಪ್ಪನವರಿಗೆ. ನಮಸ್ಕಾರ ಶ್ರೀಮಂತರೇ, ನೀವು ಈ ಬಡವರ ಮನೆಗೆ? ಶಿವಪ್ಪ, ಬಡವರಾರು ಶ್ರೀಮಂತರಾರು ಒಂದೂ ತಿಳಿಯದಾಗಿದೆ ನನಗೆ. ಈ ಭೂಮಿ ಮೇಲೆ ಎಲ್ಲರೂ ಸಮಾನರಿರುವಾಗ ಬಡವರಾರು ಶ್ರೀಮಂತರಾರು ಶಿವಪ್ಪ.
ಇಂದು ನಾವು ಈ ಶ್ರೀಮಂತಿಕೆಯಿಂದ ಮೆರೆಯುತ್ತಿದ್ದೇವೆಂದರೆ ಅದಕ್ಕೆ ಕಾರಣ ಯಾರು ಶಿವಪ್ಪ? ನಿಮ್ಮಂಥ ಬಡ ಮುಗ್ಧ ಜೀವಿ ರೈತರಲ್ಲವೇ ಶಿವಪ್ಪ? ಎಂಥ ಉದಾರದ ಮಾತನಾಡುತ್ತಿದ್ದೀರಿ ಶ್ರೀಮಂತರೇ, ಎಂಥ ಉದಾರ ಮಾತನಾಡುತ್ತಿದ್ದೀರಿ. ನೀವು ನಮ್ಮ ಪಾಲಿನ ದೇವರು ಶ್ರೀಮಂತರೇ. ಹಾ, ಹೇಳಿ ಕಳಿಸಿದರೆ ಶ್ರೀಮಂತರೇ, ನಾನೇ ಬರುತ್ತಿದ್ದೆ. ಶಿವಪ್ಪ, ಎಷ್ಟೇ ಆಗಲಿ ನೀವು ಹಿರಿಯರು, ನಾವು ಹಿರಿಯರು. ದೇವರಿದ್ದ ಸ್ಥಳಕ್ಕೆ ಭಕ್ತರು ಹೋಗುವುದು ಸರ್ವೇ ಸಾಮಾನ್ಯ. ಎಂದಾದರೂ ಭಕ್ತರಿದ್ದ ಸ್ಥಳಕ್ಕೆ ದೇವರು ಬರುವುದುಂಟೆ ಶಿವಪ್ಪ? ಅಂದರೆ ನಿಮ್ಮ ಮಾತಿನ ಅರ್ಥವಾಗಲಿಲ್ಲ ಶ್ರೀಮಂತರೇ. ಇದರಲ್ಲಿ ಅರ್ಥ ಮಾಡಿ ಹೇಳಬೇಕೆಂದೇ ನಾನು ಬಂದಿರುವೆ ಶಿರಪ್ಪ. ಇದರಲ್ಲಿ ಅಷ್ಟಕ್ಕೂ ರಮೇಶ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಹಾ, ಅವನು ಬೆಳಗ್ಗೆ ಹೊಲದ ಕಡೆ ಹೋಗಿದ್ದಾನೆ ಶ್ರೀಮಂತರೇ. ಇಷ್ಟರಲ್ಲಿ ಬರಬಹುದು. ಶ್ರೀಮಂತರೇ, ನೀವು ಕುಳಿತುಕೊಳ್ಳಿ. ಮಗಳೇ ಸವಿತಾ, ಶ್ರೀಮಂತರಿಗೆ ಒಂದು ಕಪ್ಪು ಕಾಫಿಯನ್ನು ತಂದು ಕೊಡಮ್ಮ. ಆಯ್ತಪ್ಪ. ಹಾ, ಬಂದೇ ಬಿಟ್ಟ ರಮೇಶ. ನಮಸ್ಕಾರ ಶ್ರೀಮಂತರೇ. ಮುಂಜಾನೆ ವೇಳೆ ಬಡವರ ಮನೆಗೆ ದೇವರು ಬಂದಂತಾಯಿತು. ಹಾಗೇನಿಲ್ಲ ರಮೇಶ, ನೀನು ಯಾಕೋ ತಪ್ಪು ತಿಳಿದುಕೊಳ್ತಾ ಇದ್ದೀಯಾ? ಅಂದಾಗೆ ಹೇಗಿದೆಯಾ ರಮೇಶ? ಚೆನ್ನಾಗಿದೆಯಾ ತಾನೇ? ಏನು ಮಾಡೋದು ಶ್ರೀಮಂತರೇ, ಆ ಮಳೆರಾಯನ ಆಟ ಏನು ಅಂತ ನಿಮಗೂ ಗೊತ್ತೇ ಅಲ್ವಾ? ಇದರಲ್ಲಿ ಹೇಗೋ ಚೆನ್ನಾಗಿದ್ದೇವೆ. ಹೌದು, ತಾವು ಇಲ್ಲಿಯವರೆಗೆ? ನೋಡು ರಮೇಶ, ಮಾತಿಗೊಮ್ಮೆ ನೀನು ಶ್ರೀಮಂತರು ಎಂದು ಕರೆಯಬೇಡ. ಯಾಕೆಂದರೆ ನನ್ನ ಬಾಲ್ಯದ ಸಮಯದಲ್ಲಿ ನನ್ನ ತಾಯಿಯನ್ನು ಕಳೆದುಕೊಂಡು ನಾನು ನಿಮ್ಮಂಥ ಕೂಲಿ ಮಾಡೋರ ಕೈಯಲ್ಲೇ ಬೆಳೆದು ನನ್ನ ತಾಯಿ ಪ್ರೀತಿಯ ವಾತ್ಸಲ್ಯ ಕಂಡೆನೆ ವಿನಃ ನನ್ನ ತಂದೆಯಿಂದಲ್ಲ. ನನ್ನ ತಂದೆಯಿಂದ ಸಿಕ್ಕಿದ್ದು ನನಗೆ ಹಣ, ಅಂತಸ್ತು, ಆಸ್ತಿಯ ಹೊರತು ಮತ್ತೇನೂ ಅಲ್ಲ. ಆದ್ದರಿಂದ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಆ ನಿರ್ಧಾರದ ಭಾರ ನಿಮ್ಮ ಮೇಲಿದೆ. ನೋಡಿ, ನೀವು ನನ್ನ ಮಗ ಇದ್ದ ಹಾಗೆ ಅಂಥ ವಿಷಯ ಯಾವುದು ಹೇಳಬಾರದೆ? ನೋಡಿ, ನೀವು ಕಲಿತವರು, ಮೇಲಾಗಿ ವಿದ್ಯಾವಂತರು, ಅಂತ ವಿಷಯ ಯಾವುದು ಅಂತ ಹೇಳಿ. ನೋಡು ರಮೇಶ, ನಮ್ಮ ಮನೆ ವಿಷಯವೆಂದರೆ ನಿನಗೆ ಮೊದಲೇ ಕೋಪ ಬರುತ್ತದೆ ಅಂತ ಗೊತ್ತು. ಆದರೆ ಏನು ಮಾಡುವುದು ರಮೇಶ? ಅರಮನೆ ಅಂತಿರುವ ನನ್ನ ಮನೆಗೆ ಕತ್ತಲು ಕವಿದಿದೆ. ಸ್ತ್ರೀಯ ಬಳೆ ನಾದವಿಲ್ಲದೆ ನಮ್ಮನೆ ಸೊರಗ್ತಾ ಇದೆ. ಆದ್ದರಿಂದ ನಿಮ್ಮ ಮಗಳನ್ನು ನನ್ನ ಮಡದಿಯಾಗಿ ಮಾಡಿಕೊಂಡು ನಮ್ಮ ಮನೆಯ ಸೊಸೆ ಮಾಡಿಕೊಳ್ಳಬೇಕೆಂಬುದೇ ನನ್ನ ಆಸೆ. ಜಗದೀಶ್, ಏನು ಹೇಳುತ್ತಿರುವೆ ನೀನು? ಉರಿಯುವ ಕಂಡದಲ್ಲಿ ಕೋಳಿ ಮರಿ ಬಲಿ ಕೊಟ್ಟಂಗಾಗುತ್ತದೆ ನಮ್ಮ ಬಾಳು. ಹಾಗೇನಿಲ್ಲ ರಮೇಶ, ನೀನು ಯಾಕೋ ಎಲ್ಲಾನು ತಪ್ಪು ತಿಳಿದುಕೊಳ್ತಾ ಇದೀಯಾ. ಉರಿಯುವ ಬೆಂಕಿಗೆ ನೀರು ಹಾಕಿದಂತಾಗುತ್ತದೆ. ನೋಡು ಜಗದೀಶ್, ನೀನು ವಿಚಾರ ಮಾಡಪ್ಪ. ಮೊದಲೇ ಈ ಶಿವಪ್ಪನ ಮನೆ ಎಂದರೆ ನಿಮ್ಮ ತಂದೆ ಕೆಂಡ ಕಾರುತ್ತಾನೆ. ಅಂಥದರಲ್ಲಿ ನಾವು ನಿಮ್ಮ ಜೊತೆ ಬೀಗತನವೆಂದರೆ ಊರೇ ಉರಿ ಹತ್ತಿ ಉರಿಯುತ್ತಿದೆ. ಅಷ್ಟೇ ಏಕೆ, ರಕ್ತದ ಊಕಳಿ ಹರಿದು ಬಿಡಬಹುದು. ನೋಡಿ ಶ್ರೀಮಂತರೇ, ನೀವು ವಿಚಾರ ಮಾಡಿ, ನಾವು ವಿಚಾರ ಮಾಡಿ ತಿಳಿಸುತ್ತೇವೆ. ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಆಗಲಿ ರಮೇಶ್, ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚನೆ ಮಾಡಿ. ನೋಡಿ ಶಿವಪ್ಪನವರೇ, ಎಷ್ಟೇ ಆಗಲಿ ನೀವು ಈ ಮನೆಗೆ ಹಿರಿಯರು. ನನ್ನ ಜೀವನದ ಭಾರವನ್ನು ನಿಮ್ಮ ಮೇಲೆ ಹಾಕಿದ್ದೇನೆ. ಅಳಿಸುವುದು ಉಳಿಸುವುದು ನಿಮ್ಮ ಕೈಯಲ್ಲಿದೆ. ನೀವೇ ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನಾನಿನ್ನು ಬರುತ್ತೇನೆ. ನೋಡಿದೆಯಪ್ಪ, ದೇವರ ಆಟ ವಿಚಿತ್ರ ನಡೆದಿದೆ ಈ ಜಗದಾಟ. ರಮೇಶ, ಇದಕ್ಕೆ ಸವಿತಾ ಒಪ್ಪುವಳೆ. ಆದರೆ ಶ್ರೀಮಂತರ ಮನೆತನಕ್ಕೆ ನಮ್ಮ ಮನೆಯ ದೀಪ ಬೆಳಗುವುದೇ? ಇರಲಿ, ವಿಚಾರ ಮಾಡಿರಾಯ್ತು. ನಡೆಯಪ್ಪ, ಊಟ ಮಾಡೋಣ. ಅಪ್ಪ, ಇಂದು ಸತೀಶ ಬರ್ತೀನಂತ ಹೇಳಿದ್ದ. ನಾನು ಬಸ್ ದಾರಿ ಕಾದು ಬಂದರೆ ಎಲ್ಲರೂ ಸೇರಿ ಊಟ ಮಾಡೋಣಪ್ಪ. ಎಂಥ ಪ್ರೀತಿಯಪ್ಪ ನಿನ್ನ ತಮ್ಮನ ಮೇಲೆ.
ಅವನ ಸಲುವಾಗಿ ಬಸ್ಸು ಕಾಯಬೇಕೇ? ಅವನೇನು ಸಣ್ಣವನೇ? ಹಾಗಲ್ಲಪ್ಪ, ನಮ್ಮ ಮೇಲಿನ ಶೇಡಿಗಾಗಿ ಆ ದುಷ್ಟ ಧರ್ಮರಾಜ ಏನಾದರೂ. ಹಾ ಅಪ್ಪ, ಸತೀಶ ಬಂದೇ ಬಿಟ್ಟ. ನಿಂತುಕೋ ಸತೀಶ್. ಯಾಕಪ್ಪ? ಇವಳು ಯಾರು ನಿನ್ನ ಜೊತೆ ಬಂದವಳು? ಅದು ಅದು ಇವಳು ಯಾಕೆ ಭಯ ಪಡ್ತಾ ಇದ್ದೀರಾ? ಇವಳು ನನ್ನ ಹೆಂಡತಿ ಅಂತ ಹೇಳ್ರಿ. ನಾನು ಕೇಳಿದ್ದು ನಿನ್ನಲ್ಲಮ್ಮ, ಇವನನ್ನು. ಅಪ್ಪ, ಇವಳು ನನ್ನ ಹೆಂಡತಿ. ಏನಾಯ್ತೀಗ? ಸತೀಶ, ಏನು ಹೇಳುತ್ತಿರುವೆ ನೀನು? ಹೌದು ಅಣ್ಣ. ಕವಿತಾ, ಇವರು ನನ್ನ ತಂದೆ, ಅವರು ನನ್ನ ಅಣ್ಣ, ಇವಳು ನನ್ನ ತಂಗಿ. ಇರಲಿ, ಅವರ ಕಾಲಿಗೆ ಬಿದ್ದು ನಮಸ್ಕರಿಸು. ಅವರು ಆದ್ರೆ ನಾನೇನ್ ಮಾಡ್ಲಿ ನೋಡಿ, ಇವ್ರ ಕಾಲಿಗೆ ನಾನು ಯಾಕೆ ಬೀಳ್ಬೇಕು? ಇವರ ಕಾಲಿಗೆ ಬೀಳ್ಬೇಕಂತ ನನ್ನನ್ನು ಇಲ್ಲಿ ಕರೆ ತಂದಿರೇನು? ಬೇಕಾದ್ರೆ ನೀವೇ ಬೀಳಿ. ಕವಿತಾ, ಇವರು ನನ್ನ ತಂದೆ. ಆಗಿರಬಹುದು. ಇವತ್ತು ಅವರ ಕಾಲಿಗೆ ಬೀಳು ಅಂತೀರಾ, ನಾಳೆ ಇವಳ ಕಾಲಿಗೆ ಬೀಳು ಅಂತ ಹೇಳ್ತೀರಾ. ನಾನೇನು ಸೂತ್ರದ ಗೊಂಬೆ ಅಲ್ಲ, ಶ್ರೀಮಂತರ ಸುಪ್ಪತ್ತಿಗಿಲಿ ಬೆಳೆದ ಶ್ರೀಮಂತರ ಹೆಣ್ಣು ನಾನು. ನೋಡಿದೇನಪ್ಪ ಸತೀಶ, ನೀ ತಂದ ಗೊಂಬೆಯ ಮಾತು. ಅಪ್ಪ, ಈಗೇನಾಯ್ತಂತ ಈ ರೀತಿ ಮಾತಾಡ್ತಿದ್ದೀರಿ? ಇನ್ನು ಏನಾಗಬೇಕು? ಆಸ್ತಿ ಮನೆ ಮಾರಿ ಬಿಸಿಲು ಎಂದು ಲೆಕ್ಕಿಸದೆ ದಿನವಿಡೀ ದುಡಿದು ನಿನ್ನನ್ನು ಕಲಿಸಲಿಕ್ಕೆ ಕಳಿಸಿದ್ದು, ಕಲಿತು ವಿದ್ಯಾವಂತನಾಗಿ ಕಷ್ಟದ ಕಾಲದಲ್ಲಿ ಸಹಾಯ ಆಗುತ್ತಾನೆಂದು. ಆದರೆ ನೀನು ಮಾಡಿದ್ದೇನು? ಬೀದಿಯಲ್ಲಿ ಬಣ್ಣ ಬಡಿದುಕೊಂಡು ಅಲಿದಾಡುವ ಬೀದಿ ಬಸುವಿಯನ್ನು ಕೈ ಹಿಡಿದು ನಂದಾದೀಪವಾಗಿರುವ ನನ್ನ ಮನೆಗೆ ಸೊಕ್ಕಿನ ನಾಯಿ ತಂದೆಯಲ್ಲೋ. ಅಪ್ಪ, ಈ ಸಮಾಜದಲ್ಲಿ ಯಾವ ತಂದೆ ತಾಯಿ ಮಾಡೋದನ್ನು ನೀವೇನು ಮಾಡಿಲ್ಲ. ಅದನ್ನು ಬಿಟ್ಟು ಕೆಲಸಕ್ಕೆ ಬಾರದ ವಿಷಯ ಎತ್ತಿದರೆ ಸರಿ ಇರಲ್ಲ. ಏನು ಮಾಡುವೆಯೋ? ನಿನ್ನ ಪಾಲಿಗೆ ನಿನ್ನ ತಂದೆ ನಿನ್ನ ಅಣ್ಣ ತಂಗಿ ಸತ್ತಿದ್ದಾರೆ ಎಂದು ತಿಳಿಯೇನು? ವಯಸ್ಸಿಗೆ ಬಂದ ತಂಗಿ ಮನೆಯಲ್ಲಿದ್ದಾಳೆ, ಮದುವೆ ಯೋಚನೆ ಮಾಡದೆ ಇಂಥ ವೇಷೆಯನ್ನು ಕಟ್ಟಿಕೊಂಡು ಎತ್ತ ತಂದೆಗೆ ಎದುರಾಗಿ ಮಾತನಾಡ್ತೀಯಲ್ಲೋ, ನಿನಗೆ ನಾಚಿಕೆ ಬರುವುದಿಲ್ಲವೇನೋ? ಯಜಮಾನ್ರೆ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ. ನಾನೇನು ನಿಮ್ಮ ತಮ್ಮನ ಜೊತೆ ಹಾಗೆ ಓಡಿ ಬಂದಿಲ್ಲ. ತಾಳಿ ತಾಳಿ ಕಟ್ಟಿಸಿಕೊಂಡು ಬಂದಿದ್ದೇನೆ. ಇವ್ರು ಈ ರೀತಿ ಮಾತನಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ನಿಮ್ಗೆ ಏನು ಅನ್ಸೋದಿಲ್ವೇ? ಅಪ್ಪ, ಇವಳೇನು ನನ್ನ ಹಾಗೆ ಬಡತನದ ಮನೆಯಲ್ಲಿ ಬೆಳೆದವಳಲ್ಲ. ಅನ್ನದ ಅಗಳಿಗಾಗಿ ಬೇರೆಯವರ ಮನೆಗೆ ಬಾಗಿಲಿಗೆ ಹೋಗಿ ಕೈ ಒಡ್ಡಿ ತಂದು ತಿಂದವಳಲ್ಲ. ಅಪ್ಪ, ಇವಳು ಶ್ರೀಮಂತರ ಮಗಳಪ್ಪ. ಇವಳು ಕಾಲಲ್ಲಿ ಮೆಟ್ಟುಕೊಳ್ಳುವ ಚಪ್ಪಲ ಕಿಮ್ಮತ್ತು 10,000. ಅದಕ್ಕೂ ಕಿಮ್ಮತ್ತಿಲ್ಲ ನೀವು ಮಾಡಿದ ಉಪಕಾರ. ಲೋ ಸತೀಶ, ಶ್ರೀಮಂತರ ಹೆಣ್ಣಿನ ಅಂದಕ್ಕೆ ಮರುಳಾದ ನಾಯಿ ನೀನು. ಹೌದಪ್ಪ, ಅವಳ ಕಾಲಿನ ಎಕ್ಕಡಕ್ಕಿಂತ ಕೀಳಪ್ಪ, ಎಕ್ಕಡಕ್ಕಿಂತ ಕೀಳು. ಹೊಟ್ಟೆಯ ಪಾಡಿಗಾಗಿ ಶ್ರೀಮಂತರ ಕಾಲ ಹಿಡಿದು ತಂದು ಹಾಕಿದ ಅಂಡದಗಳು ನಿನ್ನ ದೇಹದಲ್ಲಿದೆಯೋ ಪಾಪಿ. ಒಂದೇ ಅಂಗಿ ಮೇಲೆ ಜೀವನ ನಡೆಸಿ ಹಗಲಿರಳು ದುಡಿದು ನಿನ್ನನ್ನು ಓದಿಸಿದು ನಿನ್ನಣ್ಣ. ಈ ದೇವರು ನಿನ್ನಣ್ಣ. ಪ್ರೀತಿಗೆ ಮಿಗಲಾಗಿ ನಿನ್ನ ತಂಗಿ ನಿನ್ನ ಮೇಲೆ ಪ್ರಾಣ ಇಟ್ಟದ್ದು ಮರೆತು ಹೋದೇನೋ? ಇವಳಿಗೆ ಒಂದು ಮದುವೆ ಮಾಡಿ ನೀನು ಯಾವಳನಾದರೂ ಕಟ್ಟಿಕೊಂಡು ಬಂದಿದ್ದರೆ ನಾನು ನಿನ್ನನ್ನು ಕೇಳುತ್ತಿರಲಿಲ್ಲ. ಅಪ್ಪ, ದುಃಖಿಸಬೇಡಿ, ಆದಿದ್ದು ಆಯಿತು. ನೀವೇಕೆ ಚಿಂತೆ ಮಾಡುತ್ತಿದ್ದೀರಿ? ಸತೀಶ್, ನೀನು ಒಳಗೆ ನಡೆಯಪ್ಪ. ಅಂದರೆ ಇವರ ಮಾತು ಇವಳ ಸುಖಕ್ಕಾಗಿ ನನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳಲಿ. ಮಗಳನ್ನು ಹೆತ್ತರೋ ಇವರಿಗೆ ಐತೆ ಇಲ್ಲ, ನನಗೆ ನ್ಯಾಯ ಐತೆ. ಸ್ವಾರ್ಥಕವಾಯಿತಪ್ಪ, ಸ್ವಾರ್ಥಕವಾಯಿ. ಈಗ ಅರಿವಾಯಿತು ಈ ಜನ್ಮಕ್ಕೆ ಮಕ್ಕಳೆಂದರೆ ಮುಳ್ಳಿನ ಬೇಲಿ ಎಂದು ತಿಳಿದು
ಯಾಕೆಂದರೆ ನಿನ್ನ ತಾಯಿ ನಿನ್ನ ಹೊತ್ತು ಹೆತ್ತು ಪಾಲನೆ ಪೋಷಣೆ ಮಾಡಿದರೆ ಈ ಯತಿ ಇರುತ್ತಿತ್ತಪ್ಪ, ಈ ಯತಿ ಇರುತ್ತಿತ್ತು. ಆದರೆ ನಾನು ಆ ಕಷ್ಟ ನಿನಗೆ ಮಾಡಲಿಲ್ಲಪ್ಪ, ಮಾಡಲಿಲ್ಲ. ನಿನ್ನ ಮಾತು ನಿಜವಪ್ಪ, ನಿನ್ನ ಮಾತು ನಿಜ. ಅಪ್ಪ ಸುಮ್ಮನೆ ಮಾತನಾಡಬೇಡಿ. ನಾನು ಮದುವೆ ಮಾಡಿ ಕೊಡ್ತೇನೆ, ನಿಮಗೆ ಆಗುವುದಿಲ್ಲವೆಂದರೆ. ಸತೀಶ, ನೀನು ಭೂಮಿಗೆ ಬರುವ ಮುಂಚೆ ನನಗೆ ಮೀಸೆ ಬಂದಿದೆ. ಮೊದಲು ಗರತಿ ಎಂಬ ನಿನ್ನ ಸತಿಗೆ ಅವಳ ಆಸೆಯಂತೆ ಆಸೆ ಪೂರೈಸು, ಆಮೇಲೆ ವಿಚಾರ ಮಾಡಿದರಾಯಿತು. ಅಪ್ಪ, ಏನಿದು ನಿಮ್ಮ ಮಾತು? ಅವನು ನನ್ನ ತಮ್ಮ, ಏನೋ ತಿಳಿಯದೆ ತಪ್ಪು ಮಾಡಿದ್ದಾನೆ. ಅದನ್ನೇಕೆ ಇಷ್ಟು ದೊಡ್ಡ ವಿಷಯ ಮಾಡುತ್ತಿದ್ದೀರಿ? ರಮೇಶ, ಊರಿಗೆ ಊರೇ ಹತ್ತಿ ಉರಿಯುತ್ತದೆ. ಈ ಶಿವಪ್ಪನ ಮಕ್ಕಳು ಕ್ರಾಂತಿ ಕಿಡಿಯಂದು ಅಂಥದರಲ್ಲಿ ಹುಲಿ ಎಂದು ತಿಳಿದಿದ್ದು ಇಂದು ಇಲಿಯಾಯಿತಪ್ಪ. ಎಮ್ಮೆಯ ಜೊತೆ ಸೇರಿ ಆಕಳು ಕರ ಹೇಸಿಗೆ ತಿಂದಂತಾಯಿತಪ್ಪ ನಮ್ಮ ಬಾಳು. ಅಪ್ಪ, ಸಂಕಟದಲ್ಲಿ ಏನೇನೋ ಮಾತಾಡಿ ಜಗಳ ಮಾಡ್ಬಿಡಪ್ಪ. ಇಲ್ಲಿಗೆ ಈ ವಿಷಯನ ಬಿಟ್ಬಿಡಪ್ಪ. ಹೌದಮ್ಮ, ಇವನು ನಡೆದರೆ ಕಾಲು ಸವಿತದೆ ಎಂದು ಹೆಗಲ ಮೇಲೆ ಕುಂಡ್ರಿಸಿಕೊಂಡು ನಾಯಿ ಥರ ದುಡಿದು ಇವನು ಕಲಿಸಿದ್ದಕ್ಕೆ ಇವನ ಕೊಟ್ಟ ಪ್ರತಿಫಲ ಏನಮ್ಮ ಗೊತ್ತೇನಮ್ಮ? ಈ ಹೆಣ್ಣಿನ ಚಪ್ಪಲಿ ಕೆಮ್ಮತ್ತಮ್ಮ, ಈ ಹೆಣ್ಣಿನ ಚಪ್ಪಲಿ ಯಾವ ತಂದೆ ಮಾಡಬಾರದನು ನೀವೇನು ಮಾಡಿಲ್ಲ. ನನ್ನ ಹೆತ್ತ ತಪ್ಪಿಗಾಗಿ ಹಣ ಖರ್ಚು ಮಾಡಿದಿರ ಅಷ್ಟೇ. ಅದರ ಬದಲು ನನ್ನನ್ನು ಸಾಯಿಸಿ ನೀವೇ ಇರಬಹುದಲ್ಲ. ಏನಂದೆ ಕೆಟ್ಟ ಸೂಳೆ ಮಗನೇ? ಬೇಡಪ್ಪ, ಬೇಡಪ್ಪ, ಹೊಡಿಬಿಡಪ್ಪ, ನನ್ನನ್ನ ಬಿಟ್ಟು ಬಿಡಪ್ಪ. ನೋಡಿದೇನೋ ಈ ನನ್ನ ಮಕ್ಕಳು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿನ? ಸವಿತಾ, ಈ ಮನೆಗೆ ನೀನು ಹೆಣ್ಣಾಗಿ ಹುಟ್ಟಬಾರದಿತ್ತಮ್ಮ, ಹೆಣ್ಣಾಗಿ ಹುಟ್ಟಬಾರದಿತ್ತು. ನಿನ್ನನ್ನು ಮದುವೆ ಮಾಡದ ದುರ್ಭಾಗ್ಯ ನಮ್ಮ ಈ ನಿನ್ನ ತಂದೆ, ದುರ್ಭಾಗ್ಯ. ಅಪ್ಪ, ದುಃಖಿಸಬೇಡಿ. ಆ ದೇವರು ಹುಟ್ಟಿಸಿದ ಬಳಿಕ ಗಂಡು ಎಂಬ ಗುಟ್ಟು ಇಟ್ಟಿರುತ್ತಾನೆ. ಸವಿತಾ, ಅತ್ತೆಯನ್ನು ಕರೆದುಕೊಂಡು ಒಳಗೆ ಹೋಗು. ಮೊದಲು ಒಳಗೆ ಆರತಿ ಬೆಳಗು. ಇವಳು ಈ ಮನೆಯ ಭಾಗ್ಯಲಕ್ಷ್ಮಿ ಅಮ್ಮ. ಹೋಗಮ್ಮ, ಈ ಸಮಯದಲ್ಲಿ ಕಣ್ಣೀರು ಹಾಕಬಾರದು. ರಮೇಶ, ಏನು ಹೇಳುವೆ ನೀನು? ಇವಳನ್ನು ಮನೆ ತುಂಬಿಸಿಕೊಳ್ಳುವುದೇ? ಅಪ್ಪ, ಇವಳು ಯಾರಂತ ತಿಳಿದಿದ್ದೀಯಾ? ನಿಮ್ಮ ಮಗನ ಹೆಂಡತಿ, ಅಂದರೆ ಈ ಮನೆಯ ಸೊಸೆ. ಅತ್ತಿಗೆ ನೋಡಿ, ನಮ್ಮ ತಂದೆ ಸ್ವಲ್ಪ ಮುಂಗೋಪಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ನೋಡಿದೇನಪ್ಪ ರಮೇಶ, ನಿನ್ನ ತಮ್ಮ ಮಾಡಿದ ಘನ ಕಾರ್ಯವನ್ನು. ಬೆಳೆದ ನಿಂತ ತಂಗಿ ಮನೆ ಎಲ್ಲಿದ್ದಾಳೆಂದು ಅರಿವಿಲ್ಲದೆ ಇಂಥ ಕೆಟ್ಟ ಬಳಸಂಗ ಮಾಡಿಕೊಂಡು ಬಂದಿದ್ದಾನೆ. ನಾವು ಇಲ್ಲಿವರೆಗೂ ಮಾಡಿದ್ದು ಹೊಳೆಯಲ್ಲಿ ಹುಣಚಿ ಹಣ್ಣು ತೊಳೆದಂತಾಯಿತಪ್ಪ. ಅಪ್ಪ, 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 ವ್ಯಥೆ ಪಡಬೇಕಾಗಿಲ್ಲ. ವ್ಯಥೆ ಪಟ್ಟರೆ ಪ್ರಯೋಜನವಿಲ್ಲ. ಅವಳ ಅಣ್ಣನಾಗಿ ನಾಡಿದ್ದೇನೆ. ಶ್ರೀಮಂತ ಜಗದೀಶನು ಇದ್ದಾನೆ. ವಿಚಾರ ಮಾಡಿ ಮುಗಿಸಿದರಾಯ್ತು. ಬಿಟ್ಪಾ. ಬೇಡಪ್ಪ, ಮೊದಲೇ ಶ್ರೀಮಂತ ಧರ್ಮರಾಜ ಕೆಟ್ಟ ವ್ಯಕ್ತಿ. ನಾಳೆ ನಮ್ಮ ಮೇಲಿನ ಕೋಪಕ್ಕೆ ಅವಳಿಗೇನಾದರೂ ಮಾಡಿದರೆ ಅವಳ ಗತಿ ಏನು? ಅಷ್ಟೇ ಏಕೆ, ನಿನ್ನನ್ನು ಕಂಡರೆ ಕೆಂಡ ಕಾರುತ್ತಾನಪ್ಪ, ಕೆಂಡ ಕಾರುತ್ತಾನೆ. ನೀನು ಹುಷಾರಪ್ಪ. ಅಪ್ಪ, ಇವನು ಧರ್ಮದ ದಾರಿಯಲ್ಲಿ ಬೆಳೆದ ಶಿವಪ್ಪನ ಮಗ. ನನ್ನ ಎದುರು 10 ಜನ ಬಂದರು ಹೊತ್ತೊಯ್ಗೋ ತಾಕತ್ತು ಈ ನಿನ್ನ ಮಗನಲ್ಲಿದೆಯಪ್ಪ. ಶಿವಪ್ಪನ ಸಾಕು ಮಗ ಚಂಡ ಅಲ್ಲ, ಶಿವಲೋಕದಿಂದ ಚಿಳದೆದ್ದ ಸಿಂಹ. ಬೇಡಪ್ಪ ರಮೇಶ, ನೀನು ನನಗೆ ಒಂದು ಕಣ್ಣು ಇದ್ದ ಹಾಗೆ.
ವಿಷಯ ದೊಡ್ಡದಾದರೆ ಕ್ರಾಂತಿಯಾಗಬಹುದು. ಕ್ರಾಂತಿ ಅಂತ ಹೆದರಿದರೆ ಬಡವರಾಗಿ ಬದುಕಲು ಸಾಧ್ಯವಿಲ್ಲಪ್ಪ. ನಡೆಯಿರಿ, ನಾನಿದ್ದೇನೆ. ಹತ್ತ ಬ್ಯಾಡ್ರಿ ಹುಡುಗಿಯರ